ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ರೆಸೊನೆನ್ಸ್ ಎಫೆಕ್ಟ್ ಆರ್ ಮೀಸೋಮೆರಿಕ್ ಎಫೆಕ್ಟ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವೊಂದು ಮೀಸೋಮೆರಿಕ್ ಎಫೆಕ್ಟ್ ರೆಸೊನೆನ್ಸ್ ಎಫೆಕ್ಟ್ಗೆ ಸ್ವಲ್ಪ ಡಿಫ್ರೆನ್ಸ್ ಇದ್ದರೂ ಸಹ ಬಟ್ ಇಟ್ ಈಸ್ ಆಲ್ಮೋಸ್ಟ್ ಸೇಮ್. ಓಕೆ, ನಿಮ್ಮ ಸ್ಟೇಜ್ ಆಫ್ ಕ್ಲಾಸ್ಗೆ ಬಂದುಬಿಟ್ಟು ರೆಸೊನೆನ್ಸ್ ಎಫೆಕ್ಟ್ನ ಮೀಸೋಮೆರಿಕ್ ಎಫೆಕ್ಟ್ ಅಂತಾನೆ ಅದನ್ನು ನೋಟ್ ಮಾಡಿದ್ದಾರೆ. ಅದನ್ನು ಡಿಫ್ರೆನ್ಸ್ ನಾನು ಯಾವಾಗ ಟೈಮ್ ಬರುತ್ತೋ ಆವಾಗ ಹೇಳ್ತೇನೆ. ಇವಾಗ ರೆಸೊನೆನ್ಸ್ ಎಫೆಕ್ಟ್ ಬಗ್ಗೆ ಸ್ಟಡಿ ಮಾಡೋಣ. ಬಟ್ ನೆನಪಿರಲಿ, ನಿಮಗೇನಾದರೂ ಫಸ್ಟ್ PUCನಲ್ಲಿ ಏನಾದ್ರೂ ಮೀಸೋಮೆರಿಕ್ ಎಫೆಕ್ಟ್ ಬಗ್ಗೆ ಬರೀರಿ ಅಂದರೆ ಅದು ರೆಸೊನೆನ್ಸ್ ಎಫೆಕ್ಟ್ ಬಗ್ಗೆನೇ ಬರೀಬೇಕಾಗುತ್ತೆ. ಬಿಫೋರ್ ಗೋಯಿಂಗ್ ಟು ದ ರೆಸೊನೆನ್ಸ್ ಎಫೆಕ್ಟ್, ನಿಮಗೆ ರೆಸೊನೆನ್ಸ್ ಸ್ಟ್ರಕ್ಚರ್ ಅಂದರೆ ಏನು ಅಂತ ಗೊತ್ತಿರಬೇಕು. ಓಕೆ, ನೀವು ರೆಸೊನೆನ್ಸ್ ಸ್ಟ್ರಕ್ಚರ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ರೆಸೊನೆನ್ಸ್ ಎಫೆಕ್ಟ್ನ ಅರ್ಥ ಮಾಡ್ಕೊಳೋದಕ್ಕೆ ಸಾಧ್ಯ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ರೆಸೊನೆನ್ಸ್ ಸ್ಟ್ರಕ್ಚರ್. Resonance structure is a chemical structure. It can be written in more than one form. ಫಾರ್ ಎಕ್ಸಾಂಪಲ್, ನಾವು ಓಝೋನ್ನ ಏನಾದರೂ ಬರೆದ್ರೆ, ಓಕೆ, ಅಂದರೆ ಮೋರ್ ದ್ಯಾನ್ ಒನ್ ಫಾರ್ಮ್ನಲ್ಲಿ ಬರೆದ್ರೆ ನಾವು ಅದನ್ನು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಓಝೋನ್ನ ಏನಾದರೂ ರೆಸೊನೆನ್ಸ್ ಸ್ಟ್ರಕ್ಚರಲ್ಲಿ ಬರೆದ್ರೆ ಹೇಗಾಗುತ್ತೆ, ಇದನ್ನು ಆಲ್ರೆಡಿ ನಾವು ಮೊಲೆಕ್ಯುಲರ್ ಕೆಮಿಕಲ್ ಬಾಂಡಿಂಗ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ. ರೆಸೊನೆನ್ಸ್ ಸ್ಟ್ರಕ್ಚರ್ನ ಬ್ರೀಫಾಗಿ ಸಿ ಹಿಯರ್, ಇದು ಈ ಥರ ಇರುತ್ತೆ ಓಝೋನ್. ಓಕೆ, ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇರುತ್ತೆ. ಇದನ್ನೇ ನಾವು ಇನ್ನೊಂದು ರೀತಿ ಯಾವ ರೀತಿ ಬರೀಬೋದು, ಇದನ್ನು ಲೆವಿಸ್ ಡಾಟ್ ಸ್ಟ್ರಕ್ಚರಲ್ಲಿ ಬರೆದ್ರೆ ಇದನ್ನು ನಾವು ಈ ಕಡೆ ಡಬಲ್ ಬಾಂಡ್, ಹಾಗೆ ಓ ಓ ಇದು ಪ್ಲಸ್ ಹೀಗೆ ಇರುತ್ತೆ, ಇಲ್ಲಿ ಮೈನಸ್ ಚಾರ್ಜ್ ಬರುತ್ತೆ. ಇಲ್ಲಿ ಏನು ಡಬಲ್ ಆ್ಯರೋ ಇದೆ ಇದನ್ನು ನೀವು ರೆಸೊನೆನ್ಸ್ ಸ್ಟ್ರಕ್ಚರಲ್ಲಿ ಯು ಮಸ್ಟ್ ಯೂಸ್ ದಿಸ್, ಇದನ್ನು ನೀವು ಯೂಸ್ ಮಾಡಲೇಬೇಕು. ಓಕೆ, ಇದು ರೆಸೊನೆನ್ಸ್ ಸ್ಟ್ರಕ್ಚರ್ ಅಂದರೆ ಈಕ್ವಲ್, ಇದು ಇದು ಈ ಥರ ಇಂಟರ್ ಕನ್ವರ್ಟೇಬಲ್ ಇದು. ಓಕೆ, ಸೊ ದಿಸ್ ಸಿಂಬಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಯೂಸ್ ದಿಸ್ ಸಿಂಬಲ್ ಫಾರ್ ರೆಸೊನೆನ್ಸ್ ಸ್ಟ್ರಕ್ಚರ್. ಓಕೆ, ಈ ಎರಡು ಡಿಫ್ರೆಂಟ್ ಫಾರ್ಮ್ ಇದೆ ಏನು ಸ್ಟ್ರಕ್ಚರ್ಗಳು ಓಝೋನ್ದು, ಇವುಗಳನ್ನು ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಹಾಗೆ ಒಂದು ವೇಳೆ ನಾವು ಬೆನ್ಝೀನ್ನ ಏನಾದರೂ ಬರೆದ್ರೆ, ಓಕೆ, ಬೆನ್ಝೀನ್ನ ಏನಾದರೂ ಬರೆದ್ರೆ ಸಿ ಈ ಥರ ಬರಿತೀವಿ ಅಲ್ವಾ ನಾವು ಬೆನ್ಝೀನ್ನ, ಈ ಥರ. ಇನ್ನೊಂದು ಸ್ಟ್ರಕ್ಚರ್ ಯಾವ ರೀತಿ ಬರಿಬೋದು, ಇಲ್ಲಿ ಏನಾದರೂ ಬಾಂಡ್ ಬಂದರೆ ಡಬಲ್ ಬಾಂಡ್ ಈ ಥರನೂ ಬರಿಬೋದು. ಯು ಹ್ಯಾವ್ ಟು ಪುಟ್ ಡಬಲ್ ಆ್ಯರೋ ಸಿಂಬಲ್ ಈ ಥರ. ಇದು ಹೌದು ಬೆನ್ಝೀನ್, ಇದು ಹೌದು. ಓಕೆ, ದಿಸ್ ಈಸ್ ದ ನಂಬರ್ 1 ಪಾಯಿಂಟ್, ದಟ್ ಈಸ್ ಕೆಮಿಕಲ್ ಸ್ಟ್ರಕ್ಚರ್ ಕ್ಯಾನ್ ಬಿ ರಿಟನ್ ಇನ್ ಮೋರ್ ದ್ಯಾನ್ ಒನ್ ಫಾರ್ಮ್. ನೆಕ್ಸ್ಟ್ ಪಾಯಿಂಟ್, ದೀಸ್ ಡಿಫ್ರೆಂಟ್ ಫಾರ್ಮ್ ಆಫ್ ಸ್ಟ್ರಕ್ಚರ್ ಆರ್ ಕಾಲ್ಡ್ ರೆಸೊನೆನ್ಸ್ ಸ್ಟ್ರಕ್ಚರ್ ಆರ್ ಕೆನಾನಿಕಲ್ ಫಾರ್ಮ್ ಆಫ್ ಮಾಲಿಕ್ಯೂಲ್. ಫಾರ್ ಎಕ್ಸಾಂಪಲ್, ಇವೆರಡೂ ಏನು ಸ್ಟ್ರಕ್ಚರ್ ಇದೆ, ಇದು ಓಝನ್ ಹೀಗೆ ಬರಿಬೋದು ಅಂತ ಹೇಳಿದೆ, ಈ ಓಝನ್ನ ಈ ಥರ ಬರಿಬೋದು ಅಂತ ಸಹ ಹೇಳಿದೆ. ಸೊ ಈ ಎರಡೂ ಸ್ಟ್ರಕ್ಚರ್ಗಳನ್ನು ನಾವು ಏನಂತ ಕರಿಬೋದು ಅಂದರೆ ಇವುಗಳನ್ನು ನಾವು ರೆಸೊನೆನ್ಸ್ ಸ್ಟ್ರಕ್ಚರ್. ಓಕೆ, ಇನ್ಮೇಲಿಂದ ಎಲ್ಲಾದರೂ RS ಅಂತ ಯೂಸ್ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ರೆಸೊನೆನ್ಸ್ ಸ್ಟ್ರಕ್ಚರ್. ಓಕೆ, ದೀಸ್ ಟು ಆರ್ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ಓಝೋನ್, ಹಾಗೆ ದೀಸ್ ಟು ಆರ್ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ಬೆನ್ಝೀನ್. ಓಕೆ, ಇವೆರಡು ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ಬೆನ್ಝೀನ್, ಈ ಎರಡು ಸ್ಟ್ರಕ್ಚರ್ಸ್. ಓಕೆ, ಇವುಗಳನ್ನು ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ ಅಂತ ಸಹ ಕರಿಬೋದು, ಅಥವಾ ಕೆನಾನಿಕಲ್ ಸ್ಟ್ರಕ್ಚರ್ಸ್ ಅಂತ ಸಹ ಇವುಗಳನ್ನು ನಾವು ಕರಿಬೋದು. ಕೆನಾನಿಕಲ್ ಸ್ಟ್ರಕ್ಚರ್ ಹಾಗೆ ರೆಸೊನೆನ್ಸ್ ಸ್ಟ್ರಕ್ಚರ್ ಅಂತ ಕರಿತೀವಿ ಈ ಸ್ಟ್ರಕ್ಚರ್ನ. ಅಂದರೆ ಡಿಫ್ರೆಂಟ್ ಒಂದಕ್ಕಿಂತ ಹೆಚ್ಚು ಫಾರ್ಮ್ನಲ್ಲಿ ನಾವೇನು ಬರಿತೀವಿ ಅವುಗಳನ್ನು ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ, ಅಥವಾ ಕೆನಾನಿಕಲ್ ಫಾರ್ಮ್ ಆಫ್ ಮಾಲಿಕ್ಯೂಲ್ ಅಂತ ಕರಿತೀವಿ. Next point, this happens means resonance happens due to the displacement of pi electrons within the molecule. See here, ಇದು ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ ಅಂತ ಏನು ಕರಿದ್ವಿ, ಇದು ಏನಕ್ಕೆ ನಮಗೆ ಅಕ್ಕರ್ ಆಗುತ್ತೆ ಅಂದರೆ ಇಟ್ ಈಸ್ ಡ್ಯೂ ಟು ದ ಡಿಸ್ಪ್ಲೇಸ್ಮೆಂಟ್ ಆಫ್ ಪೈ ಎಲೆಕ್ಟ್ರಾನ್ಸ್. ಅಂದರೆ ಇಲ್ಲಿ ಪೈ ಎಲೆಕ್ಟ್ರಾನ್ಸ್ ಏನಿರುತ್ತೆ ಅದು ಬಂದುಬಿಟ್ಟು ನಮಗೆ ಡಿಸ್ಪ್ಲೇಸ್ ಆಗುತ್ತೆ. ಸಿ ಹಿಯರ್ ಫಸ್ಟ್ ಸ್ಟ್ರಕ್ಚರ್, ಇದನ್ನು ನೀವು ಕನ್ಸಿಡರ್ ಮಾಡಿ. ಇಲ್ಲಿ ಏನಾಗಿದೆ, ಈ ಸ್ಟ್ರಕ್ಚರ್ಗೆ ಏನು ಡಿಫ್ರೆನ್ಸ್ ಆಗಿದೆ, ಈ ಸ್ಟ್ರಕ್ಚರಲ್ಲಿ ಇದು ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದೆ ಒಂದು ಪೈ ಎಲೆಕ್ಟ್ರಾನ್. ಸಿ ಪೈ ಎಲೆಕ್ಟ್ರಾನ್ ಅಲ್ವಾ, ಡಬಲ್ ಬಾಂಡ್ ಅಂದರೆ ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಅಂದರೆ ಒಂದು ಸಿಗ್ಮಾ ಎಲೆಕ್ಟ್ರಾನ್ಸ್ ಇರುತ್ತೆ, ಇನ್ನೊಂದು ಪೈ ಬಾಂಡ್ ಇರುತ್ತೆ, ಅಂದರೆ ಪೈ ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ಏನಾಗಿದೆ, ಡಬಲ್ ಬಾಂಡ್ ಏನಿದೆ, ಇಲ್ಲಿ ಒಂದು ಪೈ ಎಲೆಕ್ಟ್ರಾನ್ ಬಂದುಬಿಟ್ಟು ಅದು ಇಲ್ಲಿ ಮೂವ್ ಆಗಿದೆ. ಸಿ ಹಿಯರ್ ದಟ್ ಈಸ್ ದ ರಿಸಲ್ಟ್ ಇಲ್ಲಿ ಅಲ್ವಾ. ಸೊ ಇದು ಇಲ್ಲಿ ಮೂವ್ ಆಗೋದ್ರಿಂದ ಅದು ನಮಗಿಲ್ಲಿ ಇದು ಈ ರೀತಿ ಬರುತ್ತೆ. ಅಂದರೆ ಇದು ಸಿ ಇಲ್ಲಿ ಪೈ ಎಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿ ಮೂವ್ ಆಗಿರೋದ್ರಿಂದ ನಮಗಿದು ಈ ಸ್ಟ್ರಕ್ಚರ್ ಬರುತ್ತೆ. ಓಕೆ, ಒಂದು ವೇಳೆ ಇದನ್ನು ಬಿಡಿ, ಈ ಸ್ಟ್ರಕ್ಚರ್ ಇತ್ತು ಅಂತ ಅಂದ್ಕೊಳ್ಳಿ ನಿಮ್ಮ ಹತ್ರ. ಸೊ ಇಲ್ಲಿ ಏನಾದರೂ ಈ ಪೈ ಎಲೆಕ್ಟ್ರಾನ್ ಇಲ್ಲಿ ಮೂವ್ ಆದರೆ ಅವಾಗೇನಾಗುತ್ತೆ, ನಮಗೆ ಈ ಸ್ಟ್ರಕ್ಚರ್ ಬರುತ್ತೆ. ಸಿ ಹಿಯರ್ ಇಲ್ಲಿಂದ ಇಲ್ಲಿ ಪೈ ಎಲೆಕ್ಟ್ರಾನ್ ಮೂವ್ ಆದರೆ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಸೊ ಈ ಥರ ಇದು ಇಂಟರ್ಚೇಂಜ್ ಆಗುತ್ತೆ. ಇಲ್ಲೂ ಅಷ್ಟೇ, ಸಿ ಹಿಯರ್ ಇಲ್ಲಿ ಇದೆ, ಈ ಪೈ ಎಲೆಕ್ಟ್ರಾನ್ ಇಲ್ಲಿ ಮೂವ್ ಆಗಿದೆ, ಅದಕ್ಕೆ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಹಾಗೆ ಎಲ್ಲ ಪೈ ಎಲೆಕ್ಟ್ರಾನ್ಸ್ಗಳು ಈ ಥರ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಆದ್ದರಿಂದ ನಮಗೆ ಇದು ಈ ಥರ ಸ್ಟ್ರಕ್ಚರ್ ಬರುತ್ತೆ. ಓಕೆ, ದಿಸ್ ಹ್ಯಾಪನ್ಸ್
ಡ್ಯೂ ಟು ದ ಡಿಸ್ಪ್ಲೇಸ್ಮೆಂಟ್ ಆಫ್ ಪೈ ಎಲೆಕ್ಟ್ರಾನ್. ಓಕೆ, ಇದು ಪೈ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟಿಂದನೇ ಈ ರೆಸೊನೆನ್ಸ್ ಆಗೋದು. ದೀಸ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆರ್ ಇಮ್ಯಾಜಿನರಿ ಸ್ಟ್ರಕ್ಚರ್ಸ್ ಆರ್ ಹೈಪೋಥೆಟಿಕಲ್ ಸ್ಟ್ರಕ್ಚರ್ಸ್. ಅಂದರೆ ಈ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಂತ ನಾವೇನು ಹೇಳಿದ್ವಿ, ಓಝೋನ್ದು ಈ ರೆಸೊನೆನ್ಸ್ ಸ್ಟ್ರಕ್ಚರ್ಸ್, ಹಾಗೆ ಬೆನ್ಝೀನ್ದು ಈ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಂತ ಏನು ಹೇಳಿದ್ವಿ, ಈ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆರ್ ಕೆನಾನಿಕಲ್ ಸ್ಟ್ರಕ್ಚರ್ಸ್ ಬಂದುಬಿಟ್ಟು ದೀಸ್ ಆರ್ ಹೈಪೋಥೆಟಿಕಲ್ ಸ್ಟ್ರಕ್ಚರ್ಸ್. ಅಂದರೆ ಈ ಸ್ಟ್ರಕ್ಚರ್ಸ್ ಬಂದುಬಿಟ್ಟು ಇಮ್ಯಾಜಿನರಿ ಸ್ಟ್ರಕ್ಚರ್ಸ್, ದೇ ಆರ್ ನಾಟ್ ರಿಯಲ್ ಸ್ಟ್ರಕ್ಚರ್ಸ್. ಓಕೆ, ಇದು ಆ್ಯಕ್ಚುಯಲ್ ಸ್ಟ್ರಕ್ಚರ್ಸ್ ಅಲ್ಲ. ಓಕೆ, ಇವು ರಿಯಲ್ ಸ್ಟ್ರಕ್ಚರ್ಸ್ ಅಲ್ಲ. ಈ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಏನಿರುತ್ತೆ ಇದು ಬಂದ್ಬಿಟ್ಟು ರಿಯಲ್ ಸ್ಟ್ರಕ್ಚರ್ ಆಫ್ ದಟ್ ಮಾಲಿಕ್ಯೂಲ್ ಅಲ್ಲ. ಓಕೆ, ಈ ಸ್ಟ್ರಕ್ಚರ್ಸ್ಗಳು ಆ್ಯಕ್ಚುಯಲ್ ಸ್ಟ್ರಕ್ಚರ್ಸ್ ಅಲ್ಲ. ಅದಕ್ಕೆ ಇದೇನು ಮಾಡುತ್ತೆ, ದೀಸ್ ಸ್ಟ್ರಕ್ಚರ್ಸ್ ಕೆನ್ ನಾಟ್ ಎಕ್ಸ್ಪ್ಲೇನ್ಸ್ ದ ಪ್ರಾಪರ್ಟೀಸ್ ಆಫ್ ಎ ಮಾಲಿಕ್ಯೂಲ್. ಇದು ಈ ಸ್ಟ್ರಕ್ಚರ್ಸ್, ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಏನಿದೆ ಇದು ಬಂದ್ಬಿಟ್ಟು ಆ ಮಾಲಿಕ್ಯೂಲ್ ಪ್ರಾಪರ್ಟಿಗಳನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಓಝೋನ್, ನಾನು ಓಝೋನ್ನ ಕನ್ಸಿಡರ್ ಮಾಡಿದಾಗ ಹೇಗೆ ಹೇಳಿದ್ದೆ, ಈ ರೀತಿ ಹೇಳಿದ್ದೆ ಅಲ್ವಾ. ಓಝೋನ್ ಈ ರೀತಿ ಇರುತ್ತೆ, ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇರುತ್ತೆ. ಇದನ್ನು ಇನ್ನೊಂದು ರೆಸೊನೆನ್ಸ್ ಸ್ಟ್ರಕ್ಚರ್ ಬರೆದ್ರೆ ಏನಾಗುತ್ತೆ, ಈ ರೀತಿ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ, ಇಲ್ಲಿ ಸಿಂಗಲ್ ಬಾಂಡ್ ಬರುತ್ತೆ, ಇಲ್ಲಿ ಮೈನಸ್ ಇರುತ್ತೆ, ಇಲ್ಲಿ ಪ್ಲಸ್ ಇರುತ್ತೆ. ಬೆನ್ಝೀನಲ್ಲೂ ಸಹ ಅಷ್ಟೇ, ಇದು ಈ ರೀತಿ ನಮಗೆ ಸ್ಟ್ರಕ್ಚರ್ ಇತ್ತು ಅಲ್ವಾ, ನೆನಪಿದೆಯಾ, ಈ ರೀತಿ ಬರೆದಿದ್ವಿ. ಇನ್ನೊಂದು ಬಂದುಬಿಟ್ಟು ನಮಗೆ ಈ ರೀತಿ, ಇದು ಈ ಥರ ಬಾಂಡ್ ಫಾರ್ಮ್ ಆಗಿದ್ದರೆ ಇದು ಈ ಥರ ಬಾಂಡ್ ಫಾರ್ಮ್ ಆಗಿತ್ತು. ಈ ರೆಸೊನೆನ್ಸ್ ಸ್ಟ್ರಕ್ಚರ್ ಬಂದುಬಿಟ್ಟು ಹೈಪೋಥೆಟಿಕಲ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಇವು ನಮಗೆ ಪ್ರಾಪರ್ಟಿ ಆಫ್ ಎ ಮಾಲಿಕ್ಯೂಲ್ನ ಎಕ್ಸ್ಪ್ಲೇನ್ ಮಾಡಲ್ಲ ಅಂತ ಅಂದೆ. ಫಾರ್ ಎಕ್ಸಾಂಪಲ್, ಸಿ ಹಿಯರ್, ಇಲ್ಲಿ ಈ ಥರ ಒಂದು ರೆಸೊನೆನ್ಸ್ ತಗೊಂಡ್ರೆ ಇಲ್ಲಿ ಓಝೋನ್ದು ಯಾವುದಾದ್ರೂ ಒಂದು ಮಾಲಿಕ್ಯೂಲ್ನ ಕನ್ಸಿಡರ್ ಮಾಡಿ. ಓಕೆ, ಒಂದು ಮಾಲಿಕ್ಯೂಲ್ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಓಝೋನ್ ಬಂದುಬಿಟ್ಟು ಇಲ್ಲಿ ಡಬಲ್ ಬಾಂಡ್ ಏನಿದೆ, ಈ ಡಬಲ್ ಬಾಂಡ್ 121 ಪಿಕೋಮೀಟರ್ ಇರುತ್ತೆ. ಓಕೆ, ಈ ಡಬಲ್ ಬಾಂಡ್ ನೆನ್ಪಿಟ್ಕೊಳ್ಳಿ, ಪಿಕೋಮೀಟರಲ್ಲೇ ಇರುತ್ತಲ್ವ ಬಾಂಡ್ ಲೆಂತ್ ಯಾವಾಗಲೂ. ಸೊ 121 ಪಿಕೋಮೀಟರ್ ಇರುತ್ತೆ. ಈ ಸಿಂಗಲ್ ಬಾಂಡ್ ಇಲ್ಲೇನಿದೆ, ಈ ಸಿಂಗಲ್ ಬಾಂಡ್ ಬಂದುಬಿಟ್ಟು 148 ಪಿಕೋಮೀಟರ್ ಇರುತ್ತೆ. ನಿಮಗೆ ಗೊತ್ತಲ್ವಾ, ಸಿಂಗಲ್ ಬಾಂಡ್ಗಿಂತ ಡಬಲ್ ಬಾಂಡ್ ಲೆಂತ್ ಯಾವಾಗಲೂ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಮಗೆ ಡಬಲ್ ಬಾಂಡ್ ಲೆಂತ್ ಕಡಿಮೆ ಆದಂಗೆಲ್ಲ ನಮಗೆ ಎನರ್ಜಿ ಟು ಬ್ರೇಕ್ ದ ಬಾಂಡ್ ವಿ ರಿಕ್ವೈರ್ಡ್ ಮೋರ್ ಎನರ್ಜಿ. ಓಕೆ, ಇಲ್ಲಿ ಇದು ಈ ರೀತಿ ನಮಗೆ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಲೆಂತ್ ಇದ್ದಾಗ, ಓಕೆ, ಈ ಸ್ಟ್ರಕ್ಚರನ್ನಲ್ಲೂ ಅಷ್ಟೇ, ಇಲ್ಲಿ ಈ ಡಬಲ್ ಬಾಂಡ್ನಲ್ಲಿ ಏನಿರುತ್ತೆ 121 ಪಿಕೋಮೀಟರ್ ಇರುತ್ತೆ. ಈ ಸಿಂಗಲ್ ಬಾಂಡ್ ಬಂದುಬಿಟ್ಟು 148 ಪಿಕೋಮೀಟರ್ ಇರುತ್ತೆ ರೆಸೊನೆನ್ಸ್ ಸ್ಟ್ರಕ್ಚರ್ ಒಳಗೆ. ಬಟ್ ಆ್ಯಕ್ಚುಯಲ್ ಆಗಿ ಎಕ್ಸ್ಪೆರಿಮೆಂಟಲಿ ನಾವು ನೋಡಿದಾಗ, ಓಕೆ, ಎಕ್ಸ್ಪೆರಿಮೆಂಟಲಿ ನಾವು ಓಝೋನ್ ಬಾಂಡ್ ಲೆಂತ್ ಏನು ನಾವು ಚೆಕ್ ಮಾಡಿದಾಗ ಅದು ಏನಿದೆ 128 ಪಿಕೋಮೀಟರ್ ಇದೆ. ಇಟ್ ಈಸ್ ನಾಟ್ 121 ಪಿಕೋಮೀಟರ್ ಆ್ಯಂಡ್ ಇಟ್ ಈಸ್ ನಾಟ್ 148 ಪಿಕೋಮೀಟರ್. ಇಟ್ ಈಸ್ ಬಿಟ್ವೀನ್ ದೀಸ್ ಟು, ಅಂದರೆ ಅದು ನಮಗೆ 128 ಪಿಕೋಮೀಟರ್ ಇದೆ. ಓಕೆ, ಸೊ ಇಲ್ಲಿ ನಮಗಿದು ಆ್ಯಕ್ಚುಯಲ್ ನಮಗೇನು ಲೆಂತ್ ಇರೋದು, ಬಾಂಡ್ ಲೆಂತ್ ಬಂದುಬಿಟ್ಟು 128 ಪಿಕೋಮೀಟರ್. ಬಟ್ ಇಲ್ಲಿ ನಮಗೇನಿದೆ, ಇದು 128 ಇಲ್ಲ. ಸೊ ಇಲ್ಲಿ ನಮಗೆ ಈ ರೀತಿ ಇದು ಮಾಲಿಕ್ಯೂಲ್ನ ಪ್ರಾಪರ್ಟಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಫೇಲ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಹ್ಯಾಪನ್ಸ್ ಇನ್ ಬೆನ್ಝೀನ್. ಸಿ ಹಿಯರ್, ಬೆನ್ಝೀನಲ್ಲಿ ಈ ಡಬಲ್ ಬಾಂಡ್ ಏನಿರುತ್ತೆ, ಓಕೆ, ಇಲ್ಲಿ ಬರೆದಿರ್ತೀನಿ, ಡಬಲ್ ಬಾಂಡ್ ಬಂದುಬಿಟ್ಟು ಯಾವಾಗಲೂ 134 ಇರುತ್ತೆ ಪಿಕೋಮೀಟರ್ ಬೆನ್ಝೀನಲ್ಲಿ. ಅದೇ ಈ ಸಿಂಗಲ್ ಬಾಂಡ್ ಏನಿರುತ್ತೆ 154 ಪಿಕೋಮೀಟರ್ ಇರುತ್ತೆ. ಓಕೆ, ಬಟ್ ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟಲಿ ಟ್ರೈ ಮಾಡಿದಾಗ ಇದೇನಾಗುತ್ತೆ 139 ಪಿಕೋಮೀಟರ್ ಬರುತ್ತೆ. ಓಕೆ, ಇದು ನಮಗೆ 134 ಇರೋಲ್ಲ, 154 ಇರೋಲ್ಲ. ಓಕೆ, ಇಟ್ ವಿಲ್ ಬಿ 139 ಪಿಕೋಮೀಟರ್. ಇಲ್ಲೂ ಸಹ ನಮಗಿದು 139 ಇಲ್ಲಿ ಏನಕ್ಕಿಲ್ಲ ಅಂತ ಇದು ನಮಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಈ ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ನೆಕ್ಸ್ಟ್ ಪಾಯಿಂಟ್, ದ ಆವರೇಜ್ ಆಫ್ ರೆಸೊನೆನ್ಸ್ ಸ್ಟ್ರಕ್ಚರ್ ಆರ್ ಕೆನಾನಿಕಲ್ ಸ್ಟ್ರಕ್ಚರ್ is called resonance hybrid. Means by combining these resonance structure we'll get resonance hybrid. This resonance hybrid is actual structure which explains the property of molecule. For example, here ಇದೆರಡು ರೆಸೊನೆನ್ಸ್ ಸ್ಟ್ರಕ್ಚರ್ ಏನಿದೆ, ಇಲ್ಲಿ ಇದೆರಡು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಲ್ವಾ, ಇಲ್ಲಿ ಇದೆರಡು ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ಈ ಎರಡೂ ರೆಸೊನೆನ್ಸ್ ಸ್ಟ್ರಕ್ಚರ್ಗಳನ್ನು ನಾವು ಕಂಬೈನ್ ಮಾಡಿ ಬರೆದ್ರೆ, ಸಿ ಹಿಯರ್, ಇಲ್ಲಿ ಓ ಇದೆ, ಓಕೆ, ಇಲ್ಲಿ ಒಂದು ಓ ಇದೆ, ಇಲ್ಲಿ ಒಂದು ಓ ಇದೆ ಅಲ್ವಾ. ಇದು ನಾವು ಕಂಬೈನ್ ಮಾಡಿ ಬರೆದ್ರೆ ಹೇಗಿರುತ್ತೆ, ಈಗ ಬರೀಬೇಕು ಕಂಬೈನಿಂಗ್ ನಾವು ಬರೆದಾಗ. ಓಕೆ, ಇಲ್ಲಿ ಓ ಇದೆ. ಫಸ್ಟ್ ಯು ಸಿ ಹಿಯರ್, ಇಲ್ಲಿ ಒಂದು ಸಿಂಗಲ್ ಬಾಂಡ್ ಇದೆ ಅಲ್ವಾ, ಈ ಮಾಲಿಕ್ಯೂಲಲ್ಲಿ ಇಲ್ಲಿ ಸಿಂಗಲ್ ಬಾಂಡ್ ಇದೆ. ಸಿಂಗಲ್ ಬಾಂಡ್ ಇರೋದಂತೂ ಕ್ಲಿಯರ್ ಅಲ್ವಾ ನಿಮಗೆ, ಈ ಥರ ಬರಿಬೇಕು. ನೆಕ್ಸ್ಟ್ ಒಂದು ಡಬಲ್ ಬಾಂಡ್ ಇದೆ. ಡಬಲ್ ಬಾಂಡ್ ಇರೋದನ್ನೆಲ್ಲ ಡಾಟ್ ಡಾಟ್ ಬರಿಬೇಕು. ಓಕೆ, ಸಿ ಐ ವಿಲ್ ರೈಟ್ ಅ ಡಾಟ್ ಲೈಕ್ ದಿಸ್. ಓಕೆ, ಹಿಯರ್ ಸಿಂಗಲ್ ಬಾಂಡ್ ಈಸ್ ದೇರ್, so I will write single bond like this. Okay,
ಈ ಸ್ಟ್ರಕ್ಚರ್ನು ಇದರಲ್ಲಿ ಕಂಬೈನ್ ಮಾಡಿ ಹೇಗಾಗುತ್ತೆ. ಅಗೇನ್ ಲೆಫ್ಟ್ ಸೈಡಲ್ಲಿ ಏನಾಗಿದೆ, ಒಂದು ಈ ಥರ ಡಾರ್ಕಿಂದನೇ ಇದನ್ನು ಇಂಡಿಕೇಟ್ ಮಾಡಬೇಕು. ಕಮ್ ಟು ದಿಸ್ ಸೈಡ್, ಒಂದು ಸಿಂಗಲ್ ಬಾಂಡ್ ಇದೆ, ಸಿಂಗಲ್ ಬಾಂಡ್ ಇದೆ, ಸಿಂಗಲ್ ಬಾಂಡ್ ಒಂದು. ಈ ಡಬಲ್ ಬಾಂಡ್ ಏನಿದೆ ಅದನ್ನು ನೀವು ಡಾಟ್ ಮೂಲಕ ರೆಪ್ರೆಸೆಂಟ್ ಮಾಡಿ. ಚಾರ್ಜ್ ಬರೀರಿ. ಸಿ ಹಿಯರ್, ಇಲ್ಲಿ ಪ್ಲಸ್ ಚಾರ್ಜ್ ಇದೆ, ಇಲ್ಲೂ ಪ್ಲಸ್ ಚಾರ್ಜ್ ಇದೆ. ಪ್ಲಸ್ ಚಾರ್ಜ್ ಎರಡರಲ್ಲೂ ಪ್ಲಸ್ ಚಾರ್ಜ್ ಇದೆ ಅಲ್ವಾ. ಸೊ ಎರಡರಲ್ಲೂ ಪ್ಲಸ್ ಚಾರ್ಜ್ ಇದೆ ಅಂದರೆ ಇಲ್ಲೂ ಪ್ಲಸ್ ಅಂತರೂ ಪಕ್ಕಾ ಇದೆ. ಓಕೆ, ಕಮಿಂಗ್ ಟು ಹಿಯರ್, ಇಲ್ಲಿ ಮೈನಸ್ ಚಾರ್ಜ್ ಇಲ್ಲ, ಇಲ್ಲಿ ಮೈನಸ್ ಚಾರ್ಜ್ ಇದೆ. ಸೊ ಯು ಹ್ಯಾವ್ ಟು ರೈಟ್ ಡೆಲ್ಟಾ ಮೈನಸ್. ಓಕೆ, ಪಾರ್ಷಿಯಲ್ ಇಲ್ಲಿ ಇಲ್ಲ, ಇಲ್ಲೂ ಇದೆ. ಸೊ ಇಲ್ಲಿ ಡೆಲ್ಟಾ ಬರಬೇಕು. ಇಲ್ಲೂ ಅಷ್ಟೇ, ಇಲ್ಲಿ ಇದೆ, ಈ ಓನಲ್ಲಿ ಇಲ್ಲ. ಸೊ ಈ ಓಗೂ ಸಹ ಮೈನಸ್ ಬರುತ್ತೆ. ಓಕೆ, ದಿಸ್ ಈಸ್ ಚಾರ್ಜ್ ಡೆಲ್ಟಾ ಮೈನಸ್. ಇದು ಅಷ್ಟೇ, ಚಾರ್ಜ್ ಮೇಲಿರಬೇಕಲ್ವ, ಡೆಲ್ಟಾ ಮೈನಸ್. ಇದನ್ನು ನಾವು ರೆಸೊನೆನ್ಸ್ ಹೈಬ್ರಿಡ್ ಅಂತ ಕರಿತೇವೆ. ರೆಸೊನೆನ್ಸ್ ಹೈಬ್ರಿಡ್. ಓಕೆ, ಈ ಸ್ಟ್ರಕ್ಚರ್ನ ನಾವು ರೆಸೊನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ. ಇಲ್ಲಿ ಕಂಬೈನ್ ಆಗಿ ಬರೆದ್ರೆ ಏನಾಗುತ್ತೆ, ಸಿ ಹಿಯರ್, ಇಲ್ಲಿ ಈ ಥರ ಅಲ್ವಾ. ಇಲ್ಲಿ ಸಿಂಗಲ್ ಬಾಂಡಲ್ಲಿದೆ, ಅಲ್ಲಿ ಫಸ್ಟು ಬಾಂಡನ್ನ ಬರ್ಕೊಳ್ಳಿ. ಸಿ ಹಿಯರ್, ಇಲ್ಲಿ ಸಿಂಗಲ್ ಬಾಂಡ್ ಇದೆ ಅಲ್ವಾ, ಇದೆಲ್ಲ ಸಿಂಗಲ್ ಬಾಂಡೆ, ಇಲ್ಲಿ ಸಿಂಗಲ್ ಬಾಂಡ್. ಸಿ ಇದೆಲ್ಲ ಬರೆದಿರೋದೀಗ ಸಿಂಗಲ್ ಬಾಂಡ್ ಅಲ್ವಾ. ಈಗ ಡಬಲ್ ಬಾಂಡ್ ಬರೆದ್ರೆ ಏನಾಗುತ್ತೆ, ಇದ್ರ ಮೇಲೆ ಓವರ್ಲೇ. ಸಿ ಇಲ್ಲಿ ಈ ಪೊಸಿಷನಲ್ಲಿ ಡಬಲ್ ಬಾಂಡ್ ಇದೆ. ಸೊ ಡಬಲ್ ಬಾಂಡ್ ಎಲ್ಲಿದೆ ಅಲ್ಲೆಲ್ಲ ಡಾಟ್ ಬರೀರಿ, ಡಾಟ್. ಇಲ್ಲಿ ಡಬಲ್ ಬಾಂಡ್ ಇಲ್ಲ, ಬಟ್ ಇಲ್ಲಿ ಡಬಲ್ ಬಾಂಡ್ ಇದೆ. ಸೊ ಡಾಟ್. ಇದರಲ್ಲಿ ಮತ್ತೆ ಡಬಲ್ ಬಾಂಡ್ ಇದೆ. ಸೊ ನೀವು ಈ ಥರ ಎರಡೂ ಕಂಬೈನ್ ಮಾಡಿದ್ರೆ, ಡಬಲ್ ಬಾಂಡ್ ಮಾಡಿದ್ರೆ ಈ ಥರ ಆಗುತ್ತೆ. ಸೊ ದಿಸ್ ಈಸ್ ಅ ರೆಸೊನೆನ್ಸ್ ಹೈಬ್ರಿಡ್ ಆಫ್ ಬೆನ್ಝೀನ್. ಓಕೆ, ರೆಸೊನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ ನಾವು ಇದನ್ನು. ಆ್ಯಕ್ಚುಯಲ್ ಸ್ಟ್ರಕ್ಚರ್ ಆಫ್ ಅ ಮಾಲಿಕ್ಯೂಲ್. ಈ ಓಝೋನ್ ಏನು ಬರೆದಿದ್ದೀವಿ ರೆಸೊನೆನ್ಸ್ ಸ್ಟ್ರಕ್ಚರ್, ಇದು ನಾನು ಇಮ್ಯಾಜಿನರಿ ಹೈಪೋಥೆಟಿಕಲ್ ಸ್ಟ್ರಕ್ಚರ್ ಅಂತ ಹೇಳಿದೆ. ಈ ರೆಸೊನೆನ್ಸ್ ಸ್ಟ್ರಕ್ಚರ್ ಆರ್ ಕೆನಾನಿಕಲ್ ಸ್ಟ್ರಕ್ಚರ್ಸ್ಗಳನ್ನು ಅಲ್ವಾ. ಸೊ ಈ ರೆಸೊನೆನ್ಸ್ ಹೈಬ್ರಿಡ್ ಬಂದುಬಿಟ್ಟು ಆ್ಯಕ್ಚುಯಲ್ ಸ್ಟ್ರಕ್ಚರ್ಸ್. ಇವೆರಡೂ ಬಂದುಬಿಟ್ಟು ಇಲ್ಲಿ ಬರೆದಿರ್ತೀನಿ. ಈ ರೆಸೊನೆನ್ಸ್ ಹೈಬ್ರಿಡ್ ಬಂದುಬಿಟ್ಟು ಆ್ಯಕ್ಚುಯಲ್ ಸ್ಟ್ರಕ್ಚರ್ಸ್. ಓಕೆ, ಆ್ಯಕ್ಚುಲಿ ಈ ರೆಸೊನೆನ್ಸ್ ಹೈಬ್ರಿಡ್ಗಳು ಬಂದುಬಿಟ್ಟು ಆ ಮಾಲಿಕ್ಯೂಲ್ ಪ್ರಾಪರ್ಟೀಸ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಏನು ಹೇಳಿದೆ, 128 ಇತ್ತು ಎಕ್ಸ್ಪೆರಿಮೆಂಟಲಿ ನಾವು ಇದನ್ನು ಚೆಕ್ ಮಾಡಿದಾಗ ಬಾಂಡ್ ಲೆಂತ್ನ ಅಲ್ವಾ. ಸೊ ಇಲ್ಲಿ ನಾವು ಚೆಕ್ ಮಾಡಿದ್ರೆ ಇದು ಸಹ 128 ಪಿಕೋಮೀಟರ್ ಇರುತ್ತೆ, ಇದು ಸಹ 128 ಪಿಕೋಮೀಟರ್ ಇರುತ್ತೆ ಲೆಂತ್. ಓಕೆ, ಈ ರೆಸೊನೆನ್ಸ್ ಹೈಬ್ರಿಡ್ದು. ಓಕೆ, ಇಲ್ಲಿ ಸಹ ಅಷ್ಟೇ, ಈ ಲೆಂತ್ ಏನಿದೆ, ಈ ಬಾಂಡ್ ಲೆಂತ್ ಬಂದುಬಿಟ್ಟು ನಮಗಿಲ್ಲಿ 139 ಪಿಕೋಮೀಟರ್ ಇರುತ್ತೆ ಬೆನ್ಝೀನಲ್ಲಿ. ಸೊ ದಿಸ್ ರೆಸೊನೆನ್ಸ್ ಹೈಬ್ರಿಡ್ ಈಸ್ ಆನ್ ಆ್ಯಕ್ಚುಯಲ್ ಸ್ಟ್ರಕ್ಚರ್. ಜನರಲಿ ಇದು ನಮಗೆ ಇಮ್ಯಾಜಿನರಿ ಸ್ಟ್ರಕ್ಚರ್, ಬಟ್ ಟು ರೈಟ್ ದ ಹೈಬ್ರಿಡ್ ವಿ ನೀಡ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ಓಕೆ, ಯಾವ ರೀತಿ ರೆಸೊನೆನ್ಸ್ ಆಗ್ತಿದೆ, ಎಲ್ಲಿ ಚಾರ್ಜ್ ಶಿಫ್ಟ್ ಆಗ್ತಿದೆ ಅಂತ ಗೊತ್ತಾದರೆ ಮಾತ್ರ ನಮಗೆ ರೆಸೊನೆನ್ಸ್ ಹೈಬ್ರಿಡ್ ಬರೆಯೋದಕ್ಕೆ ಬರೋದು. ಈ ರೆಸೊನೆನ್ಸ್ ಹೈಬ್ರಿಡ್ಗಳೇ ನಮಗೆ ಮಾಲಿಕ್ಯೂಲ್ಗಳ ಪ್ರಾಪರ್ಟೀಸ್ಗಳನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ದ ಎನರ್ಜಿ ಆಫ್ ರೆಸೊನೆನ್ಸ್ ಹೈಬ್ರಿಡ್ ಈಸ್ ಲೋಯರ್ ದೆನ್ ಕೆನಾನಿಕಲ್ ಸ್ಟ್ರಕ್ಚರ್ಸ್. ಮೀನ್ಸ್ ನಾವು ಎನರ್ಜಿನ ಚೆಕ್ ಮಾಡಿದ್ರೆ ಈ ರೆಸೊನೆನ್ಸ್ ಹೈಬ್ರಿಡ್ ಎನರ್ಜಿ ಏನಿರುತ್ತೆ, ಈ ಎನರ್ಜಿ ಬಂದುಬಿಟ್ಟು ರೆಸೊನೆನ್ಸ್ ಹೈಬ್ರಿಡ್ ಅಂತ ಬರೆದಿರ್ತೀನಿ. ಓಕೆ, ಹೈಬ್ರಿಡ್ ಎನರ್ಜಿ ಬಂದುಬಿಟ್ಟು ನಮಗೆ ಯಾವಾಗಲೂ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಎನರ್ಜಿಗೆ ನಾವು ಕಂಪೇರ್ ಮಾಡಿದ್ರೆ ಈ ರೆಸೊನೆನ್ಸ್ ಹೈಬ್ರಿಡ್ ಎನರ್ಜಿ ನಮಗೆ ಕಡಿಮೆ ಇರುತ್ತೆ. ಅದಕ್ಕೆ ನಮಗಿದು ಸ್ಟೇಬಲ್ ಆಗಿರುತ್ತೆ. ಓಕೆ, ದಿಸ್ ರೆಸೊನೆನ್ಸ್ ಹೈಬ್ರಿಡ್ ಈಸ್ ಸ್ಟೇಬಲ್ ದ್ಯಾನ್ ದಿಸ್ ಸ್ಟ್ರಕ್ಚರ್ಸ್. ದಟ್ಸ್ ವೈ ದ ಎನರ್ಜಿ ಆಫ್ ದಿಸ್ ರೆಸೊನೆನ್ಸ್ ಹೈಬ್ರಿಡ್ ಈಸ್ ಆಲ್ವೇಸ್ low than the canonical structures. The difference in energy between actual structure and lowest stable energy resonance is called resonance stabilization energy or resonance energy. Means ಈ ರೆಸೊನೆನ್ಸ್ ಹೈಬ್ರಿಡ್ ಆ್ಯಕ್ಚುಯಲ್ ಸ್ಟ್ರಕ್ಚರ್ ಏನಿರುತ್ತೆ ಇದರದ್ದು ಎನರ್ಜಿ, ಓಕೆ, ಇದರ ಎನರ್ಜಿ, ಹಾಗೆ ಈ ರೆಸೊನೆನ್ಸ್ ಸ್ಟ್ರಕ್ಚರ್ ಹಾಗೆ ಕೆನಾನಿಕಲ್ ಸ್ಟ್ರಕ್ಚರ್ಗಳಲ್ಲಿ ಯಾವುದಾದ್ರೂ ಒಂದು ಸ್ಟೇಬಲ್ ಇರುತ್ತೆ ಅಲ್ವಾ, ಅಂದರೆ ಮೋರ್ ಸ್ಟೇಬಲ್ ಇರುತ್ತೆ. ಅಂದರೆ ಇವುಗಳಲ್ಲಿ ಯಾವುದಾದ್ರೂ ಕೆಲವೊಂದು ಸಲ ಒಂದಕ್ಕೆ ಲೆಸ್ ಎನರ್ಜಿ ಇರುತ್ತೆ. ಇಲ್ಲಿ ಎರಡೇ ಸ್ಟ್ರಕ್ಚರ್ ಇರೋದ್ರಿಂದ ಇದು ಸೇಮ್ ಎನರ್ಜಿ ಇದೆ. ಕೆಲವೊಂದು ಸಲ ಡ್ಯೂ ಟು ದಿಸ್ ಚಾರ್ಜ್ ಆ್ಯಂಡ್ ಸಮ್ ಅದರ್ ಪಾಯಿಂಟ್ಸ್ ಏನಾಗುತ್ತೆ, ಇಲ್ಲಿ ಬಂದುಬಿಟ್ಟು ನಮಗಿದು ಎನರ್ಜಿ ಲೋ ಇರುತ್ತೆ. ಅಂದರೆ ಇದರಲ್ಲೇ ಕೆಲವೊಂದು ಸ್ವಲ್ಪ ಸ್ಟೇಬಲ್ ಇರುತ್ತೆ. ಓಕೆ, ಇಲ್ಲಿ ಈ ಎನರ್ಜಿ ಹಾಗೆ ಇಲ್ಲಿ ಲೋಯೆಸ್ಟ್ ಎನರ್ಜಿ ಆಗಿರುತ್ತೆ. ಓಕೆ, ಈ ಲೋಯೆಸ್ಟ್ ಎನರ್ಜಿ ಆಗಿರುತ್ತೆ. ಅವುಗಳ ಡಿಫ್ರೆನ್ಸನ್ನು ನಾವು ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಎನರ್ಜಿ ಆರ್ ರೆಸೊನೆನ್ಸ್ ಎನರ್ಜಿ ಅಂತ ಕರೀತೇವೆ. ಈ ರೆಸೊನೆನ್ಸ್ ಸ್ಟ್ರಕ್ಚರ್ಗಳಲ್ಲಿ ಯಾವುದಾದ್ರೂ ಒಂದು ರೆಸೊನೆನ್ಸ್ ಸ್ಟ್ರಕ್ಚರ್ ಸ್ವಲ್ಪ ಜಾಸ್ತಿ ಸ್ಟೇಬಲ್ ಇರುತ್ತೆ, ಅಂದರೆ ಅದಕ್ಕೆ ಲೆಸ್ ಎನರ್ಜಿ ಇರುತ್ತೆ, ಅದು ನಮಗೆ ಮೋರ್ ಸ್ಟೇಬಲ್ ಇರುತ್ತೆ ಈ ರೆಸೊನೆನ್ಸ್ ಸ್ಟ್ರಕ್ಚರ್ಗಳಲ್ಲಿ. ಅದನ್ನು ನಾವು ಹೇಗೆ ಡಿಸೈಡ್ ಮಾಡೋದಂದರೆ,
ಅಮಾಂಗ್ ರೆಸೊನೆನ್ಸ್ ಸ್ಟ್ರಕ್ಚರ್ ವಿಚ್ ಹ್ಯಾವ್ ಮೋರ್ ನಂಬರ್ ಆಫ್ ಕೋವಲೆಂಟ್ ಬಾಂಡ್ಸ್ ಇರಬೇಕು. ಅಂದರೆ ನಮಗೆ ಕೋವಲೆಂಟ್ ಬಾಂಡ್ಸ್ ಬಂದುಬಿಟ್ಟು ಆ ರೆಸೊನೆನ್ಸ್ ಸ್ಟ್ರಕ್ಚರ್ನಲ್ಲಿ ಜಾಸ್ತಿ ಇರಬೇಕು. ಹಾಗೆ ಆಲ್ ಆಟಮ್ ವಿತ್ ಆಕ್ಟೇಟ್ ಆಫ್ ಎಲೆಕ್ಟ್ರಾನ್ ಇರಬೇಕು. ನೆಕ್ಸ್ಟ್ ಲೆಸ್ ಸಪರೇಷನ್ ಆಫ್ ಆಪೋಸಿಟ್ ಚಾರ್ಜ್ ಇರಬೇಕು. ಅಂದರೆ ಎಲೆಕ್ಟ್ರೋ ನೆಗೆಟಿವ್ ಆಟಮ್ ಮೇಲೆ ನಮಗೆ ಮೈನಸ್ ಇರಬೇಕು, ಎಲೆಕ್ಟ್ರೋ ಪಾಸಿಟಿವ್ ಮೇಲೆ ನಮಗೆ ಪ್ಲಸ್ ಇರಬೇಕು. ಹಾಗೆ ಮೋರ್ ಡಿಸ್ಪರ್ಸಲ್ ಆಫ್ ಚಾರ್ಜ್ ಇರಬೇಕು. ಈ ರೀತಿ ಇದ್ದರೆ ಆ ರೆಸೊನೆನ್ಸ್ ಸ್ಟ್ರಕ್ಚರ್ ಅಮಾಂಗ್ ಆಲ್ ರೆಸೊನೆನ್ಸ್ ಸ್ಟ್ರಕ್ಚರ್, ಆ ರೆಸೊನೆನ್ಸ್ ಸ್ಟ್ರಕ್ಚರ್ ಬಂದುಬಿಟ್ಟು ನಮಗೆ ಮೋರ್ ಸ್ಟೇಬಲ್ ಆಗಿರುತ್ತೆ. ಇವಾಗ ನಿಮಗೆ ರೆಸೊನೆನ್ಸ್ ಅಂದರೆ ಏನು, ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಂದರೆ ಏನು ಅಂತ ಒಂದು ಐಡಿಯಾ ಬಂದಿದೆ ಅಲ್ವಾ. ನೆಕ್ಸ್ಟ್ ನಾವು ಈ ರೆಸೊನೆನ್ಸ್ ಆಗಬೇಕಂದ್ರೆ ಏನೆಲ್ಲ ಕಂಡೀಷನ್ಸ್ ಇರಬೇಕು ಅಂತ ಸ್ಟಡಿ ಮಾಡೋಣ. ದಟ್ ಈಸ್ ಕಂಡೀಷನ್ ಫಾರ್ ರೆಸೊನೆನ್ಸ್. ಫಸ್ಟ್ ಪಾಯಿಂಟ್, molecule must have pi electrons because resonance happens due to the displacement of pi electrons. ಈಗ ತಾನೇ ನಾವು ನೋಡಿದ್ವಲ್ಲ ಇಷ್ಟೊತ್ತು, ರೆಸೊನೆನ್ಸ್ ಏನಕ್ಕಾಗುತ್ತೆ, ಪೈ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಆಗೋದ್ರಿಂದನೇ ನಮಗೆ ರೆಸೊನೆನ್ಸ್ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಒಂದು ಮಾಲಿಕ್ಯೂಲ್ನಲ್ಲಿ ರೆಸೊನೆನ್ಸ್ ಪ್ರೆಸೆಂಟ್ ಇರಬೇಕು ಅಂದರೆ ಆ ಮಾಲಿಕ್ಯೂಲಲ್ಲಿ ಮಸ್ಟ್ ನಮಗೆ ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಅಂದರೆ ಮಾತ್ರ ಅದು ನಮಗೆ ರೆಸೊನೆನ್ಸ್ನ ತೋರಿಸುತ್ತೆ. ಇಲ್ಲ ಅಂದರೆ ಅದು ನಮಗೆ ರೆಸೊನೆನ್ಸ್ ತೋರಿಸೋಲ್ಲ. ಪೈ ಎಲೆಕ್ಟ್ರಾನ್ಸ್ ಇಲ್ಲ ಅಂದರೆ ರೆಸೊನೆನ್ಸ್ ತೋರಿಸಲ್ಲ. ಫಾರ್ ಎಕ್ಸಾಂಪಲ್ CH3N ಪ್ಲಸ್ O ಮೈನಸ್ ಈ ರೀತಿ ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ಇದನ್ನು ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ ಬರೆದ್ರೆ ಹೇಗಿರುತ್ತೆ, ಅದನ್ನು ಹೇಗೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಬರೆಯೋದು ಅಂತ ನಾನು ಇನ್ನೊಂದ್ಸಲ ಕ್ಲೀನಾಗಿ ಹೇಳ್ಕೊಡ್ತೇನೆ ಇದೇ ವಿಡಿಯೋದಲ್ಲಿ ನೆಕ್ಸ್ಟ್. ಬಟ್ ಸಿ ಹಿಯರ್, ಇಲ್ಲಿ ಏನಾಗುತ್ತೆ, ಈ ಎಲೆಕ್ಟ್ರಾನ್ ಬಂದುಬಿಟ್ಟು ನಮಗೆ ಇಲ್ಲಿ ಶಿಫ್ಟ್ ಆಗಿರುತ್ತೆ. ಈ O ಮೈನಸ್ ಏನಿರುತ್ತೆ ಇದು ನಮಗೆ ಇಲ್ಲಿ ಶಿಫ್ಟ್ ಆಗಿರುತ್ತೆ. ಓಕೆ, ಇದು ಏನಾಗುತ್ತೆ, CH3N ಪ್ಲಸ್ ಹಾಗೆ ಇರುತ್ತೆ. ಇಲ್ಲಿ ಈ ರೀತಿ ಇತ್ತಲ್ವಾ, ಈ ಮೈನಸ್ ಇಲ್ಲಿ ಶಿಫ್ಟ್ ಆದರೆ ಇಲ್ಲಿ ಬರುತ್ತೆ. ಈ ಪೈ ಬಾಂಡೇ ಅಲ್ವಾ ನಮಗೆ ಡಿಸ್ಪ್ಲೇಸ್ ಆಗೋದು. ಸೊ ಇದು ಮೈನಸ್ ಬಾಂಡ್, ನಥಿಂಗ್ ಬಟ್ ಏನು, ಎಲೆಕ್ಟ್ರಾನ್ ಅಲ್ವಾ. ಸೊ ಎಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ. ಸೊ ಇಲ್ಲಿ ನಮಗೆ ಪೈ ಬಾಂಡ್ ಪ್ರೆಸೆಂಟ್ ಇದೆ ಅಲ್ವಾ. ಇದರಲ್ಲಿ ನಮಗೆ ಎರಡರಲ್ಲೂ ಇದು ಅಷ್ಟೇ. ಇದು ನಮಗೆ ಈ ಸ್ಟ್ರಕ್ಚರ್ ಕೊಟ್ಟರೆ ಏನು ಬರಿಬೋದು, ಈ ಎಲೆಕ್ಟ್ರಾನ್ ನಮಗೆ ಇಲ್ಲಿ ಶಿಫ್ಟ್ ಆಗಿರುತ್ತೆ, ಈ ಪೈ ಬಾಂಡ್ ನಮಗೆ ಇಲ್ಲಿ ಶಿಫ್ಟ್ ಆಗುತ್ತೆ. ಅದೇ ನಮಗೆ ಈ ಸ್ಟ್ರಕ್ಚರ್ ಬರುತ್ತೆ. ಸೊ ಹಿಯರ್ ಪೈ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್. ಸೊ ನಮಗೆ ಮಾಲಿಕ್ಯೂಲ್ನಲ್ಲಿ ರೆಸೊನೆನ್ಸ್ ಆಗಬೇಕಂದ್ರೆ ಪೈ ಎಲೆಕ್ಟ್ರಾನ್ ಮಸ್ಟ್ ಇರಬೇಕು. ಓಕೆ, ಫಾರ್ ಎಕ್ಸಾಂಪಲ್ CH3 CH2 CH2 CH3 ಈ ರೀತಿ ಒಂದು ಮಾಲಿಕ್ಯೂಲ್ ಇತ್ತು ಅಂತ ಅಂದ್ಕೊಳ್ಳಿ. ಇದರಲ್ಲಿ ರೆಸೊನೆನ್ಸ್ ಆಗುತ್ತಾ, ಇಲ್ಲ. ಏನಕ್ಕಂದರೆ ಇಲ್ಲಿ ಪೈ ಎಲೆಕ್ಟ್ರಾನ್ಸೇ ಇಲ್ಲ. ಏನಕ್ಕಂದರೆ ಪೈ ಎಲೆಕ್ಟ್ರಾನ್ಸ್ ನಥಿಂಗ್ ಬಟ್ ಡಬಲ್ ಬಾಂಡ್ ಅಲ್ವಾ. ಸೊ ಇಲ್ಲಿ ನಮಗೆ ಪೈ ಎಲೆಕ್ಟ್ರಾನ್ಸೇ ಇಲ್ಲ, ಅದಕ್ಕೆ ನಮಗಿದು ರೆಸೊನೆನ್ಸ್ ತೋರಿಸೋದಿಲ್ಲ. ಓಕೆ, ಇಲ್ಲಿ ನಮಗೆ ಪೈ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಅವು ಡಿಸ್ಪ್ಲೇಸ್ ಆಗೋದ್ರಿಂದ ನಮಗಿಲ್ಲಿ ರೆಸೊನೆನ್ಸ್ ತೋರಿಸುತ್ತೆ. ಅಂದರೆ ಮಾಲಿಕ್ಯೂಲ್ ಮಸ್ಟ್ ಹ್ಯಾವ್ ಪೈ ಎಲೆಕ್ಟ್ರಾನ್ಸ್. ದಟ್ ಈಸ್ ದ ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಪಾಯಿಂಟ್, ಮಾಲಿಕ್ಯೂಲ್ ಶುಡ್ ಹ್ಯಾವ್ ಕಾಂಜುಗೇಟಿವ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂದರೆ ನಮಗೆ ರೆಸೊನೆನ್ಸ್ ಆಗಬೇಕಂದ್ರೆ ಕಾನ್ಜುಗೇಟಿವ್ ಸಿಸ್ಟಮ್ ಅಂತ ಕರಿತೀವಿ. ಅದನ್ನು ಹೇಳ್ತೇನೆ ಏನಂತ. ಸಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ನಾನು ಏನು ಹೇಳಿದೆ, ಫಸ್ಟ್ ಪಾಯಿಂಟ್ ಪೈ ಎಲೆಕ್ಟ್ರಾನ್ಸ್ ಇರಬೇಕು ಅಂತ ಹೇಳಿದೆ. ಓಕೆ, ನಮಗೆ ಕೇವಲ ಪೈ ಎಲೆಕ್ಟ್ರಾನ್ಸ್, ಸಿ ಹಿಯರ್ ಇಲ್ಲಿ ಯಾವೆಲ್ಲ ಕಂಡೀಷನಲ್ಲಿ ಪೈ ಎಲೆಕ್ಟ್ರಾನ್ಸ್ ಇದೆ, ಇಲ್ಲಿ ಡಬಲ್ ಬಾಂಡ್ ಇದೆ. ಸೊ ಇಲ್ಲಿ ಪೈ ಎಲೆಕ್ಟ್ರಾನ್ ಇದೆ ಅಲ್ವಾ, ಇಲ್ಲಿ ಪೈ ಎಲೆಕ್ಟ್ರಾನ್ ಇಲ್ಲ, ಅದಕ್ಕೆ ನಮಗಿದು ರೆಸೊನೆನ್ಸ್ ತೋರಿಸೋದಿಲ್ಲ ಅಲ್ವಾ. ನಮಗಿದು ರೆಸೊನೆನ್ಸ್ ತೋರಿಸೋದಿಲ್ಲ. ಇಲ್ಲಿ ನಮಗೆ ಪೈ ಎಲೆಕ್ಟ್ರಾನ್ ಇದೆ. ಓಕೆ, ಫಸ್ಟ್ ಕಂಡೀಷನ್ ನಮಗೆ ಸ್ಯಾಟಿಸ್ಫೈ ಆಗಿದೆ. ಇವೊಂದು ದೀಸ್ ಟೂ ಆರ್ ಹ್ಯಾವಿಂಗ್ ಪೈ ಎಲೆಕ್ಟ್ರಾನ್ಸ್ ಬಟ್ ಕಾನ್ಜುಗೇಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಆ ಕಾನ್ಜುಗೇಟಿವ್ ಸಿಸ್ಟಮ್ ಇದ್ದರೆ ಮಾತ್ರ ನಮಗೆ ಅಲ್ಲಿ ರೆಸೊನೆನ್ಸ್ ಆಗುತ್ತೆ. ಇಲ್ಲಿ ನಮಗೆ ಆ ಕಾನ್ಜುಗೇಟಿವ್ ಸಿಸ್ಟಮ್ ಇದೆ, ಅದಕ್ಕೆ ನಮಗಿಲ್ಲಿ ರೆಸೊನೆನ್ಸ್ ಆಗುತ್ತೆ. ಇಲ್ಲಿ ನಮಗೆ ಪೈ ಎಲೆಕ್ಟ್ರಾನ್ ಇದ್ದರೂ ಸಹ ಕಾನ್ಜುಗೇಟಿವ್ ಸಿಸ್ಟಮ್ ಇಲ್ಲ. ಇಲ್ಲಿ ಕಾನ್ಜುಗೇಟಿವ್ ಸಿಸ್ಟಮ್ ನಮಗೆ ಇಲ್ಲ, ಅದಕ್ಕೆ ನಮಗಿದು ರೆಸೊನೆನ್ಸ್ನ ತೋರಿಸೋದಿಲ್ಲ. ಓಕೆ, ಈ ಮಾಲಿಕ್ಯೂಲ್ ನಮಗೆ ರೆಸೊನೆನ್ಸ್ ತೋರಿಸೋದಿಲ್ಲ. ಏನಕ್ಕಂದರೆ ಇಲ್ಲಿ ಕಾನ್ಜುಗೇಟಿವ್ ಸಿಸ್ಟಮ್ ನಮಗೆ ಇಲ್ಲಿ ಪ್ರೆಸೆಂಟ್ ಇರಬೇಕು, ಇಲ್ಲಿ ಇಲ್ಲ. ಓಕೆ, ಫಸ್ಟ್ ಪಾಯಿಂಟ್ ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಸೆಕೆಂಡ್ ಪಾಯಿಂಟ್ ಕಾನ್ಜುಗೇಟಿವ್ ಸಿಸ್ಟಮ್ ಇರಬೇಕು. ಈ ಕಾನ್ಜುಗೇಟಿವ್ ಸಿಸ್ಟಮ್ ಅಂದರೆ ಏನು, ಅದು ಹೇಗಿರುತ್ತೆ ಅಂತ ಇವಾಗ ನೋಡೋಣ. ಕಾನ್ಜುಗೇಟಿವ್ ಸಿಸ್ಟಮ್ ಅಂದರೆ ಸಿ ಹಿಯರ್ ದಿಸ್ ಮೈನಸ್ ಈ ಸಿಂಗಲ್ ಬಾಂಡ್ ಏನಿದೆ ಇದು, ಈ ಡಬಲ್ ಬಾಂಡ್ ಏನಿದೆ ಇದು, ಇದರಲ್ಲಿ ಇದು ಕಾನ್ಜುಗೇಟಿವ್ ಸಿಸ್ಟಮ್. ಓಕೆ, ಇದರಲ್ಲಿ ಇದು ಮೈನಸ್ ಈ ಸಿಂಗಲ್ ಬಾಂಡ್ ಏನಿದೆ ಇದು, ಈ ಡಬಲ್ ಬಾಂಡ್ ಏನಿದೆ ಇದು ನಮಗೆ ಕಾನ್ಜುಗೇಟಿವ್ ಸಿಸ್ಟಮ್. ಓಕೆ, ಈ ಕಾನ್ಜುಗೇಟಿವ್ನ ಸಿಸ್ಟಮ್ನ ನೀವು ಸೆಲೆಕ್ಟ್ ಮಾಡೋದೇ ಮೇನ್ ಇಂಪಾರ್ಟೆಂಟ್. ಇಲ್ಲಿ ನಾನು ಇನ್ನೂ ಕ್ಲೀನಾಗಿ ಹೇಳ್ತೀನಿ. ಇಲ್ಲಿ ಜಸ್ಟ್ ಇವು ರೆಫರ್ ಹಿಯರ್. ಇಲ್ಲಿ ಫಸ್ಟ್ ಏನಿದೆ ಡಬಲ್ ಬಾಂಡ್ ಇದೆ. ಓಕೆ, ನೆಕ್ಸ್ಟ್ ಏನಿದೆ ಸಿಂಗಲ್ ಬಾಂಡ್ ಇದೆ. ಓಕೆ, ನೆಕ್ಸ್ಟ್ ಏನಿದೆ ಈ ಸಿಸ್ಟಮ್ ಈ ಮಾರ್ಕ್ ಮಾಡಿರೋ ಅಷ್ಟೇ, ಇಲ್ಲಿ ಮೈನಸ್ ಇದೆ. ಓಕೆ, ಅಂದರೆ ನಮಗೆ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಮೈನಸ್, ಅಂದರೆ ನಮಗಿಲ್ಲಿ ಡಬಲ್ ಬಾಂಡ್ ಫಿಕ್ಸ್ ಆಗಿರುತ್ತೆ ಕಾನ್ಜುಗೇಟಿವ್ ಸಿಸ್ಟಮ್ನಲ್ಲಿ. ಓಕೆ, ಹಾಗೆ ಸಿಂಗಲ್ ಬಾಂಡು ಫಿಕ್ಸ್ ಆಗಿರುತ್ತೆ.
ಓಕೆ. ನೆಕ್ಸ್ಟ್ ಈ ಮೈನಸ್ ಏನಿದೆ ಇಲ್ಲಿ ನಮಗೆ ಪ್ಲಸ್ ಬರ್ಬೋದು, ಲೋನ್ ಪೇರ್ ಬರ್ಬೋದು, ಹಾಗೆ ಒಂದು ಫ್ರೀ ರ್ಯಾಡಿಕಲ್ ಸಹ ಇಲ್ಲಿ ನಮಗೆ ಇರ್ಬೋದು. ಓಕೆ. ಆರ್ ಎಸ್ ನಮಗೆ ಕೆಲವೊಂದು ಸಲ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಹ ಬರ್ಬೋದು. ಈ ಥರ ನಮಗೆ ಒಂದು ಕಾನ್ಜುಗೇಟಿವ್ ಸಿಸ್ಟಮ್ ಇರುತ್ತೆ. ಇಲ್ಲಿ ಹೇಗೆ ನಮಗೆ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಮೈನಸ್ ಇದೆ. ಓಕೆ. ಅದೇ ರೀತಿ ನಮಗೆ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕಾನ್ಜುಗೇಟಿವ್ ಸಿಸ್ಟಮ್ ಯಾವ್ಯಾವುದಿದೆ, ಯಾವಾಗಲೂ ನಮಗೆ ಫಸ್ಟ್ ಡಬಲ್ ಬಾಂಡ್ ಬರುತ್ತೆ. ಓಕೆ. ಒಂದು ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ನಮಗೆ ಕಂಪಲ್ಸರಿ ಇರುತ್ತೆ. ಆಲ್ಟರ್ನೇಟಿವ್ ಆಗಿ ಈ ಥರ CH2 ಡಬಲ್ ಬಾಂಡ್, CH ಸಿಂಗಲ್ ಬಾಂಡ್, CH ಡಬಲ್ ಬಾಂಡ್, CH2. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಫಸ್ಟ್ ಒಂದು ಡಬಲ್ ಬಾಂಡ್ ಇದೆ, ನೆಕ್ಸ್ಟ್ ಸಿಂಗಲ್ ಬಾಂಡ್ ಇದೆ, ನೆಕ್ಸ್ಟ್ ಡಬಲ್ ಬಾಂಡ್ ಇದೆ. ಸೊ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಇದು ಒಂದು ಕಾನ್ಜುಗೇಟಿವ್ ಸಿಸ್ಟಮ್. ನೀವು ನೆನಪಿರಬೇಕು. ದಿಸ್ ಈಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಮೈನಸ್ ಚಾರ್ಜ್. ಓಕೆ. ನೆನಪಿಟ್ಕೊಳ್ಳಿ. ಓನ್ಲಿ ಈ ಥರ್ಡ್ ಒನ್ ಏನಿದೆ ಇದು ನಮಗೆ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಈ ಪಾಯಿಂಟ್ ಇದು ನಮಗೆ ಮೈನಸ್ ಚಾರ್ಜ್, ದಿಸ್ ಈಸ್ ಚಾರ್ಜ್. ಈ ಮಿಡಲಲ್ಲಿ ಬರೆದಿರೋದೆಲ್ಲ ಬಾಂಡ್, ಇದೆರಡು ಬಾಂಡ್ಗಳು. ಓಕೆ. ನೆನಪಿರಲಿ, ಇದೆರಡು ಬಾಂಡ್ಸ್. ಓಕೆ. ಇದು ಮಾತ್ರ ನಮಗೆ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಮೈನಸ್. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದರೆ ಯಾವುದು, CH2 ಡಬಲ್ ಬಾಂಡ್, CH2 ಮೈನಸ್. ಓಕೆ. ಸಿ ಹಿಯರ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಮೈನಸ್ ಚಾರ್ಜ್. ಹಿಯರ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಮೈನಸ್ ಚಾರ್ಜ್. ಥರ್ಡ್ ಒನ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಈ ಥರ ಒಂದು ಲೋನ್ ಪೇರ್ ಇರುತ್ತೆ. ಎಕ್ಸಾಂಪಲ್ CH2 ಡಬಲ್ ಬಾಂಡ್, CH ಸಿಂಗಲ್ ಬಾಂಡ್, NH2. ಈ ಥರ ಒಂದು ಡಬಲ್ ಬಾಂಡ್ ಇರುತ್ತೆ. ಇಲ್ಲಿ ಡಬಲ್ ಬಾಂಡ್ ಇರುತ್ತೆ, ಇಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ, ಇಲ್ಲಿ ಒಂದು ಲೋನ್ ಪೇರ್ ಇರುತ್ತೆ. ಸಿ ಹಿಯರ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಲೋನ್ ಪೇರ್. ಈ ರೀತಿ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಒನ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಪ್ಲಸ್. ಓಕೆ. ಫಾರ್ ಎಕ್ಸಾಂಪಲ್ CH2 ಡಬಲ್ ಬಾಂಡ್, CH ಸಿಂಗಲ್ ಬಾಂಡ್, CH2, ಇಲ್ಲಿ ಪ್ಲಸ್. ಓಕೆ. ಸಿ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಪ್ಲಸ್ ಚಾರ್ಜ್. ನೆಕ್ಸ್ಟ್ ಎಕ್ಸಾಂಪಲ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಒಂದು ಫ್ರೀ ರ್ಯಾಡಿಕಲ್ ಥರ ಒಂದೇ ಒಂದು ಎಲೆಕ್ಟ್ರಾನ್ ಇರುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ CH2 ಡಬಲ್ ಬಾಂಡ್, CH ಸಿಂಗಲ್ ಬಾಂಡ್, CH2, ಇಲ್ಲಿ ಒಂದೇ ಒಂದು ಫ್ರೀ ರ್ಯಾಡಿಕಲ್ ಇದು. ಓಕೆ. ನೆನಪಿರಲಿ, ಇದೆರಡೂ ಏನು, ಇದೆರಡೂ ಬಂದುಬಿಟ್ಟು ಬಾಂಡ್ಸ್. ಫಸ್ಟ್ ಎರಡು ಯಾವಾಗಲೂ ಬಾಂಡ್ಸೇ ಇರುತ್ತೆ. ಓಕೆ. ಆಮೇಲೆ ಡಬಲ್ ಬಾಂಡ್ ಇರ್ಬೋದು, ಮೈನಸ್ ಚಾರ್ಜ್, ಲೋನ್ ಪೇರ್ ಎಲೆಕ್ಟ್ರಾನ್, ಪ್ಲಸ್ ಚಾರ್ಜ್, ಹಾಗೆ ಒಂದು ಫ್ರೀ ರ್ಯಾಡಿಕಲ್ ಏನು ಬರುತ್ತೆ ಅದು ಒಂದು ಎಲೆಕ್ಟ್ರಾನ್ ಇರ್ಬೋದು. ಇದೇ ಕಾನ್ಜುಗೇಟಿವ್ ಸಿಸ್ಟಮ್. ಈ 5 ಕಾನ್ಜುಗೇಟಿವ್ ಸಿಸ್ಟಮ್ ಇದ್ದರೆ ಮಾತ್ರ ನಮಗೆ ಅಲ್ಲಿ ರೆಸನೆನ್ಸ್ ಆಗುತ್ತೆ. ಇವಾಗ ಈ ರೀತಿ ಈ ಥರ ಇದ್ದರೆ ಮಾತ್ರ ಇದು ನಮಗೆ ರೆಸನೆನ್ಸ್ ಆಗುತ್ತೆ. ಈ ಲಾಸ್ಟ್ ಎಕ್ಸಾಂಪಲಲ್ಲಿ ನೋಡಿದ್ವಲ್ಲ, ನಮಗಿಲ್ಲಿ ಇಲ್ಲಿ ನೋಡಿ ಫಸ್ಟ್ ಡಬಲ್ ಬಾಂಡ್ ಕನ್ಸಿಡರ್ ಮಾಡಿ. ಡಬಲ್ ಬಾಂಡ್ ಎಲ್ಲಿದೆ, ಇಲ್ಲಿದೆ ಅಲ್ವಾ. ಸೊ ಡಬಲ್ ಬಾಂಡ್ ಇದೆ. ಡಬಲ್ ಬಾಂಡ್ ಆದ ತಕ್ಷಣವೇ ನಮಗೆ ನೆಕ್ಸ್ಟ್ ಸಿಂಗಲ್ ಬಾಂಡ್ ಬರಬೇಕು. ಸಿಂಗಲ್ ಬಾಂಡ್ ಇಲ್ಲಿದೆ. ಸೊ ಈ ವೇ ನೆಕ್ಸ್ಟ್ ನಮಗೆ ಸಿಂಗಲ್ ಬಾಂಡ್ ಆದ ತಕ್ಷಣ ಇದು ಯಾವುದಾದ್ರೂ ಇರ್ಬೋದು. ಓಕೆ. ಸಿ ಇಲ್ಲಿ ನಮಗೆ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಈ ರೀತಿ ಬರ್ತಿದೆ, ಆಲ್ಟರ್ನೇಟಿವ್. ನೆಕ್ಸ್ಟ್ ನಮಗೆ ಮೈನಸ್ ಇದೆ. ಸೊ ಇಲ್ಲಿ ಮೈನಸ್ ಇದೆ. ಸೊ ಇದು ನಮಗೆ ರೆಸನೆನ್ಸ್ ತೋರಿಸುತ್ತೆ. ಇದು ಒಂದು ನಮಗೆ ಕಾನ್ಜುಗೇಟಿವ್ ಸಿಸ್ಟಮ್. ಇಲ್ಲಿ ನಮಗೆ ಇದು ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಹಾಗೆ ಮೈನಸ್ ಚಾರ್ಜ್, ಈ ಕಾನ್ಜುಗೇಟಿವ್ ಸಿಸ್ಟಮ್ನ ಇದು ನಮಗಿಲ್ಲಿ ಎಕ್ಸಿಬಿಟ್ ಮಾಡ್ತಿದೆ. ಅದಕ್ಕೆ ಇದು ನಮಗೆ ರೆಸನೆನ್ಸ್ ತೋರಿಸುತ್ತೆ. ಓಕೆ. ಹಾಗೆ ಸಿ ಇದು ಯಾವುದು, ಇಲ್ಲಿ ನಮಗಿದು ಕಾನ್ಜುಗೇಟಿವ್ ಸಿಸ್ಟಮ್ ಅಲ್ಲ. ಇಲ್ಲಿ ಸಿಂಗಲ್ ಬಾಂಡ್ ಪ್ಲಸ್ ಈ ಥರ ಡಬಲ್ ಬಾಂಡ್, ಇಲ್ಲಿ ಈ ಥರ ಬರೋಂಗಿಲ್ಲ ನೀವು. ಸಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಏನು ನಮಗೆ ಸಿಂಗಲ್ ಬಾಂಡ್ ಇದೆ, ಇಲ್ಲಿ ಡಬಲ್ ಬಾಂಡ್ ಇದೆ. ಹಾಗಂತ ಈ ರೀತಿ ಬರೋಂಗಿಲ್ಲ. ಯಾವ ರೀತಿ, ಈ ರೀತಿ. ಸಿ ಇಲ್ಲಿ ಫಸ್ಟ್ ಡಬಲ್ ಬಾಂಡ್ ಕನ್ಸಿಡರ್ ಮಾಡಿದ್ರೆ ಡಬಲ್ ಬಾಂಡ್ ಬರುತ್ತೆ, ನೆಕ್ಸ್ಟ್ ಪ್ಲಸ್ ಬರುತ್ತೆ. ಓಕೆ. ನೆಕ್ಸ್ಟ್ ನಮಗೆ ಸಿಂಗಲ್ ಬಾಂಡ್ ಬರುತ್ತೆ. ಯಾವಾಗಲೂ ನಮಗೆ ಫಸ್ಟ್ ಡಬಲ್ ಬಾಂಡ್ ಬರಬೇಕು, ಆಮೇಲೆ ಸಿಂಗಲ್ ಬಾಂಡ್ ಬರಬೇಕು, ಆಮೇಲೆ ಪ್ಲಸ್ ಮೈನಸ್ ಅದು ಬರಬೇಕು. ಸೊ ಇಲ್ಲಿ ನಮಗೆ ಡಬಲ್ ಬಾಂಡ್ ಆದ ತಕ್ಷಣ ಫಸ್ಟು ಇದು ಬರಬೇಕು, ಏನು ಸಿಂಗಲ್ ಬಾಂಡ್. ಇಲ್ಲಿ ನಮಗೆ ಫಸ್ಟ್ ಪ್ಲಸ್ ಬಂದಿದೆ. ಸೊ ನಮಗೆ ಈ ರೂಟ್ ನಮಗಿಲ್ಲಿ ಬರೋಲ್ಲ. ಓಕೆ. ಈ ರೂಟ್ ಏನಿದೆ, ಈ ರೂಟೇ ನಮಗಿಲ್ಲಿ ಪಾಸಿಬಲ್ ರೆಸನೆನ್ಸ್ಗೆ ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಾವು ರೆಸನೆನ್ಸ್ನಲ್ಲಿ ಏನು ಮಾಡ್ತೀವಿ, ಈ ಥರ ಸಿಂಬಲ್ ತೋರಿಸ್ತೀವಲ್ಲ. ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಯಿತು, ಈ ಪ್ಲಸ್ ಇಲ್ಲಿ ಶಿಫ್ಟ್ ಆಯಿತು. ಅದು ಯಾವ ರೀತಿ ನಾವು ಸಿಂಬಲ್ ತೋರಿಸ್ಬೇಕಂದ್ರೆ, ನೆನ್ಪಿಟ್ಕೊಳ್ಳಿ, ಈ ಡಬಲ್ ಸಿಂಗಲ್ ಡಬಲ್ ಬರುತ್ತೆ. ಇದು ಇಂಪಾರ್ಟೆಂಟ್ ಟ್ರಿಕ್. ಡಬಲ್ ಸಿಂಗಲ್ ಡಬಲ್ ಇದ್ದಾಗ ಯಾವಾಗ್ಲೂ ಇದು ಈ ರೀತಿ ಆದ್ರೂ ಇದು ನಮಗೆ ಮೂವ್ ಆಗ್ಬೋದು, ಈ ಡಬಲ್ ಬಾಂಡ್, ಅಥವಾ ನಮಗೆ ಇಲ್ಲಿಂದನಾದರೂ ಇದು ಮೂವ್ ಆಗ್ಬೋದು. ಓಕೆ. ಡಬಲ್ ಬಾಂಡ್ ಎರಡೂ ವೇನಲ್ಲಿ ಇದು ನಮಗೆ ಮೂವ್ ಆಗ್ಬೋದು, ನೋ ಪ್ರಾಬ್ಲಮ್. ಓಕೆ.
ಇಟ್ ಮೂವ್ಸ್ ಇನ್ ಬೋತ್ ವೇ. ಯಾವಾಗ ಡಬಲ್ ಸಿಂಗಲ್ ಡಬಲ್ ಇದ್ದಾಗ. ಓಕೆ, ನೆಕ್ಸ್ಟ್ ಒನ್, ಇದು ಒಂದು ಕಂಡೀಷನ್ ನಿಮಗೆ ಕ್ಲಿಯರ್ ಇರಬೇಕು. ಡಬಲ್ ಸಿಂಗಲ್ ಡಬಲ್ ಇದ್ದರೆ ಯಾವ ಕಡೆಯಿಂದನಾದರೂ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ, ಹಿಯರ್ ಡಬಲ್ ಸಿಂಗಲ್ ಡಾಟ್ ಇದ್ದರೆ ಅಂದರೆ ಫ್ರೀ ರ್ಯಾಡಿಕಲ್ ಇದ್ದರೆ ಈ ಕೇಸಲ್ಲಿ, ಓಕೆ, ಈ ಕೇಸಲ್ಲಿ ಏನಾಗುತ್ತೆ ನಿಮಗಿಲ್ಲಿ ಒಂದು ಡಾಟ್ ಬರ್ತಿದೆ ಅಂದರೆ ಏನರ್ಥ ನಮಗಿಲ್ಲಿ ಹೋಮೋಲೈಟಿಕ್ ಕ್ಲೀವೇಜ್ ಆಗಿದೆ ಅಲ್ವಾ. ಹೋಮೋಲೈಟಿಕ್ ಕ್ಲೀವೇಜ್ ಆಗಿದೆ, ಈಗಾಗಲೇ ಓದಿದ್ದೀವಿ ಅಲ್ವಾ. ಹೋಮೋಲೈಟಿಕ್ ಕ್ಲೀವೇಜ್ ಆದರೆ ನಮಗಿಲ್ಲಿ ಫ್ರೀ ರ್ಯಾಡಿಕಲ್ ಬರೋದು. ಓಕೆ, ಸೊ ನಾವಿಲ್ಲಿ ಏನು ಮಾಡಬೇಕು, ಒಂದೇ ಒಂದು ಡಾಟ್ ಇದ್ದರೆ ನೆನ್ಪಿಟ್ಕೊಳ್ಳಿ, ನಾಟ್ ಈ 2 ಡಾಟ್ ಇದೆ ಇದು ಅಲ್ಲ, ಲೋನ್ ಪೇರ್ ಅಲ್ಲ, ಸಿಂಗಲ್ ಡಾಟ್ ಇದ್ದರೆ ನಾವು ಅವಾಗ ಹೋಮೋಲೈಟಿಕ್ ಕ್ಲೀವೇಜ್ ಮಾಡಬೇಕು. ಓಕೆ, ಅದನ್ನ ಹೇಳ್ತೀನಿ ಹೇಗೆ ಮಾಡೋದು ಅಂತ. ರಿಮೆಂಬರ್, ನಮಗೆ ಡಬಲ್ ಸಿಂಗಲ್ ಡಬಲ್ ಇದ್ದರೆ ಯಾವ ಕಡೆಯಿಂದನಾದರೂ ನಾವು ಸ್ಟಾರ್ಟ್ ಮಾಡ್ಬೋದು. ಒಂದೇ ಡಾಟ್ ಇದ್ದರೆ ಅವಾಗ ನಾವು ಹೋಮೋಲೈಟಿಕ್ ಕ್ಲೀವೇಜ್ ಮಾಡಬೇಕು. ಈ 3 ಕಂಡೀಷನ್ ಹೇಗೆ ನೆನ್ಪಿಟ್ಕೊಳೋದು ಅಂದರೆ, ಈ 3 ಕಂಡೀಷನ್ನಲ್ಲಿ ಇದನ್ನಷ್ಟನ್ನೇ. ಓಕೆ, ಇದೇನಿದೆ ಡಬಲ್ ಸಿಂಗಲ್ ಈ ಪಾರ್ಟ್ ಬಿಟ್ಬಿಟ್ಟು ಈ 3 ಏನಿದೆ ಇದನ್ನಷ್ಟೇ ಕನ್ಸಿಡರ್ ಮಾಡಿ. ಇಲ್ಲಿ ನಮಗೆ ಎಲೆಕ್ಟ್ರಾನ್ ರಿಚ್ಚಿಂದ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಡೆ ನಮಗೆ ಎಲೆಕ್ಟ್ರಾನ್ಸ್ ಅಥವಾ ಇದು ನಮಗೆ ಮೂವ್ಮೆಂಟ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಈ ಯಾರು. ಓಕೆ, ಇಲ್ಲಿ ಎಲೆಕ್ಟ್ರಾನ್ ರಿಚ್, ಎಲೆಕ್ಟ್ರಾನ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿಂದ, ಓಕೆ, ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿಂದ ಎಲೆಕ್ಟ್ರಾನ್ಸ್ ಎಲ್ಲಿ ಕಡಿಮೆ ಇರುತ್ತೆ ಆ ಕಡೆ ನಮಗಿದು ಯಾರು ಮೂವ್ ಆಗುತ್ತೆ. ಈ 3 ಕಂಡೀಷನಲ್ಲಿ ಸಿ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್ ರಿಚ್, ಈ 3 ಅಷ್ಟೇ ಕನ್ಸಿಡರ್ ಮಾಡಿ. ಮತ್ತು ಡಬಲ್ ಬಾಂಡ್ನಲ್ಲಿ ಇಲ್ಲಿ ಎಲೆಕ್ಟ್ರಾನ್ ರಿಚ್ ಇದೆ ಅಂತ ಕನ್ಸಿಡರ್ ಮಾಡಬೇಡಿ, ಓನ್ಲಿ ದಿಸ್ ಲಾಸ್ಟ್ ಪಾರ್ಟ್. ಮೈನಸ್ ಅಂದರೆ ಏನರ್ಥ, ಏನು ಎಲೆಕ್ಟ್ರಾನ್ ಜಾಸ್ತಿ ಇದೆ ಅಂತ ಅರ್ಥ ಅಲ್ವಾ. ಸೊ ಇಲ್ಲಿ ಎಲೆಕ್ಟ್ರಾನ್ ರಿಚ್ ಇದೆ ಅಂದರೆ ಈ ಕಡೆಯಿಂದ ಇದು ನಮಗೆ ಸ್ಟಾರ್ಟ್ ಆಗುತ್ತೆ, ಈ ಥರ ಆ್ಯರೋ. ಓಕೆ, ಇಲ್ಲಿಂದ ನಾವು ಯಾರೋ ಸ್ಟಾರ್ಟ್ ಮಾಡಬೇಕು. ಓಕೆ, ಎಕ್ಸಾಂಪಲಲ್ಲಿ ನಾನು ಹೇಳ್ತೇನೆ ಹೇಗಂತ ಕ್ಲಿಯರಾಗಿ. ಬಟ್ ಹೇಗೆ ಸ್ಟಾರ್ಟ್ ಮಾಡೋದು ಯಾರು ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ ಇದು ಏನು ಲೋನ್ ಪೇರ್ ಎಲೆಕ್ಟ್ರಾನ್ ಅಂದರೆ ಇಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ ಅಂತ ಅರ್ಥ ಅಲ್ವಾ. ಸೊ ಇಲ್ಲಿ ಸಹ ಎಲೆಕ್ಟ್ರಾನ್ ರಿಚ್ ಇದೆ. ಸೊ ಈ ಕಡೆಯಿಂದನೇ ಇದು ಸ್ಟಾರ್ಟ್ ಆಗುತ್ತೆ ಟುವರ್ಡ್ಸ್ ಎಲೆಕ್ಟ್ರಾನ್ ಕಡಿಮೆ ಇರೋ ಕಡೆ. ಇಲ್ಲಿ ಎಲೆಕ್ಟ್ರಾನ್ ಕಡಿಮೆ ಇದೆ ಅಲ್ವಾ ಸಿಂಗಲ್ ಬಾಂಡಲ್ಲಿ. ಸೊ ಇಲ್ಲಿಂದನೇ ಇದು ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಪ್ಲಸ್ ಇದ್ದರೆ ಅರ್ಥ ಏನು, ನಮಗೆ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇದೆ ಅಂತ. ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇದೆ ಅಂದರೆ ನಮಗೆ ಎಲೆಕ್ಟ್ರಾನ್ ರಿಚ್ಚಿಂದ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಡೆ ಬರಬೇಕು. ಸೊ ಇದು ಎಲೆಕ್ಟ್ರಾನ್ ಡೆಫಿಷಿಯೆಂಟ್. ಸೊ ನಮಗಿಲ್ಲಿ ಆಪೋಸಿಟಿಂದ ಅಂದರೆ ನಮಗಿದು ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಯಾರು, ಈ ಕೇಸ್ನಲ್ಲಿ. ಓಕೆ, ಈ ಕೇಸಲ್ಲಿ ನಮಗಿದು ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಯಾರು. ಓಕೆ, ಈ ಕೇಸಲ್ಲಿ 2 ಎಲೆಕ್ಟ್ರಾನ್ ರಿಚ್ ಇರೋದ್ರಿಂದ ನಮಗಿದು ಈ ಕಡೆ ಸ್ಟಾರ್ಟ್ ಆಗುತ್ತೆ. ರಿಮೆಂಬರ್, ಹೇಗೆ ಇದನ್ನು ನಮಗೆ ಯಾರೋ ಸ್ಟಾರ್ಟ್ ಮಾಡಬೇಕು, ಡಬಲ್ ಸಿಂಗಲ್ ಡಬಲ್ ಇದ್ದರೆ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರು ಓಕೆ, ಫಸ್ಟ್ ಒನ್. ಸೆಕೆಂಡ್ ಒನ್, ಸಿಂಗಲ್ ಡಾಟ್ ಇದ್ದರೆ ಅಂದರೆ ನಮಗೆ ಫ್ರೀ ರ್ಯಾಡಿಕಲ್ ಇದ್ದರೆ ನಾವು ಅವಾಗ ಹೋಮೋಲೈಟಿಕ್ ಕ್ಲೀವೇಜ್ ಮಾಡಿಬಿಟ್ಟು ಅದನ್ನು ಯಾರೋ ಸ್ಟಾರ್ಟ್ ಮಾಡಬೇಕು. ಅದನ್ನು ಹೇಳ್ತೀನಿ ಎಕ್ಸಾಂಪಲಲ್ಲಿ ಹೇಗಂತ. ಈ 3 ಕಂಡೀಷನಲ್ಲಿ ಹೇಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಯಾರೋಸ್, ಫಸ್ಟ್ ಈ ಲಾಸ್ಟ್ ಕಂಡೀಷನ್ ಅಷ್ಟೇ ನೀವು ಕನ್ಸಿಡರ್ ಮಾಡಿ. ಇದರಲ್ಲಿ ಎಲೆಕ್ಟ್ರಾನ್ ರಿಚ್ ಇಂದ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಡೆ ಎಲೆಕ್ಟ್ರಾನ್ಸ್ನ ಯಾರೋನ ಮೂವ್ ಮಾಡಿ. ಇಲ್ಲಿ ಎಲೆಕ್ಟ್ರಾನ್ ರಿಚ್ ಇದೆಯಲ್ವಾ ಮೈನಸ್, ಸೊ ಈ ಕಡೆಯಿಂದ ಸ್ಟಾರ್ಟ್ ಮಾಡಿ. ಇಲ್ಲೂ ಅಷ್ಟೇ ಎಲೆಕ್ಟ್ರಾನ್ ರಿಚ್ ಇದೆ ಅಲ್ವಾ, ಈ ಕಡೆಯಿಂದ ಸ್ಟಾರ್ಟ್ ಮಾಡಿ. ಇಲ್ಲಿ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಅಲ್ವಾ ಇದು, ಸೊ ಈ ಕಡೆ ಆಪೋಸಿಟ್ ಈ ಕಡೆಯಿಂದ ಸ್ಟಾರ್ಟ್ ಮಾಡಿ. ಓಕೆ, ದಿಸ್ ಈಸ್ ಹೌ ಕಾಂಜುಗೇಟಿವ್ ಸಿಸ್ಟಮ್ ವರ್ಕ್ಸ್. ಈಗ ಈ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ಸ್ಗಳನ್ನು ಅಂದರೆ ರೆಸೊನೆನ್ಸ್ಗಳನ್ನು 1 by 1 ಸ್ಟಡಿ ಮಾಡೋಣ. ಓಕೆ, ಫಸ್ಟ್ ಒನ್, ಯಾವಾಗ ನಮಗೆ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇರುತ್ತೆ ಆವಾಗ ಹೇಗೆ ಅದು ನಮಗೆ ರೆಸೊನೆನ್ಸ್ ಇರುತ್ತೆ ಅಂತ ಫಸ್ಟ್ ಕಂಡೀಷನ್ ವಿತ್ ಎಕ್ಸಾಂಪಲ್ಸ್ ಸ್ಟಡಿ ಮಾಡೋಣ. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್, ಸಿ ಹಿಯರ್, ಇಲ್ಲಿ ನಮಗೆ ಡಬಲ್ ಸಿಂಗಲ್ ಡಬಲ್ ಇದೆ ಅಲ್ವಾ. ಅಂದರೆ ನಮಗಿಲ್ಲಿ ಡಬಲ್ ಸಿಂಗಲ್ ಡಬಲ್ ಇದೆ. ಈ ಕಂಡೀಷನಲ್ಲಿ ನಾನು ಏನು ಹೇಳಿದೆ, ಈ ಕಡೆಯಿಂದನಾದರೂ ಸ್ಟಾರ್ಟ್ ಮಾಡ್ಬೋದು ಅಥವಾ ನಾವು ಈ ಕಡೆಯಿಂದನಾದರೂ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದೆ ಅಲ್ವಾ. ಬೋತ್ ಸೈಡ್ ವಿ ಕ್ಯಾನ್ ಸ್ಟಾರ್ಟ್. ಈ ಸಿಸ್ಟಮ್ ಇದೆ ನಮಗೆ ಕಾಂಜುಗೇಟಿವ್ ಸಿಸ್ಟಮ್. ಇವಾಗ ನೋಡಿ ಏನಾಗುತ್ತೆ, ರೆಸೊನೆನ್ಸ್ ಸ್ಟ್ರಕ್ಚರ್ ಬರೆಯುವಾಗ ನೆನಪಿರಲಿ, ಯಾವಾಗಲೂ ಈ ಥರ ರೆಸೊನೆನ್ಸ್ ಸ್ಟ್ರಕ್ಚರ್ ಬರಿತೀವಲ್ವ, ಫಸ್ಟ್ ಏನು ಮಾಡಬೇಕಂದ್ರೆ ಇದು ಏನಿರುತ್ತೆ ಎಕ್ಸಾಕ್ಟ್ ಕಾಪಿ ಮಾಡ್ಕೊಳ್ಳಿ ವಿತ್ ಸಿಂಗಲ್ ಬಾಂಡ್. ಸಿ ಹಿಯರ್ ಹೇಗೆ ಬರ್ಕೊತೀನಿ, CH2 ಸಿಂಗಲ್ ಬಾಂಡ್, CH ಸಿಂಗಲ್ ಬಾಂಡ್, ಎಲ್ಲದಕ್ಕೂ ಸಿಂಗಲ್ ಬಾಂಡ್ ಹಾಕ್ಕೊಂಡು ಎಲ್ಲ ಆಟಮ್ಸ್ ಹಾಗೇ ಇರಬೇಕು, ಚೇಂಜ್ ಆಗಬಾರ್ದು. ರೆಸೊನೆನ್ಸಲ್ಲಿ ಆಟಮ್ಸ್ ಚೇಂಜ್ ಆಗೋಲ್ಲ, ಬಾಂಡ್ ಸಹ ಅಷ್ಟೇ ಇರುತ್ತೆ, ನಂಬರ್ ಆಫ್ ಬಾಂಡ್ಸ್. ಸಿಂಗಲ್ ಬಾಂಡ್ಸ್ ಹಾಗೇ ಇರುತ್ತೆ, ಚೇಂಜ್ ಆಗಲ್ಲ. ರೆಸೊನೆನ್ಸ್ ಅಂದ್ರೇ ಪೈ ಬಾಂಡ್ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್, ಅಂದರೆ ಪೈ ಬಾಂಡ್ ಮಾತ್ರ ಮೂವ್ ಆಗುತ್ತೆ, ಪೈ ಬಾಂಡ್ ಎಲೆಕ್ಟ್ರಾನ್ಸ್ ಮಾತ್ರ ಮೂವ್ ಆಗುತ್ತೆ. ಸೊ ಸಿಂಗಲ್ ಬಾಂಡ್ ಇಲ್ಲಿ ಮೂವ್ನೇ ಆಗೋಲ್ಲ. ಓಕೆ, ಸೊ ಸಿಂಗಲ್ ಬಾಂಡ್ನ ನೀವು ಹಾಗೇ ಇಡಬೇಕು. ಈ ಥರ ಕಾಪಿ ಮಾಡ್ಕೊಂಡ್ರಲ್ವ, ಕಾಪಿ ಮಾಡ್ಕೊಂಡ್ಮೇಲೆ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಸಿ ಹಿಯರ್, ಈ ಡಬಲ್ ಬಾಂಡ್ನ ಈ ಸಿಂಗಲ್ ಬಾಂಡ್ ಮೇಲೆ ಫಸ್ಟ್ ಶಿಫ್ಟ್ ಮಾಡಿ. ಏನಾಗುತ್ತೆ, ಈ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆದಾಗ ಇಲ್ಲಿ ಈ ಡಬಲ್ ಬಾಂಡ್ ಬರ್ತಿದೆ ಅಲ್ವಾ. ಸೊ ಇಲ್ಲಿ ಈ ಡಬಲ್ ಬಾಂಡ್ ಇಲ್ಲಿ ಹೋಯ್ತಂದರೆ ಇನ್ನೂ ಒಂದು ಏನಂದರೆ ಈ ಕಾರ್ಬನ್ ಏನಿರುತ್ತೆ, ಓಕೆ ನೀವು ರಿಮೆಂಬರ್, ಈ ಕಾರ್ಬನ್ ಎನಿಥಿಂಗ್
ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ, ಆ ವೆಲೆನ್ಸಿ ಕಂಪ್ಲೀಟ್ ಆಗಿಲ್ಲ ಅಂದರೆ ಅಲ್ಲಿ ಚಾರ್ಜ್ ಬರುತ್ತೆ. ಓಕೆ, ಇನ್ಕಂಪ್ಲೀಟ್ ವೆಲೆನ್ಸಿ ಆದರೆ ಅಲ್ಲಿ ನಮಗೆ ಚಾರ್ಜ್ ರೈಸ್ ಆಗುತ್ತೆ. ಇದು ನಿಮಗೆ ಹಿಂಟ್. ಓಕೆ, ಚಾರ್ಜ್ ಯಾವಾಗಿರುತ್ತೆ, ಅಲ್ಲಿ ಇನ್ಕಂಪ್ಲೀಟ್ ವೆಲೆನ್ಸ್ ಇರಬೇಕಂದ್ರೆ ಬಾಂಡ್ ಬಂದುಬಿಟ್ಟು ನಮಗಲ್ಲಿ ಇನ್ಕಂಪ್ಲೀಟ್ಸ್ ಇದ್ದರೆ ಅಲ್ಲಿ ನಮಗೆ ಚಾರ್ಜ್ ರೈಸ್ ಆಗುತ್ತೆ. ಓಕೆ, ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗಿರೋದ್ರಿಂದ ಈ ಸಿ ಎಲೆಕ್ಟ್ರಾನ್ನ ಕಳ್ಕೊಂಡಿದೆ ಅಲ್ವಾ, ಅದಕ್ಕೆ ನಮಗೆ ಇಲ್ಲಿ ಏನಾಗುತ್ತೆ, ಪ್ಲಸ್ ಬರುತ್ತೆ. ಓಕೆ, ಆರ್ ಎಲ್ಸ್ ಇದು ನೀವು ಇನ್ನೊಂದು ರೀತಿ ಯಾವ ರೀತಿ ಯೋಚನೆ ಮಾಡ್ಬೋದು, ಸಿ ಇಲ್ಲಿ ಬಾಂಡ್ ಶಿಫ್ಟ್ ಆಯಿತು. ಓಕೆ, ಇಲ್ಲಿ ಬಾಂಡ್ ಶಿಫ್ಟ್ ಆದ ತಕ್ಷಣ ನೀವು ಇಲ್ಲಿ ಬರೆದ್ರಿ ಈ ಸಿಗೆ 1 2 3 ಈ H4 4 ಇದೆ ಈ ಸಿಗೆ ಅಲ್ವಾ. ಈ ಸಿಗೆ ಎಷ್ಟಿದೆ, 1 2 3 ಇದೆ. ಸೊ ಇನ್ನೂ ಒಂದು ಬಾಂಡ್ ಇಲ್ಲ, ಇಲ್ಲಿ ಇನ್ಕಂಪ್ಲೀಟ್ ವೆಲೆನ್ಸ್ ಇದೆ ಅಲ್ವಾ, ಟೆಟ್ರಾವೆಲೆನ್ಸ್ ಅಲ್ವಾ ಕಾರ್ಬನ್, ಇಲ್ಲಿ 3 ಬಾಂಡ್ ಮಾತ್ರ ಇಲ್ಲಿ ನಮಗೆ ಫಾರ್ಮ್ ಆಗಿದೆ. ಇನ್ನೂ ಒಂದು ಬಾಂಡ್ ನಮಗೆ ಇಲ್ಲಿ ಇನ್ಕಂಪ್ಲೀಟ್ ವೆಲೆನ್ಸ್ ಆಗಿದೆ, ಅದಕ್ಕೆ ಇಲ್ಲಿ ಚಾರ್ಜ್ ಡೆವಲಪ್ ಆಗುತ್ತೆ. ಚಾರ್ಜ್ ಹೇಗೆ ಡೆವಲಪ್ ಆಗುತ್ತೆ, ಈ ಎಲೆಕ್ಟ್ರಾನ್ ದೂರ ಹೋಗಿದೆ. ಓಕೆ, ಹತ್ತಿರ ಎಲೆಕ್ಟ್ರಾನ್ ನಾವು ಅಕ್ಸೆಪ್ಟ್ ಮಾಡಿದ್ರೆ ನಮಗೆ ನೆಗೆಟಿವ್ ಬರುತ್ತೆ ಅಲ್ವಾ. ನೆಗೆಟಿವಿಟಿನ ನಾವು ಅಬ್ಸರ್ವ್ ಮಾಡಿದ್ರೆ ವಿಲ್ ಗೆಟ್ ನೆಗೆಟಿವ್ ಚಾರ್ಜ್. ಓಕೆ, ಇಲ್ಲಿ ನಮಗೆ ದೂರ ಹೋಗಿದೆ ನೆಗೆಟಿವ್, ಅದಕ್ಕೆ ನಮಗೆ ಪ್ಲಸ್ ಚಾರ್ಜ್ ಬರುತ್ತೆ, ರಿಮೆಂಬರ್. ಓಕೆ, ಹಾಗೆ ನೆಕ್ಸ್ಟ್ ಇಲ್ಲಿ ಡಬಲ್ ಬಾಂಡ್ ಬಂತು ಅಲ್ವಾ, ಇಲ್ಲಿ ಡಬಲ್ ಬಾಂಡ್ ಬಂತು 1 2 3 4. ಇವಾಗ ಇದು ಬ್ಯಾಲೆನ್ಸ್ ಆಗಿಬಿಟ್ಟಿದೆ ಅಲ್ವಾ. ಇದನ್ನು ಆ್ಯಸ್ ಇಟ್ ಈಸ್ ನಾವು ಇಲ್ಲಿ ಇಡೋಕ್ಕಾಗಲ್ಲ. ಇಲ್ಲಿ ಒಂದು ವೇಳೆ ಇಟ್ಟರೆ ಏನಾಗುತ್ತೆ, 1 2 3 4 5 ಆಗುತ್ತೆ ನಮಗೆ ಇಲ್ಲಿ ವೆಲೆನ್ಸ್. ಅದಕ್ಕೆ ನಾವೇನು ಮಾಡ್ತೀವಿ, ಈ ಸಿಂಗಲ್ ಬಾಂಡ್ ಅಂದರೆ ಈ ಪೈ ಎಲೆಕ್ಟ್ರಾನ್ ಏನಿರುತ್ತೆ ಇಲ್ಲಿ ನಮಗೆ ಇದನ್ನು ಶಿಫ್ಟ್ ಮಾಡ್ತೀವಿ ಈ ಕಾರ್ಬನ್ ಮೇಲೆ. ಆವಾಗ ನಮಗೇನಾಗುತ್ತೆ, ಇಲ್ಲಿ ಶಿಫ್ಟ್ ಆಗೋದ್ರಿಂದ ಈ ನೆಗೆಟಿವ್ ಅಬ್ಸರ್ವ್ ಮಾಡೋದ್ರಿಂದ ಇದು ನಮಗೆ ಮೈನಸ್ ಚಾರ್ಜ್ ಬರುತ್ತೆ, ಇದು ಪ್ಲಸ್ ಚಾರ್ಜ್ ಬರುತ್ತೆ. ಒಂದು ವೇಳೆ ನೀವೇನಾದ್ರೂ ನಾನು ಸಿಂಗಲ್ ಡಬಲ್ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಬೋದು, ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ನಲ್ವ. ಒಂದು ವೇಳೆ ಈ ಕಡೆಯಿಂದ ಸ್ಟಾರ್ಟ್ ಮಾಡಿ ಬರೆದು ನೋಡಿ ಏನು ಬರುತ್ತೆ, ಇಲ್ಲಿ ಬರಿತೀನಿ. ಓಕೆ, ಇಲ್ಲಿ ರೆಸೊನೆನ್ಸ್ ಬರೆದ್ರೆ ಏನಾಗುತ್ತೆ, ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಈ ಬಾಂಡ್ ತಾನೇ ಡಬಲ್ ಬಾಂಡ್ ಮೂವ್ ಆಗುತ್ತಲ್ವಾ, ಇದು ಯಾವ ಕಡೆಯಿಂದನಾದರೂ ಮೂವ್ ಆಗ್ಬೋದು. ಈ ಕನ್ಸಿಡರ್ ಮಾಡೋಣ, ಈ ಸ್ಟೇಜ್ ಇಲ್ಲಿ ಮೂವ್ ಆದರೆ ಈ ಬಾಂಡ್ ಇಲ್ಲಿ ಮೂವ್ ಆಗುತ್ತೆ ಅಲ್ವಾ, ಸಿಂಗಲ್ ಬಾಂಡ್ ಮೇಲೆ. ಆವಾಗ ಏನಾಗುತ್ತೆ, CH2 CH CH ಈ ಬಾಂಡ್ ಇಲ್ಲಿ ಮೂವ್ ಆಗಿರೋದ್ರಿಂದ ಇಲ್ಲಿ ನಮಗೆ ಡಬಲ್ ಬಾಂಡ್ ಬರುತ್ತೆ. ಇದು ದೂರ ಹೋಗಿರೋದ್ರಿಂದ ಇದ್ರ ಮೇಲೆ ನಮಗೆ ಒಂದು ಪ್ಲಸ್ ಚಾರ್ಜ್ ನಮಗೆ ಇಲ್ಲಿ ಅರೇಸ್ ಆಗುತ್ತೆ. ಸೊ ಇದನ್ನು ನಾವು ಇಲ್ಲಿ ಆ್ಯಸ್ ಇಟ್ ಈಸ್ ಡಬಲ್ ಬಾಂಡ್ ಬರೋಕ್ಕಾಗಲ್ಲ. ಅಗೇನ್ ಈ ಡಬಲ್ ಬಾಂಡ್ ಏನಾಗುತ್ತೆ, ಇಲ್ಲಿ ಮೂವ್ ಆಗುತ್ತೆ. ಸೊ ಈ ಕಾರ್ಬನ್ ಮೇಲೆ ಇಲ್ಲಿ ನಮಗೆ ಮೈನಸ್ ಚಾರ್ಜ್ ಡೆವಲಪ್ ಆಗುತ್ತೆ. ಅಬ್ಸರ್ವ್ ಹಿಯರ್, ಇದು ಸೇಮ್ ಇದೆ ಅಲ್ವಾ. ಸೊ ಈ ಕಾರ್ಬನ್ ಈ ಕಡೆಯಿಂದಲ್ಲಿ ಇರ್ಬೋದು, ಈ ಕಾರ್ಬನ್ ಈ ಕಡೆಯಿಂದ ಇರ್ಬೋದು, ಬಟ್ ಇವೆರಡು ಸೇಮ್ ಇದೆ. ಸಿ ಹಿಯರ್ ಸಿಂಗಲ್ ಡಬಲ್ ಸಿಂಗಲ್ ಡಬಲ್ ಸಿಂಗಲ್, ಇಲ್ಲಿ ಮೈನಸ್ ಚಾರ್ಜ್ ಇದೆ, ಇಲ್ಲಿ ಮೈನಸ್, ಇದು CH2 ಇದು CH2, ಬೋತ್ ಆರ್ ಸೇಮ್. ಸೊ ಹಿಯರ್ ನೀವು ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ, ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ, ಆನ್ಸರ್ ನಿಮಗೆ ಸೇಮ್ ಬರುತ್ತೆ. ರೆಸೊನೆನ್ಸ್ ಸ್ಟ್ರಕ್ಚರ್ದು ರೆಸೊನೆನ್ಸ್ ಆಗುತ್ತಾ, ರೆಸೊನೆನ್ಸ್ ಆಗಬೇಕಂದ್ರೆ ನಮಗೆ ಕಾನ್ಸಿಕ್ಯೂಟಿವ್ ಸಿಸ್ಟಮ್ ಇದೆಯಾ, ಡಬಲ್ ಬಾಂಡ್ ಇದೆ, ಡಬಲ್ ಬಾಂಡ್ ಆದ ತಕ್ಷಣ ನಮಗೆ ಸಿಂಗಲ್ ಬಾಂಡ್ ಇದೆ, ಸಿಂಗಲ್ ಬಾಂಡ್ ಆದ ತಕ್ಷಣ ನಮಗೆ ಒಂದು ಮೈನಸ್ ಚಾರ್ಜ್ ಇರುತ್ತೆ. ಸೊ ನಮಗೆ ಇಲ್ಲಿ ಕಾನ್ಸಿಕ್ಯೂಟಿವ್ ಸಿಸ್ಟಮ್ ಇದೆ. ಈ ಕಾನ್ಸಿಕ್ಯೂಟಿವ್ ಸಿಸ್ಟಮ್ನಲ್ಲಿ ನಾವು ಎಲೆಕ್ಟ್ರಾನ್ ಯಾವ ಥರ ಮೂವ್ ಮಾಡಬೇಕು, ಈ ಕಂಡೀಷನ್ ಅಷ್ಟೇ, ಲಾಸ್ಟ್ ಕಂಡೀಷನ್ ಅಷ್ಟೇ ನೋಡಬೇಕಲ್ವ ನಾವು, ಲಾಸ್ಟ್ ಏನಿರುತ್ತೆ. ಸೊ ಈ ಲಾಸ್ಟ್ನಲ್ಲಿ ನಮಗೆ ಎಲೆಕ್ಟ್ರಾನ್ ಇದೆ ಅಂದರೆ ನಮಗೆ ಮೈನಸ್, ಜಾಸ್ತಿ ಎಲೆಕ್ಟ್ರಾನ್, ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದೆ. ಸೊ ನಮಗೆ ಎಲೆಕ್ಟ್ರಾನ್ ರಿಚ್ ಈ ಕಡೆಯಿಂದ ಇದು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಫ್ರಮ್ ದಿಸ್ ಸೈಡ್ ಇಟ್ ವಿಲ್ ಸ್ಟಾರ್ಟ್, ಅಂದರೆ ಎಲೆಕ್ಟ್ರಾನ್ ಎಲ್ಲಿರುತ್ತೆ ಆ ಕಡೆಯಿಂದನೇ ನಮಗೆ ಅದು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಹಿಯರ್ ಈ ಎಲೆಕ್ಟ್ರಾನ್ ಎಲ್ಲಿದೆ ಅದು ನಮಗೆ ಫಸ್ಟ್ ಮೂವ್ ಆಗುತ್ತೆ. ಎಲ್ಲಿ ಮೂವ್ ಆಗುತ್ತೆ, ಬಾಂಡ್ ಮೇಲೆ. ಓಕೆ, ಈ ಥರ ಇದು ಬಾಂಡ್ ಮೇಲೆ ಮೂವ್ ಆಗುತ್ತೆ. ಇದು ನಮಗೆ ಬಾಂಡ್ ಮೇಲೆ ಮೂವ್ ಆದಾಗ ಏನು ಬರುತ್ತೆ ಸ್ಟ್ರಕ್ಚರ್, ಫಸ್ಟ್ ಎಲ್ಲದನ್ನು ಸಿಂಗಲ್ ಬಾಂಡ್ ಡ್ರಾ ಮಾಡ್ಕೊಳ್ಳಿ. ಇದು ನಮಗೆ ಇಲ್ಲಿ ಮೂವ್ ಆದರೆ ಇಲ್ಲಿ ನಮಗೆ ಡಬಲ್ ಬಾಂಡ್ ಬರುತ್ತೆ ಅಲ್ವಾ. ಸಿ ಅಗೇನ್ ಇಲ್ಲಿ ಈ ಡಬಲ್ ಬಾಂಡ್ ನಾವು ಇಲ್ಲಿ ಆ್ಯಸ್ ಇಟ್ ಈಸ್ ಇಡೋಂಗಿಲ್ಲ, ಏನಕ್ಕಂದರೆ 1 2 3 4 5 ಆಗುತ್ತೆ ಅಲ್ವಾ. ನಮಗೆ ಈ ಹೆಚ್ನಂತೂ ಈ ಕಾರ್ಬನಿಂದ ಇದು ಈ ತಾನೇ ಹೊಸದಾಗಿ ಬಂದಿದೆ ಅಲ್ವಾ. ಸೊ ಈ ಹೆಚ್ನಂತೂ ನಾವು ಡಿಸ್ಟರ್ಬ್ ಮಾಡೋಂಗಿಲ್ಲ, ಈ ಸಿಂಗಲ್ ಬಾಂಡ್ನು ನಾವು ಡಿಸ್ಟರ್ಬ್ ಮಾಡೋಂಗಿಲ್ಲ. ಅದಕ್ಕೆ ಈ ಪೈ ಎಲೆಕ್ಟ್ರಾನ್ ಏನಿರುತ್ತೆ ಇದನ್ನು ನಾವು ಇಲ್ಲಿ ಶಿಫ್ಟ್ ಮಾಡ್ಬೋದು. ಅಂದರೆ ಈ ಪೈ ಬಂದುಬಿಟ್ಟು ನಮಗೆ ಇಲ್ಲಿ ಶಿಫ್ಟ್ ಆಗುತ್ತೆ. ಇದು ಇಲ್ಲಿ ಶಿಫ್ಟ್ ಆದರೆ ಏನಾಗುತ್ತೆ, ಇಲ್ಲಿ ನಮಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಒನ್ ಮೋರ್ ಎಕ್ಸಾಂಪಲ್ ಕೊಟ್ಟರೆ ಇದಕ್ಕೆ ಸೇಮ್, ಒನ್ ಮೋರ್ ಎಕ್ಸಾಂಪಲ್ ಕೊಟ್ಟರೆ ಈ ಥರ CH3. ಓಕೆ, ಒಂದು ವೇಳೆ ಇಲ್ಲಿ ಮೈನಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಏನು ಮಾಡಿ, ಎಕ್ಸಾಕ್ಟ್ ಸಿಂಗಲ್ ಬಾಂಡ್ ಕಾಪಿ ಮಾಡ್ಕೊಳ್ಳಿ. ಓಕೆ, ಎಕ್ಸಾಕ್ಟ್ ಸಿಂಗಲ್ ಬಾಂಡ್ ನಮಗೆ ಕಾಪಿ ಮಾಡ್ಕೊಳ್ಳಿ, ಎಕ್ಸಾಕ್ಟ್ ವಿತೌಟ್ ಚಾರ್ಜ್. ಹಿಯರ್ ಇಲ್ಲಿ ನಮಗೆ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಮೈನಸ್ ಇದೆ. ಸೊ ಮೈನಸಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಲ್ವಾ, ಮೈನಸಿಂದ. ಸೊ ಮೈನಸ್ ಏನಾಗುತ್ತೆ, ಮೈನಸ್ ಫಸ್ಟ್ ಇಲ್ಲಿ ಬರುತ್ತೆ ಅಲ್ವಾ. ಮೈನಸ್ ಇಲ್ಲಿ ಬಂದರೆ ನಮಗಿಲ್ಲಿ ಡಬಲ್ ಬಾಂಡ್ ಬರುತ್ತೆ. ಸೊ ಇಲ್ಲಿ ಡಬಲ್ ಬಾಂಡ್ ಬಂದರೆ ಏನಾಗುತ್ತೆ,
ಇಲ್ಲಿ ಡಬಲ್ ಬಾಂಡ್ ಬಂದರೆ ಈಗ 1 2 3 4 ಇದು ನಮಗೆ ಕರೆಕ್ಟ್ ಆಗಿಬಿಟ್ಟಿದೆ, ಇದು 4 ಅಲ್ವಾ. ಅದಕ್ಕೆ ನಾವು ಇಲ್ಲಿ ಈ ಬಾಂಡ್ನ ನಾವೇನು ಮಾಡಬೇಕು, ಇಲ್ಲಿ ಆ್ಯಸ್ ಇಟ್ ಈಸ್ ಇಡೋಂಗಿಲ್ಲ, ಈ ಬಾಂಡ್ ನಮಗೆ ಇಲ್ಲಿ ಶಿಫ್ಟ್ ಆಗುತ್ತೆ. ಇದು ರೆಸೊನೆನ್ಸ್ ಅಲ್ವಾ, ಸೊ ಇದು ಇದೇ ವೇನಲ್ಲಿ ಶಿಫ್ಟ್ ಆಗುತ್ತೆ, ಇದೇ ವೇನಲ್ಲಿ. ಓಕೆ, ಹಾಗೆ ನಾವು ಇಲ್ಲಿ ಇದು ಬಂದಂಥ ಈ ಬಾಂಡ್ ಇಲ್ಲಿದೆ ಅಲ್ವಾ, ಇದು ನಮಗೆ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಗೋದು. ಸೊ ಡಬಲ್ ಬಾಂಡ್ ಇಲ್ಲಿ ನಮಗೆ ಇಲ್ಲಿ ಶಿಫ್ಟ್ ಆದರೆ ಮೈನಸ್ ಚಾರ್ಜ್ ಬರುತ್ತೆ. ಸೊ ಇದೆರಡು ನಮಗೆ ರೆಸೊನೆನ್ಸ್ ಸ್ಟ್ರಕ್ಚರ್. ಈ ಥರ ಮೂವ್ಮೆಂಟ್ ಇರುತ್ತೆ ಯಾವಾಗ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಮೈನಸ್ ಇದ್ದಾಗ. ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಏನಿದೆ, ನಮಗೆ ಡಬಲ್ ಬಾಂಡ್ ಇದೆ ಅಲ್ವಾ, ನೆಕ್ಸ್ಟ್ ನಮಗೆ ಸಿಂಗಲ್ ಬಾಂಡ್ ಇದೆ. ಆಲ್ಟರ್ನೇಟಿವ್ ಇರಬೇಕು, ಡಬಲ್ ಬಾಂಡ್ ಸಿಂಗಲ್ ಬಾಂಡ್. ಹಾಗೆ ನಮಗೆ ಇಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. ಸೊ ಇಲ್ಲಿ ನಮಗೆ ಇದು ಯಾವ ಥರ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ನಮಗೆ ಈ ಲೋನ್ ಪೇರ್ ಎಲೆಕ್ಟ್ರಾನ್ ರಿಚ್ ಅಲ್ವಾ, ಎಕ್ಸ್ಟ್ರಾ ಈ ಕಂಡೀಷನ್ ಅಷ್ಟೇ, ಥರ್ಡ್ ಕಂಡೀಷನ್ ಕನ್ಸಿಡರ್ ಮಾಡಬೇಕು. ಸೊ ಇದು ಈ ಕಡೆಯಿಂದ ಈ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನಮಗೆ. ಓಕೆ, ಈ ಕಡೆ ದಿಸ್ ವೇ. ಇವಾಗ ಇದನ್ನೇ ನಾವು ರೆಸೊನೆನ್ಸ್ ಬರೆದ್ರೆ ಹೇಗಿರುತ್ತೆ, ಫಸ್ಟ್ ಏನು ಮಾಡಿ ಎಕ್ಸಾಕ್ಟ್ ಕಾಪಿ ಮಾಡಿ ವಿತ್ ಸಿಂಗಲ್ ಬಾಂಡ್ ಆ್ಯಂಡ್ ವಿತೌಟ್ ಚಾರ್ಜ್. ಹಂಗೆ ಈ ಥರ ಏನು ನಮಗೆ ಮೇಲೆ ಚಾರ್ಜ್ ಅಥವಾ ಲೋನ್ ಪೇರ್ ಇರುತ್ತೆ, ವಿತೌಟ್ ಅದು ನಮಗೆ ಜಸ್ಟ್ ಸಿಂಗಲ್ ಬಾಂಡ್ ಕಾಪಿ ಮಾಡ್ಕೊಳ್ಳಿ. ಈ ಲೋನ್ ಪೇರ್ ಕಡೆಯಿಂದ ನಮಗೆ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮಗಿಲ್ಲಿ ಈ ಲೋನ್ ಪೇರ್ ಇಲ್ಲಿ ಶಿಫ್ಟ್ ಆಗುತ್ತೆ. ಇಲ್ಲಿ ಶಿಫ್ಟ್ ಆದರೆ ಇಲ್ಲಿ ನಮಗೆ ಒಂದು ಡಬಲ್ ಬಾಂಡ್ ಬರುತ್ತೆ. ಡಬಲ್ ಬಾಂಡ್ ಬಂದರೆ ಅಬ್ಸರ್ವ್ ಮಾಡಿ, ನೈಟ್ರೋಜನ್ ಎಷ್ಟು ವ್ಯಾಲೆನ್ಸ್ ಬಂದುಬಿಟ್ಟು ನಮಗೆ 3 ಬಾಂಡ್ ಮ್ಯಾಕ್ಸಿಮಮ್ ನೈಟ್ರೋಜನ್ ಅಲ್ವಾ. ಇಲ್ಲಿ ನಮಗೆ ಎಷ್ಟಿದೆ 1 2 3 4 ಇದೆ, 4 ಇದೆ. ಅಂದರೆ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಇದೆ. ಓಕೆ, ನಮಗೆ ಇನ್ಕಂಪ್ಲೀಟ್ ವ್ಯಾಲೆನ್ಸ್ ಅಥವಾ ಇನ್ಕಂಪ್ಲೀಟ್ ಬಾಂಡ್ ಆದಾಗ ಏನಾಗುತ್ತೆ, ಚಾರ್ಜ್ ರೈಸ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಚಾರ್ಜ್ ಏನಾಗುತ್ತೆ, ಇದು ನಮಗೆ ಎಲೆಕ್ಟ್ರಾನ್ ಲಾಸ್ ಅಂದರೆ ನಮಗೆ ಎಲೆಕ್ಟ್ರಾನ್ ಕಳ್ಕೊಂಡಿದೆ, ಅದಕ್ಕೆ ನಮಗೆ ಇಲ್ಲಿ ಪ್ಲಸ್ ಬರುತ್ತೆ. ಓಕೆ, ನೈಟ್ರೋಜನ್ ಮೇಲೆ ಈ ಬಾಂಡ್ನ ನೆಕ್ಸ್ಟ್ ಇಲ್ಲಿ ಶಿಫ್ಟ್ ಮಾಡೋಕ್ಕೆ ಬರಲ್ಲ. ಏನಕ್ಕಂದರೆ ಈ ಕಾರ್ಬನ್ ಮೇಲೆ 1 2 3 4 ಇದೆ ಆಲ್ರೆಡಿ. ಸೊ ಇದು ಪೈ ಎಲೆಕ್ಟ್ರಾನ್ ಆಗಿರೋದ್ರಿಂದ ಇದನ್ನೇ ನಾವು ಇಲ್ಲಿ ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡೋದ್ರಿಂದ ವಿಲ್ ಗೆಟ್ ಮೈನಸ್ ಚಾರ್ಜ್. ಓಕೆ, ಈ ಎರಡು ನಮಗೆ ಪಾಸಿಬಲ್. ಇಲ್ಲಿ ನಮಗೇನು ಇದು ಕಂಡೀಷನ್, ರೆಸೊನೆನ್ಸ್ ಕಂಡೀಷನ್ಸ್. ಇನ್ನೂ ಒಂದು ಎಕ್ಸಾಂಪಲ್ ನೋಡ್ತೀರಾ, ಸೇಮ್ ಮೋಸ್ಟ್ ಆಫ್ ದ ಟೈಮ್ ನಮಗೆ ಎಣ್ಣೆ ಬಂದುಬಿಟ್ಟು ಏನು ಕ್ಯಾರಿ ಮಾಡುತ್ತೆ ಲೋನ್ ಪೇರ್ನ. ಓಕೆ, CH3 ಏನು ಮಾಡ್ಕೊಳ್ಳಿ, ಸೇಮ್ ಕಾಪಿ ಮಾಡಿ ಸಿಂಗಲ್ ಬಾಂಡ್ನಲ್ಲಿ ಸಿಂಗಲ್ ಬಾಂಡ್ ಕಾಪಿ ಮಾಡ್ಕೊಳ್ಳಿ ಫಸ್ಟ್. ಇಲ್ಲಿ ಡಬಲ್ ಇದೆ, ಸಿಂಗಲ್ ಇದೆ, ನೆಕ್ಸ್ಟ್ ಲೋನ್ ಪೇರ್ ಇದೆ ಅಲ್ವಾ. ಸೊ ಲೋನ್ ಪೇರ್ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. ಲೋನ್ ಪೇರ್ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಬರುತ್ತೆ ಲೋನ್ ಪೇರ್ ಅಲ್ವಾ. ಸೊ ಇಲ್ಲಿ ಬಂದರೆ ವಿಲ್ ಗೆಟ್ ಡಬಲ್ ಬಾಂಡ್ ಹಿಯರ್. ಸೊ ಇಲ್ಲಿ ವ್ಯಾಲೆನ್ಸ್ ಜಾಸ್ತಿ ಆಗೋದ್ರಿಂದ ಪಾಸಿಟಿವ್ ಚಾರ್ಜ್ ಬರುತ್ತೆ ಅಲ್ವಾ. ಎಲೆಕ್ಟ್ರಾನ್ ಕಳ್ಕೊಂಡಿದೆ ಅಲ್ವಾ, ಸೊ ಪಾಸಿಟಿವ್ ಬರುತ್ತೆ. ಇಲ್ಲಿ ಬಾಂಡ್ 4 ಇದೆ. ಒಂದು ವೇಳೆ ಇಲ್ಲಿ ಏನಾದರೂ ನೀವು ಇಲ್ಲಿ ಮೂವ್ ಮಾಡುವಾಗ ಜಸ್ಟ್ ಇಲ್ಲಿ 3 ಬಾಂಡ್ ಇದ್ದರೆ ನೈಟ್ರೋಜನ್ ಮೇಲೆ, ಅವಾಗ ನಿಮಗೆ ಇಲ್ಲಿ ಚಾರ್ಜ್ ಬರಲ್ಲ. ಓಕೆ, ನೆಕ್ಸ್ಟ್ ಇದು ಇಲ್ಲಿ ಮೂವ್ ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಪೈ ಬಾಂಡ್ ಅಲ್ವಾ ನೆಕ್ಸ್ಟ್ ಮೂವ್ ಆಗೋದು, ಇದು ಮೂವ್ ಆಗೋದಕ್ಕಾಗಲ್ಲ, ಇಲ್ಲಿ ಪೈ ಬಾಂಡೇ ಮೂವ್ ಆಗೋದು. ಸೊ ಈ ಪೈ ಬಾಂಡ್ ಏನು ಮಾಡುತ್ತೆ, ಈ ಆಕ್ಸಿಜನ್ ಮೇಲೆ ಮೂವ್ ಆಗುತ್ತೆ. ಇಲ್ಲಿ ಮೂವ್ ಆಗೋದ್ರಿಂದ ಈ ಆಕ್ಸಿಜನ್ಗೆ ಮೈನಸ್ ಚಾರ್ಜ್ ಬರುತ್ತೆ. ದಿಸ್ ಈಸ್ ಅನದರ್ ಕಾಂಜುಗೇಟಿವ್ ಸಿಸ್ಟಮ್ ಎಕ್ಸಾಂಪಲ್. ನೆಕ್ಸ್ಟ್ ಕಾಂಜುಗೇಟಿವ್ ಸಿಸ್ಟಮ್ ಏನಿದೆ ನೋಡೋಣ. ಡಬಲ್ ಬಾಂಡ್ ಇದೆ, ಸಿಂಗಲ್ ಬಾಂಡ್ ಇದೆ, ಪ್ಲಸ್ ಚಾರ್ಜ್ ಇದೆ. ಓಕೆ, ಈ ಕಾಂಜುಗೇಟಿವ್ ಸಿಸ್ಟಮ್ನಲ್ಲಿ ನಾವೇನು ಮಾಡ್ತೀವಿ, ಇದು ಎಲೆಕ್ಟ್ರಾನ್ ಇಲ್ಲಿ ಡೆಫಿಷಿಯೆಂಟ್ ಇದೆ ಅಂತ, ಸೊ ರಿಚ್ಚಿಂದ ಡೆಫಿಷಿಯೆಂಟ್ ಕಡೆ ಹೋಗುತ್ತೆ. ಸೊ ಟುವರ್ಡ್ಸ್ ಡೆಫಿಷಿಯೆಂಟ್ ಈ ಥರ ಇರುತ್ತೆ. ಓಕೆ, ಟುವರ್ಡ್ ಡೆಫಿಷಿಯೆಂಟ್ ಇರುತ್ತೆ, ಅಂದರೆ ಈ ಥರ ಆಪೋಸಿಟ್ ಇರುತ್ತೆ. ಇಲ್ಲಿ ರೆಸೊನೆನ್ಸ್ ಬರೆದ್ರೆ ಏನಾಗುತ್ತೆ, ಫಸ್ಟ್ ಸಿಂಬಲ್ ಮಾಡಿ ಆಮೇಲೆ ಎಲ್ಲ ಸಿಂಗಲ್ ಬಾಂಡ್ ಬರೀರಿ. ಓಕೆ, ಇವಾಗ ಸ್ಟಾರ್ಟ್ ಮಾಡಿದ್ರೆ ಮೂವ್ ಮಾಡೋದೇನಾಗುತ್ತೆ, ಈ ಕಡೆ ಎಂಡಿಂದ ಸ್ಟಾರ್ಟ್ ಆಗುತ್ತೆ ಅಥವಾ ಈ ಕಡೆ ಎಂಡಿಂದ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಟುವರ್ಡ್ಸ್, ಅಂದರೆ ಮಿಡಲಿಂದ ಏನು ಸ್ಟಾರ್ಟ್ ಆಗಲ್ಲ. ಓಕೆ, ಒಂದು ಈ ಕಡೆಯಿಂದ ಸ್ಟಾರ್ಟ್ ಆಗಬೇಕು, ಇಲ್ಲ ಈ ಎಂಡಿಂದ ಸ್ಟಾರ್ಟ್ ಆಗಬೇಕು. ಈ ಎಂಡ್ ಅಂದರೆ ಡಬಲ್ ಬಾಂಡ್. ಡಬಲ್ ಬಾಂಡ್ ಏನಾಗುತ್ತೆ, ಡಬಲ್ ಬಾಂಡ್ ನಮಗೆ ಮೇಲೆ ಶಿಫ್ಟ್ ಆಗುತ್ತೆ ಅಲ್ವಾ ಫಸ್ಟ್. ಸೊ ಡಬಲ್ ಬಾಂಡ್ ಮಾಡಿದ್ರೆ ಇಲ್ಲಿ ನಮಗೆ ಡಬಲ್ ಬಾಂಡ್ ಬರುತ್ತೆ. ಇಲ್ಲಿ ಡಬಲ್ ಬಾಂಡ್ ಬಂದರೆ ಹಿಯರ್ ಇದು ಎಲೆಕ್ಟ್ರಾನ್ ಕಳ್ಕೊಂಡಿರೋದ್ರಿಂದ ನಮಗೆ ಇಲ್ಲಿ ಪ್ಲಸ್ ಬರುತ್ತೆ. ಆರ್ ಎಲ್ಸ್ ಸಿ ಮೇಲೆ ಸಿ ಎಷ್ಟಿದೆ, 2 1 3 ಇದೆ. ಅಂದರೆ ನಮಗೆ 4 ಬೇಕು, 3 ಇದೆ, ಅದಕ್ಕೆ ಒಂದು ಚಾರ್ಜ್ ರೈಸ್ ಆಗುತ್ತೆ. ಯಾವ ಚಾರ್ಜ್, ಎಲೆಕ್ಟ್ರಾನ್ ಕಳ್ಕೊಳೋದ್ರಿಂದ ಪಾಸಿಟಿವ್ ಚಾರ್ಜ್. ಓಕೆ, ಸೊ ಇಲ್ಲಿ ರೈಸ್ ಆಗುತ್ತೆ. ಇಲ್ಲಿ ಇದು ಕಂಪ್ಲೀಟ್ ಆಗೋದ್ರಿಂದ ಈ ಪ್ಲಸ್ ಇಲ್ಲಿ ಇರೋಲ್ಲ, 1 2 3 4, ಅದಕ್ಕೆ ಇಲ್ಲಿ ಯಾವುದೇ ಚಾರ್ಜ್ ಇರೋಲ್ಲ. ಒನ್ ಮೋರ್ ಎಕ್ಸಾಂಪಲ್. ಓಕೆ, ಒನ್ ಮೋರ್ ಎಕ್ಸಾಂಪಲ್ ಈ ಥರ ಆಯಿತು ಅಂದ್ಕೊಳ್ಳಿ. ಪ್ಲಸ್ ಇದನ್ನು ನಾವು ಬರೆದ್ರೆ ಏನಾಗುತ್ತೆ, ಡ್ರಾ ಮಾಡಿದ್ರೆ ಫಸ್ಟ್ ಎಲ್ಲ ನಮಗೆ ಇಲ್ಲಿ ಡಬಲ್ ಬಾಂಡ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ನಮಗೆಲ್ಲದೂ ಮೊದಲು ಸಿಂಗಲ್ ಬಾಂಡ್ ಬರ್ಕೊಳ್ಳಿ. ಓಕೆ, ಇವಾಗ ಏನಾಗುತ್ತೆ, ಫಸ್ಟ್ ಡಬಲ್ ಬಾಂಡ್ ಮೂವ್ ಆಗುತ್ತಲ್ವ. ಸೊ ಡಬಲ್ ಬಾಂಡ್ ಇಲ್ಲಿ ಈ ಸಿಂಗಲ್ ಬಾಂಡ್ ಮೇಲೆ ಮೂವ್ ಆಗುತ್ತೆ, ಈ ಸಿಂಗಲ್ ಬಾಂಡ್ ಮೇಲೆ ಅಲ್ಲ. ಮತ್ತೆ ಇಲ್ಲೇನೋ ಒಂದು ಸ್ಟ್ರೈಟ್ ಲೈನ್ ಇದೆ, ಅದಕ್ಕೆ ನೀವು ಈ ಥರ ಮೂವ್ಮೆಂಟ್ ಮಾಡಿದ್ದೀರ. ಈ ಥರ ಇದ್ದರೆ ಕನ್ಫ್ಯೂಸ್ ಆಗಬಾರ್ದು. ಡಬಲ್ ಬಾಂಡ್ ನೆಕ್ಸ್ಟ್ ಸಿಂಗಲ್ ಬಾಂಡ್ ಮೂವ್ ಆಗುತ್ತಂತ ಈ ಥರ ಮೂವ್ ಮಾಡೋಂಗಿಲ್ಲ. ಓಕೆ, ನೆನಪಿಲ್ಲಿ ಯಾವಾಗ್ಲೂ ಈ ಕಾಂಜುಗೇಟಿವ್ ಸಿಸ್ಟಮ್ ಯಾವುದು, ಈ ವೇನಲ್ಲಿದೆ ಕಾಂಜುಗೇಟಿವ್ ಸಿಸ್ಟಮ್ ಅಲ್ವಾ. ಸಿ ಈ ಥರ ಇದೆ,
ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಪ್ಲಸ್ ಈ ಆಟಮ್ ಇದೆ. ಸೊ ಇದು ಈ ವೇನಲ್ಲೇ ಇದು ನಮಗೆ ಮೂವ್ ಆಗೋದು. ಓಕೆ, ಸೊ ಈ ಡಬಲ್ ಬಾಂಡ್ ಏನು ಮಾಡುತ್ತೆ, ಈ ಸಿಂಗಲ್ ಮೇಲೆ ಫಸ್ಟ್ ಶಿಫ್ಟ್ ಆಗುತ್ತೆ. ಇದು ಶಿಫ್ಟ್ ಆಗೋದ್ರಿಂದ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಇದು ಎಲೆಕ್ಟ್ರಾನ್ ಕಳ್ಕೊಂಡಿರೋದ್ರಿಂದ 1 2 3 ಇದೆ. ಸೊ ಚಾರ್ಜ್ ಡೆವಲಪ್ ಆಗುತ್ತೆ. ಏನು ಚಾರ್ಜ್ ಡೆವಲಪ್ ಆಗುತ್ತೆ, ಎಲೆಕ್ಟ್ರಾನ್ ಕಳ್ಕೊಂಡಿದೆ. ಸೊ ಪ್ಲಸ್ ಚಾರ್ಜ್ ಡೆವಲಪ್ ಆಗುತ್ತೆ. ಓಕೆ, ಇಲ್ಲಿ ನಮಗೆ 1 2 3 4 ಇದೆ. ಸೊ ನಮಗೆ ಇಲ್ಲಿ ಯಾವುದೇ ಚಾರ್ಜ್ ಇಲ್ಲಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಸ್ಯಾಟಿಸ್ಫೈ ಆಗಿರುತ್ತೆ. ಈ ಥರ ಇದು ಒಂದು ಕಾಂಜುಗೇಟಿವ್ ಸಿಸ್ಟಮ್ ಎಕ್ಸಾಂಪಲ್. ನೆಕ್ಸ್ಟ್ ಕಾಂಜುಗೇಟಿವ್ ಸಿಸ್ಟಮ್ನಲ್ಲಿ ಏನಾಗಿದೆ, ಡಬಲ್ ಬಾಂಡ್ ಇದೆಯಾ, ನೆಕ್ಸ್ಟ್ ಸಿಂಗಲ್ ಬಾಂಡ್ ಇದೆಯಾ, ಇಲ್ಲಿ ಒಂದು ಫ್ರೀ ರ್ಯಾಡಿಕಲ್ ಇದೆ. ಈ ಕಾಂಜುಗೇಟಿವ್ ಸಿಸ್ಟಮ್ನಲ್ಲಿ ಏನಾಗುತ್ತೆ, ನಾನು ಹೇಳಿದೆ ಹೋಮೋಲೈಟಿಕ್ ಕ್ಲೀವೇಜ್ ಆಗುತ್ತೆ. ಹೋಮೋಲೈಟಿಕ್ ಕ್ಲೀವೇಜ್ ಅಂದರೆ ತಾನೇ ನಮಗೆ ಫ್ರೀ ರ್ಯಾಡಿಕಲ್ ಬರೋದು. ಇವಾಗ ಇದನ್ನು ಹೋಮೋಲೈಟಿಕ್ ಕ್ಲೀವೇಜ್ ಮಾಡಿ ಏನಾಗುತ್ತೆ. ಬಿಫೋರ್ ದ್ಯಾಟ್ ಫಸ್ಟು ಇದನ್ನು ವಿತ್ ಸಿಂಗಲ್ ಬಾಂಡ್ ಬರ್ಕೊಳ್ಳಿ. ಏನಾಗುತ್ತೆ, ಎಲ್ಲದನ್ನು ಸಿಂಗಲ್ ಬಾಂಡ್. ಓಕೆ, ಫಸ್ಟ್ ಇಲ್ಲೇನು ಮಾಡಿ, ಹೋಮೋಲೈಟಿಕ್ ಕ್ಲೀವೇಜ್ ಮಾಡಿ. ಹೋಮೋಲೈಟಿಕ್ ಕ್ಲೀವೇಜ್ನ ನೀವೇನು ಮಾಡ್ತೀರಾ, ಯಾವ ಬಾಂಡ್ನ ಬ್ರೇಕ್ ಮಾಡ್ತೀರಾ, ಈ ಎರಡೂ ಬಾಂಡ್ನ ಬ್ರೇಕ್ ಮಾಡಲ್ಲ. ಕೇವಲ ಈ ಮೇಲೆ ಏನು ಒಂದು ಪೈ ಇದೆ, ಈ ಪೈ ಎಲೆಕ್ಟ್ರಾನ್ನ ಮಾತ್ರ ನೀವಿಲ್ಲಿ ಬ್ರೇಕ್ ಮಾಡ್ತಿರೋದು ಹೋಮೋಲೈಟಿಕ್ ಕ್ಲೀವೇಜಲ್ಲಿ, ನೆನಪಿರಲಿ. ಅಂದರೆ ಕೇವಲ ಒಂದು ಬಾಂಡ್ ಇಲ್ಲಿ ನಮಗೆ ಬ್ರೇಕ್ ಆಗುತ್ತೆ. ಓಕೆ, ಪೈ ಬಾಂಡ್ ಮಾತ್ರ ಬ್ರೇಕ್ ಆಗುತ್ತೆ. ಈ ಬಾಂಡ್ ಬ್ರೇಕ್ ಮಾಡಿದ್ರೆ ಏನಾಗುತ್ತೆ, ಹೋಮೋಲೈಟಿಕ್ ಕ್ಲೀವೇಜ್ನಲ್ಲಿ ಈ ಎಲೆಕ್ಟ್ರಾನ್ ಒಂದು ಇದ್ರ ಮೇಲೆ ಬರುತ್ತೆ, ಇನ್ನೂ ಒಂದು ಎಲೆಕ್ಟ್ರಾನ್ ಇದ್ರ ಮೇಲೆ ಹೋಗುತ್ತೆ ಅಲ್ವಾ. ಸಾರಿ, ಒಂದು ಯಾರೋ ತೋರಿಸು, ಆಫ್ ಯಾರೋ. ಒಂದು ಎಲೆಕ್ಟ್ರಾನ್ ಇಲ್ಲಿ ಬಂದರೆ ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿ ಬರುತ್ತೆ ಈ ಕಾರ್ಬನ್ ಮೇಲೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ಇಲ್ಲಿ ಬಂದರೆ ಹೋಮೋಲೈಟಿಕ್ ಕ್ಲೀವೇಜ್ ಆಗೋದ್ರಿಂದ ಓಕೆ, ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಸಿ ಹಿಯರ್, ಇದ್ರ ಮೇಲೆ ಆಲ್ರೆಡಿ ಒಂದು ಎಲೆಕ್ಟ್ರಾನ್ ಇರುತ್ತಲ್ವಾ. ಈ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಇದು ಇಲ್ಲೇ ಇರುತ್ತೆ ಅಂತ ಅಂದ್ಕೊಳ್ಳಿ. ಇವಾಗ ಏನಾಗುತ್ತೆ, ಇಲ್ಲಿ ಈ ಎಲೆಕ್ಟ್ರಾನ್ ಇಲ್ಲಿ ಕ್ಲೀವೇಜ್ ಆಗಿ ಬಂದಿರೋ ಈ ಎಲೆಕ್ಟ್ರಾನ್ ಎರಡೂ ಸೇರಿಬಿಟ್ಟು ಒಂದು ಬಾಂಡ್ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಇವಾಗ ಇದು ಎರಡೂ ಸೇರಿಬಿಟ್ಟು ಇದು ಒಂದು ಬಾಂಡ್ ಫಾರ್ಮ್ ಮಾಡುತ್ತೆ. ಈ ಥರ ಇಲ್ಲಿ ಫ್ರೀ ರ್ಯಾಡಿಕಲ್ ಇದು ಡೆವಲಪ್ ಆಗಿರುತ್ತೆ. ಇವಾಗ ನೋಡಿದ್ರಲ್ವಾ, ಈ 5 ಕಾಂಜುಗೇಟಿವ್ ಸಿಸ್ಟಮ್ನ ನೀವು ಸ್ಟಡಿ ಮಾಡಿದ್ರ. ಇವಾಗ ಕೆಲವು ಪ್ರಾಕ್ಟೀಸ್ ಕ್ವಶನ್ಸ್ನ ನೋಡೋಣ. ಅಂದರೆ ಪ್ರಾಕ್ಟೀಸ್ ಹೇಗೆ ರೆಸೊನೆನ್ಸ್ ಸ್ಟ್ರಕ್ಚರ್ ಬರೆಯೋದು, ಈಗ ನೋಡಿದ್ವಲ್ಲ ಯಾವ ಕಾಂಜುಗೇಟಿವ್ ಸಿಸ್ಟಮ್ ಇದ್ದರೆ ಯಾವ ಥರ ವರ್ಕ್ ಆಗುತ್ತೆ. ಫಸ್ಟ್ ಒನ್, ಇದಕ್ಕೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಬರೀರಿ. ಎಷ್ಟು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಬರಿಬೋದು, ಹೇಗೆ ಬರಿಬೋದು ಅಂತ. ಫಸ್ಟ್ ಇದನ್ನೇನು ಮಾಡಿ, ಎಲ್ಲದನ್ನು ಸಿಂಗಲ್ ಬಾಂಡ್ ಬರ್ಕೊಳ್ಳಿ. CH ಸಿಂಗಲ್ ಬಾಂಡ್, ಎಲ್ಲದಕ್ಕೂ ಸಿಂಗಲ್ ಬಾಂಡ್. ಓಕೆ, ಇಲ್ಲಿ ಯಾವ ಕಾಂಜುಗೇಟಿವ್ ಸಿಸ್ಟಮ್ ಇದೆ, ಫಸ್ಟ್ ಸಿ ಹಿಯರ್ ಡಬಲ್ ಬಾಂಡ್ ಇದೆ, ಇಲ್ಲೂ ಡಬಲ್ ಬಾಂಡ್ ಇದೆ, ಸಿಂಗಲ್ ಬಾಂಡ್ ಇದೆ, ಡಬಲ್ ಬಾಂಡ್ ಇದೆ. ಸೊ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಇಲ್ಲಿ ಯಾವ ಕಡೆಯಿಂದನಾದರೂ ನೀವು ಏನು ಎಲೆಕ್ಟ್ರಾನ್ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಕಡೆಯಿಂದನಾದರೂ ಸ್ಟಾರ್ಟ್ ಮಾಡಿ ಎಲೆಕ್ಟ್ರಾನ್ ಮೂವ್ಮೆಂಟ್, ಈ ಕಡೆಯಿಂದನಾದರೂ ಎಲೆಕ್ಟ್ರಾನ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿ. ಸೊ ಐ ವಿಲ್ ಸ್ಟಾರ್ಟ್ ಫ್ರಮ್ ದಿಸ್. ಓಕೆ, ಈ ಥರ ಎಲೆಕ್ಟ್ರಾನ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ನಮಗೆ ಡಬಲ್ ಬಾಂಡ್ ಬರುತ್ತೆ. ಇಲ್ಲಿ ಡಬಲ್ ಬಾಂಡ್ ಬಂದರೆ ಇಲ್ಲಿ ನಮಗೆ 1 2 3 ಇದೆ. ಇಲ್ಲಿ ಒಂದು ನಮಗೆ ಚಾರ್ಜ್ ಅರೇಂಜ್ ಆಗುತ್ತೆ, ಯಾವುದು ಪ್ಲಸ್, ಬಿಕಾಸ್ ನಮಗೆ ಇಲ್ಲಿ ಎಲೆಕ್ಟ್ರಾನ್ ಕಳ್ಕೊಂಡಿದೆ ಈ ಕಾರ್ಬನ್. ಓಕೆ, ಇಲ್ಲಿ ನಮಗೆ ಡಬಲ್ ಬಾಂಡ್ ಬರೋದ್ರಿಂದ 1 2 3 4 ಆಲ್ರೆಡಿ ಇದೆ. ಈ ಡಬಲ್ ಬಾಂಡ್ನು ನಾನು ಇಲ್ಲಿ ಬರೆಯೋದ್ರಿಂದ ಇಲ್ಲಿ ವೇಲೆನ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಬಾಂಡ್ನ ನಾನು ಇಲ್ಲಿ ಶಿಫ್ಟ್ ಮಾಡ್ತೀನಿ. ಇಲ್ಲಿ ಶಿಫ್ಟ್ ಮಾಡೋದ್ರಿಂದ ಓ ಮೇಲೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರೋದ್ರಿಂದ ನೆಗೆಟಿವ್ ಬರುತ್ತೆ. ಓಕೆ, ನೆಕ್ಸ್ಟ್ ಇದೇ ಸ್ಟ್ರಕ್ಚರ್ಗೆ ನಾನು ಈ ಥರ ಮೂವ್ಮೆಂಟ್ ಮಾಡಿದ್ರೆ, ಇದು ಒಂದು ಈ ಮೂವ್ಮೆಂಟ್ ಆಯ್ತಲ್ವಾ. ಸೊ ಇದನ್ನು ಇಲ್ಲೇ ಕಾಪಿ ಮಾಡ್ಕೊಂಡಿರ್ತೀನಿ. ಓಕೆ, ಈ ಸೇಮ್ ಮಾಲಿಕ್ಯೂಲ್ನ ಕಾಪಿ ಮಾಡ್ಕೊಂಡಿರ್ತೀನಿ. ಇದನ್ನು ನಾನು ಇನ್ನೊಂದು ಥರ ಬರೆದ್ರೆ CH2 ಸಿಂಗಲ್ ಬಾಂಡ್ ಬರ್ಕೊತೀನಿ ಫಸ್ಟ್ ಎಲ್ಲ ಈ ರೀತಿ. ಇದೆಲ್ಲ ಒಂದೇ ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ಓಕೆ, ಇದು ನಾನು ಈ ಕಾಪಿ ಮಾಡ್ಕೊಂಡಿದ್ದೀನಲ್ಲ, ಇದೆರಡು ಸೇಮ್, ಇದು ಸೇಮ್. ಓಕೆ, ಒಂದು ವೇಳೆ ಈ ರೀತಿ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆದರೆ ಏನಾಗುತ್ತೆ, ಎರಡು ವೇ ಪಾಸಿಬಲ್ ಅಂತ ಹೇಳಿದ್ದೀನಲ್ವಾ. ಈ ಥರ ನೆನಪಿದೆಯಾ, ಈ ಥರ ಏನಾದರೂ ಸ್ಟಾರ್ಟ್ ಆಗ್ಬೋದು. ಈ ಥರ ಸ್ಟಾರ್ಟ್ ಆದರೆ ಇದು ರಿಸಲ್ಟ್. ಓಕೆ, ಈ ಥರ ಸ್ಟಾರ್ಟ್ ಆದರೆ ಏನಾಗುತ್ತೆ, ಇಲ್ಲಿ ಬರ್ತಿರ್ತೀನಿ ರಿಸಲ್ಟ್, ಆ ರಿಸಲ್ಟ್ ಹಾಗೆ ಕಂಟಿನ್ಯೂಷನ್ ಕೊಟ್ಟಿರ್ತೀನಿ. ಇದು ಆಲ್ಸೋ ರೆಸೊನೆನ್ಸ್ ಪಾಸಿಬಲ್ ಅಂತ. ಓಕೆ, ಈ ಥರ ಸ್ಟಾರ್ಟ್ ಆದರೆ ಈ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಗಿದೆ, ಅಂದರೆ ಓ ಇಂದ ಇಲ್ಲಿ ಶಿಫ್ಟ್ ಆಗಿದೆ. ಓ ಮೇಲೆ ಇಲ್ಲಿ 1 ಬಂತು, ಓಗೆ ಎಷ್ಟು 2 ಬಾಂಡ್ ಇರಬೇಕು. 2 ಬಾಂಡ್ ಅಂದರೆ ಇಲ್ಲಿ ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಏನು ಬರುತ್ತೆ, ಪ್ಲಸ್ ಚಾರ್ಜ್ ಬರುತ್ತೆ. ಓಕೆ, ಡಬಲ್ ಬಾಂಡ್ ಈ ಕಾರ್ಬನ್ ಮೇಲೆ 1 2 3 4 ಆಗಿದೆ. ಇಲ್ಲಿ ಅಗೇನ್ ಈ ಡಬಲ್ ಬಾಂಡ್ನ ಹಾಗೆ ಇಡೋದಕ್ಕಾಗಲ್ಲ, ಇಲ್ಲಿಟ್ಟು ಜಾಸ್ತಿ ಆಗುತ್ತೆ. ಸೊ ಐ ವಿಲ್ ಶಿಫ್ಟ್ ದಿಸ್ ಒನ್ ಹಿಯರ್. ಇಲ್ಲಿ ಶಿಫ್ಟ್ ಮಾಡಿದ್ರೆ ಇಲ್ಲಿ ಮೈನಸ್ ಬರುತ್ತೆ. ಓಕೆ, ಸೊ 1 2 3 ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಇಲ್ಲಿ ಬರಿಬೋದು ನಾವು. ಓಕೆ, ಇದು ಬಂದುಬಿಟ್ಟು ನಾನು ಈ ಥರ ಒಂದು, ಈ ಥರ ಬ್ಯಾಕ್ವರ್ಡ್ ಸೇಮ್ 2 ಕಾಪಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ನಮಗೆ ಟೋಟಲ್ ಬಂದುಬಿಟ್ಟು ಈ ಥರ 3 ಸ್ಟ್ರಕ್ಚರ್ಸ್ ಬರುತ್ತೆ. ಇದು 3. ಇದಕ್ಕೆ ನಾವು ರೆಸೊನೆನ್ಸ್ ಹೈಬ್ರಿಡ್ ಬರಿತೀವಿ. ನೆಕ್ಸ್ಟ್ ರೆಸೊನೆನ್ಸ್ ಹೈಬ್ರಿಡ್, ಇದ್ರ ಒಳಗಡೆ
ಯಾವುದು ಸ್ಟೇಬಲ್ ಇದೆ ಅದರದ್ದು ಎನರ್ಜಿ ಡಿಫ್ರೆನ್ಸ್ನ ನಾವು ರೆಸೊನೆನ್ಸ್ ಎನರ್ಜಿ ಅಂತ ಕರಿತೀವಿ ಅಂತ ಹೇಳಿದೆ. ಸೊ ಇವು ಮೂರಲ್ಲಿ ಯಾವುದು ಸ್ಟೇಬಲ್ ನಾವು ಅರೇಂಜ್ ಮಾಡಬೇಕು ಅಂದರೆ ಸ್ಟೆಬಿಲಿಟಿ ಆರ್ಡರ್. ಫಸ್ಟ್ ಯಾವುದು ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್ ಯಾವುದರಲ್ಲಿ ಜಾಸ್ತಿ ಇದೆ ಫಸ್ಟ್ ಸಿ ಹಿಯರ್ 1 2 3 4 5 6. ಫಸ್ಟ್ ಒನ್ನಲ್ಲಿ 6 ಇದೆ ಇಲ್ಲಿ ಅಲ್ವಾ. 1 2 3 4 5 ಇದೆ. 1 2 3 4 5 ಇದೆ. ಸೊ ಇದು ಬಂದುಬಿಟ್ಟು ಇದನ್ನು ನಾವು ನಂಬರ್ 1 ಅಂತ ಮೆನ್ಷನ್ ಮಾಡಿದ್ರೆ ಸೊ 1 ವಿಲ್ ಬಿ ಹ್ಯಾವಿಂಗ್ ಸ್ಟೇಬಲ್, ಮೋರ್ ಸ್ಟೆಬಿಲಿಟಿ ಇದೆ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ. ಓಕೆ, ನೆಕ್ಸ್ಟ್ ಇವೆರಡರಲ್ಲಿ ಇದನ್ನು ನಂಬರ್ 2, ಇದನ್ನು ನಂಬರ್ 2, ಇದನ್ನು ನಂಬರ್ 3 ಅಂತ ನಾವು ನೇಮ್ ಮಾಡಿದ್ರೆ ಬಾಂಡ್ ಬಿಟ್ಬಿಡಿ, ಇಲ್ಲೆರಡು ಸೇಮ್ ಇದೆ, 5 5 ಇದೆ ಬಾಂಡ್ ಅಲ್ವಾ. ನೆಕ್ಸ್ಟ್ ನಮಗೆ ಎಲೆಕ್ಟ್ರೋ ನೆಗೆಟಿವ್ ಮೇಲೆ ನೆಗೆಟಿವ್ ಚಾರ್ಜ್, ಎಲೆಕ್ಟ್ರೋ ಪಾಸಿಟಿವ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ ಎಲ್ಲಿ ಈ ಕಂಡೀಷನ್ನಲ್ಲಿ. ಓಕೆ, ಇಲ್ಲಿ ನಮಗೆ ಅದು ಆಪೋಸಿಟ್ ಇದೆ. ಓಕೆ, ಸೊ ಎಲೆಕ್ಟ್ರೋ ನೆಗೆಟಿವ್ ಮೇಲೆ ನಮಗೆ ನೆಗೆಟಿವ್ ಚಾರ್ಜ್ ಇದೆ, ಎಲೆಕ್ಟ್ರೋ ಪಾಸಿಟಿವ್ ಮೇಲೆ ನಮಗೆ ಪಾಸಿಟಿವ್ ಚಾರ್ಜ್ ಇದೆ ಈ ಕಂಡೀಷನಲ್ಲಿ. ಇಲ್ಲಿ ಇಲ್ಲ ಅದು. ಸೊ ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ ಈಗ ಇದು ಸ್ಟೇಬಲ್. ಓಕೆ, ನೆಕ್ಸ್ಟ್ ನಮಗೆ ಥರ್ಡ್ ಒನ್ ಸ್ಟೇಬಲ್. ಓಕೆ, ದಿಸ್ ಇಸ್ ಹೌ ವಿ ಫೈಂಡ್ ಔಟ್ ದ ಸ್ಟೆಬಿಲಿಟಿ. ಇದನ್ನು ಪ್ರಾಕ್ಟೀಸ್ ಮಾಡಿ ಏನಾಗುತ್ತೆ, ಇಫ್ ಯು ರೈಟ್ ರೆಸೊನೆನ್ಸ್ ಸ್ಟ್ರಕ್ಚರ್ ಅಂದರೆ ಫಸ್ಟ್ ಎಲ್ಲ ಸಿಂಗಲ್ ಬಾಂಡ್ ಬರ್ಕೊಳ್ಳಿ. ಇದನ್ನು ಸೇಮ್ ಸ್ಟ್ರಕ್ಚರ್ ಸಿಂಗಲ್ ಬಾಂಡ್ CH2. ಇಲ್ಲಿ ಯಾವ ಕಾಂಜುಗೇಟಿವ್ ಸಿಸ್ಟಮ್ ಇದೆ, ಸಿ ಹಿಯರ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಫ್ರೀ ರ್ಯಾಡಿಕಲ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಫ್ರೀ ರ್ಯಾಡಿಕಲ್ ಇದೆ. ಈ ಕಾಂಜುಗೇಟಿವ್ ಸಿಸ್ಟಮ್ನಲ್ಲಿ ನಾವೇನು ಮಾಡಬೇಕು, ಹೋಮೋಲೈಟಿಕ್ ಕ್ಲೀವೇಜ್ ಆಗುತ್ತೆ ಅಲ್ವಾ. ಹೋಮೋಲೈಟಿಕ್ ಕ್ಲೀವೇಜ್ ಆಗುತ್ತೆ. ಹೋಮೋಲೈಟಿಕ್ ಕ್ಲೀವೇಜ್ ಆಗುತ್ತೆ ಪೈ ಎಲೆಕ್ಟ್ರಾನ್ಸ್ ಅಂದರೆ ಈ ಬಾಂಡ್ ಬ್ರೇಕ್ ಆಗುತ್ತೆ. ಓಕೆ, ಇಫ್ ಈ ಬಾಂಡ್ ಬ್ರೇಕ್ ಆದರೆ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ಇಲ್ಲಿ ಮೂವ್ ಆಗುತ್ತೆ ಅಲ್ವಾ, ಒಂದು ಎಲೆಕ್ಟ್ರಾನ್ ಇಲ್ಲಿ ಮೂವ್ ಆಗುತ್ತೆ. ಸೊ ಅದನ್ನು ಇಲ್ಲಿ ಬರೀವಿ. ಸಿ ಹಿಯರ್ ಒಂದು ಎಲೆಕ್ಟ್ರಾನ್ ಇಲ್ಲಿ ಏನು ಮೂವ್ ಆಗಿರುತ್ತೆ, ಈ ಎಲೆಕ್ಟ್ರಾನ್ ಪ್ಲಸ್ ಈ ಕಾರ್ಬನ್ ಮೇಲೆ ಒಂದು ಎಲೆಕ್ಟ್ರಾನ್ ಇರುತ್ತೆ ಅಲ್ವಾ ಮೂವ್ ಆದಾಗ, ರೈಟ್. ಹಾಗೆ ಈ ಕಾರ್ಬನ್ ಮೇಲಿರೋ ಒಂದು ಎಲೆಕ್ಟ್ರಾನ್, ಅದೆರಡು ಸೇರಿಬಿಟ್ಟು ಒಂದು ಬಾಂಡ್ ಫಾರ್ಮ್ ಮಾಡುತ್ತೆ. ಓಕೆ, ಇನ್ನೊಂದು ಮಿಕ್ಕಿರೋ ಎಲೆಕ್ಟ್ರಾನ್ ಇದು ಇಲ್ಲೇ ಇರುತ್ತೆ. ಓಕೆ, ಆ್ಯಂಡ್ ರಿಮೈನಿಂಗ್ ಯಾವ ಬಾಂಡ್ ಇರುತ್ತೆ, ಇದು ಹಾಗೆ ಇದು. ಅಗೇನ್ ನಾವು ಇದನ್ನು ಬರೆದ್ರೆ ರೆಸೊನೆನ್ಸ್ ಸ್ಟ್ರಕ್ಚರ್ ಏನಾಗುತ್ತೆ, ಅಗೇನ್ ರೈಟ್ ಆಲ್ ಸಿಂಗಲ್ ಬಾಂಡ್ಸ್ CH2. ಇವಾಗ ಇದರಲ್ಲಿ ಯಾವುದು ಕಾಂಜುಗೇಟಿವ್ ಸಿಸ್ಟಮ್ ಇದೆ, ಸಿ ಹಿಯರ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಫ್ರೀ ರ್ಯಾಡಿಕಲ್. ಅದಕ್ಕೆ ಏನು ಮಾಡ್ತೀವಿ, ಈ ಡಬಲ್ ಬಾಂಡ್ ಏನಿರುತ್ತೆ ಇದು ಬ್ರೇಕ್ ಆಗುತ್ತೆ. ಇದು ಬ್ರೇಕ್ ಆದಾಗ ಒಂದು ಎಲೆಕ್ಟ್ರಾನ್ ಇಲ್ಲಿ ಮೂವ್ ಆಗುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಈ ಕಾರ್ಬನ್ ಇಲ್ಲಿರುತ್ತಲ್ವ ಇಲ್ಲಿ ಮೂವ್ ಆಗುತ್ತೆ. ಆವಾಗ ಇಲ್ಲಿ ಮೂವ್ ಆಗಿರುತ್ತಲ್ಲ ಒಂದು ಫ್ರೀ ರ್ಯಾಡಿಕಲ್, ಇಲ್ಲಿ ಪ್ಲಸ್ ಈ ಫ್ರೀ ರ್ಯಾಡಿಕಲ್ ಸೇರಿಬಿಟ್ಟು ಒಂದು ಡಬಲ್ ಬಾಂಡ್ ಫಾರ್ಮ್ ಆಗುತ್ತೆ. ಅದು ಇದನ್ನು ಈ ರೀತಿ ಬರೀಬೋದು. ಓಕೆ, ಮಿಕ್ಕಿರೋ ಒಂದು ಎಲೆಕ್ಟ್ರಾನ್ ಬಂದುಬಿಟ್ಟು ಇಲ್ಲಿರುತ್ತೆ, ಹಾಗೆ ಈ ಡಬಲ್ ಬಾಂಡ್ ಇದು ಇಲ್ಲಿರುತ್ತೆ, ಈ ಡಬಲ್ ಬಾಂಡ್ ಇದು ಇಲ್ಲಿರುತ್ತೆ. ಇಫ್ ಯು ರೈಟ್ ದಿಸ್ ಒನ್ ಅಂತ ಅಂದರೆ ಅಗೇನ್ ಇದು ಏನಾಗುತ್ತೆ, ರೈಟ್ ಆಲ್ ಸಿಂಗಲ್ ಬಾಂಡ್ ಫಸ್ಟ್ ಆ್ಯಂಡ್ ಆಟಮ್ಸ್ ಕಾಪಿ ಮಾಡಿ. ಇವಾಗ ಇದು ಹೀಗೆ ಬರ್ತಿದೆಯಲ್ವ ರೆಸೊನೆನ್ಸ್, ಇಲ್ಲಿ ಈ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇದಿದೆ ಅಲ್ಲ, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಫ್ರೀ ರ್ಯಾಡಿಕಲ್ ಇದೆ. ಇಲ್ಲಾಗೇನು ಹೋಮೋಲೈಟಿಕ್ ಕ್ಲೀವೇಜ್ ಆಗುತ್ತೆ. ಇಲ್ಲಿ ಒಂದು ಎಲೆಕ್ಟ್ರಾನ್ ಇಲ್ಲಿ ಮೂವ್ ಆದರೆ ಇನ್ನೊಂದು ಎಲೆಕ್ಟ್ರಾನ್ ಈ ಕಾರ್ಬನ್ ಮೇಲೆ ಮೂವ್ ಆಗುತ್ತೆ. ಓಕೆ, ಅಂದರೆ ಇಲ್ಲಿ ಮೂವ್ ಆಗಿರೋ ಎಲೆಕ್ಟ್ರಾನ್ ಈ ಎಲೆಕ್ಟ್ರಾನ್ ಸೇರಿಬಿಟ್ಟು ಒಂದು ಬಾಂಡ್ ಫಾರ್ಮ್ ಮಾಡುತ್ತೆ ಈ ರೀತಿ. ಓಕೆ, ಮಿಕ್ಕಿರೋದು ಈ ಎಲೆಕ್ಟ್ರಾನ್ ಬಂದುಬಿಟ್ಟು ಇದು ಒಂದು ಇಲ್ಲಿರುತ್ತೆ ಫ್ರೀ ರ್ಯಾಡಿಕಲ್, ರಿಮೈನಿಂಗ್ ಡಬಲ್ ಬಾಂಡ್ ಹಾಗೆ ಡ್ರಾ ಮಾಡಿ. ಅಗೇನ್ ಇದನ್ನು ನಾವು ರೆಸೊನೆನ್ಸ್ ಬರೆದ್ರೆ ಏನಾಗುತ್ತೆ, ಕಾಪಿ ಎವ್ರಿಥಿಂಗ್. ಓಕೆ, CH2. ಈ ಬಾಂಡ್ ಈಗ ಬ್ರೇಕ್ ಆಗುತ್ತೆ ಅಲ್ವಾ. ಇಫ್ ಈ ಬಾಂಡ್ ಬ್ರೇಕ್ ಆದರೆ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ಇಲ್ಲಿ ಬರುತ್ತೆ ಅಲ್ವಾ, ಒಂದು ಎಲೆಕ್ಟ್ರಾನ್ ಈ ಕಾರ್ಬನ್ ಮೇಲೆ ಹೋಗುತ್ತೆ ಅಲ್ವಾ. ಸೊ ಈ ಡಬಲ್ ಬಾಂಡ್ದು ಒಂದು ಎಲೆಕ್ಟ್ರಾನ್ ಈ ಕಾರ್ನರ್ಗೆ, ಸಿ ಇಲ್ಲಿ ಇದು ಈ ರೀತಿ ಇದೆ, ಇಲ್ಲೊಂದು ಸಿ ಈ ರೀತಿದು ಡಬಲ್ ಬಾಂಡ್ ಇದೆ ಅಲ್ವಾ, ಈ ರೀತಿದು ಇದೆ, ಇದಷ್ಟನ್ನು ಡ್ರಾ ಮಾಡಿರೋದು. ಓಕೆ, ಆರ್ ಎಲ್ಸ್ ನೀವು ಇದನ್ನು ಕ್ಲೀನಾಗಿ ಬರ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಈ ರೀತಿ ಇದೆ ಅಲ್ವಾ, ಈ ರೀತಿ. ಇಲ್ಲಿ ಇದನ್ನಷ್ಟೇ ಕನ್ಸಿಡರ್ ಮಾಡಿ. ಈ ಕಾರ್ನರ್ನಲ್ಲಿ ಒಂದು ಕಾರ್ಬನ್ ಇದೆ, ಈ ಕಾರ್ನರ್ನಲ್ಲಿ ಒಂದು ಕಾರ್ಬನ್ ಇದೆ. ಈ ಬಾಂಡ್ ಬ್ರೇಕ್ ಆದರೆ ಇಲ್ಲಿ ಎರಡು ಎಲೆಕ್ಟ್ರಾನ್ ಇರುತ್ತಲ್ವ, ಸೊ ಒಂದು ಎಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ, ಇಲ್ಲಿ ಒಂದು ಎಲೆಕ್ಟ್ರಾನ್ ಬರುತ್ತೆ. ಓಕೆ, ಇಲ್ಲಿ ಒಂದು ಎಲೆಕ್ಟ್ರಾನ್ ಬರುತ್ತೆ. ಇದು ಈ ಕಾರ್ನರ್ ಅಂದರೆ ಇಲ್ಲಿ ಒಂದು ಈ ಕಾರ್ಬನ್ ಮೇಲೆ ಒಂದು ಎಲೆಕ್ಟ್ರಾನ್ ಬರುತ್ತೆ, ಅಂದರೆ ಈ ಕಾರ್ಬನ್ ಮೇಲೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಈ ಎಲೆಕ್ಟ್ರಾನ್ ಸೇರಿಬಿಟ್ಟು ಒಂದು ಡಬಲ್ ಬಾಂಡ್ ಫಾರ್ಮ್ ಮಾಡುತ್ತೆ ಈ ರೀತಿ. ಓಕೆ,
ರಿಮೇನಿಂಗ್ ಡಬಲ್ ಬಾಂಡ್ ಬಂದುಬಿಟ್ಟು ಇಲ್ಲಿ ಒಂದು ಈ ರೀತಿ ಇರುತ್ತೆ. ಇದಿಷ್ಟು 5 ರೆಸೊನೆನ್ಸ್ ಸ್ಟ್ರಕ್ಚರ್. ಈ ಕಾಂಪೌಂಡು ಇದು 5 ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಇಲ್ಲಿ ಅವೈಲೇಬಲ್ ನಮಗೆ ಬರೋದು. ಇದನ್ನು ನಾವು ಒಂದು ವೇಳೆ ಇದನ್ನು ಕಂಟಿನ್ಯೂ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಈ ರೀತಿ ಸಿ ಹಿಯರ್ ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ, ಏನಕ್ಕೆ ನಾವು ಕಂಟಿನ್ಯೂ 5ಗೆ ಎಂಡ್ ಮಾಡ್ತಿದ್ದೀವಿ ಅಂದರೆ ಇದು ಹೀಗಿರುತ್ತಲ್ವಾ. ಇಲ್ಲಿ ಅಗೇನ್ ಇದು ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಈ ಡಬಲ್ ಬಾಂಡ್ ಬ್ರೇಕ್ ಆಗುತ್ತೆ ಅಲ್ವಾ. ಈ ಡಬಲ್ ಬಾಂಡ್ ಬ್ರೇಕ್ ಆದರೆ ಒಂದು ಎಲೆಕ್ಟ್ರಾನ್ ಇಲ್ಲಿ ಬರುತ್ತೆ, ಒಂದು ಎಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ ಅಲ್ವಾ. ಒಂದು ಎಲೆಕ್ಟ್ರಾನ್ ಇಲ್ಲಿ ಬರುತ್ತೆ, ಒಂದು ಎಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ. ಈ ಎಲೆಕ್ಟ್ರಾನ್ ಈ ಫ್ರೀ ರ್ಯಾಡಿಕಲ್ ಸೇರಿಬಿಟ್ಟು ಒಂದು ಡಬಲ್ ಬಾಂಡ್ನ ಫಾರ್ಮ್ ಮಾಡುತ್ತೆ ಅಲ್ವಾ. ಅಗೇನ್ ಮಿಕ್ಕಿರೋ ಬಂದುಬಿಟ್ಟು ನಮಗೆ ಇಲ್ಲಿ ಒಂದು ಬಾಂಡ್ಸ್ ಇರುತ್ತೆ. ಸಿ ಹಿಯರ್ ಇದನ್ನು ಅಬ್ಸರ್ವ್ ಮಾಡಿ. ಈ ಮಾಲಿಕ್ಯೂಲ್ ಹಾಗೆ ಈ ಮಾಲಿಕ್ಯೂಲ್ ಸೇಮ್ ಇದೆ ಅಲ್ವಾ. ಸೊ ನಮಗೆ ಅಗೇನ್ ಇದೇ ನಮಗೆ ರೊಟೇಟ್ ಆಗ್ತದೆ ಸ್ಟ್ರಕ್ಚರ್ಸ್. ಓಕೆ, ನಾವು ಈ ರೀತಿ ಇಲ್ಲಿ ಬಂತಲ್ವ, ನಾವು ಮತ್ತೆ ಇದನ್ನು ವಾಪಸ್ ಇದೇ ರೀತಿ ಹೋದಂಗೆ. ಸೊ ನಮಗೆ ಯಾವಾಗ ಸೇಮ್ ಸ್ಟ್ರಕ್ಚರ್ ರಿಪೀಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಬರುತ್ತೆ, ನಾವು ಅಲ್ಲಿ ಎಂಡ್ ಮಾಡಬೇಕು. ಸೊ ಇಲ್ಲಿಗೆ ನಮಗೆ ಎಂಡ್ ಮಾಡಬೇಕು. ಅಂದರೆ ದೀಸ್ ಆರ್ ಆಲ್ 5 ಪಾಸಿಬಲ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ಇದಿಷ್ಟು ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಸಿಂಗಲ್ ಬಾಂಡ್ ಇದೆ, ಇಲ್ಲಿ ಸಿಂಗಲ್ ಬಾಂಡ್ ಇದೆ ಅಲ್ವಾ. ಇಲ್ಲಿ ಒಂದು ಫ್ರೀ ರ್ಯಾಡಿಕಲ್ ಇದೆ, ಇಲ್ಲಿ ಒಂದು ಫ್ರೀ ರ್ಯಾಡಿಕಲ್ ಇದೆ. ಬಟ್ ಇನ್ಸೈಡ್ ಈ ಬೆನ್ಝೀನ್ ರಿಂಗಲ್ಲಿ ಏನು ಬಾಂಡ್ ಫಾರ್ಮ್ ಆಗಿದೆ ಅದು ಆಲ್ಟರ್ನೇಟಿವ್, ಇಲ್ಲಿ ಉಲ್ಟಾ ಅರೇಂಜ್ ಆಗಿದೆ. ಸೊ ದೀಸ್ ಆರ್ ಆಲ್ 5 ಪಾಸಿಬಲ್ ಸ್ಟ್ರಕ್ಚರ್ಸ್ ಆಫ್ ರೆಸೊನೆನ್ಸ್ ಫಾರ್ ದಿಸ್ ಕಾಂಪೌಂಡ್. ಈಗ ನಿಮಗೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಈಗ ರೆಸೊನೆನ್ಸ್ ಎಫೆಕ್ಟ್ ಬಗ್ಗೆ ಅಂದರೆ ಮೀಸೋಮೆರಿಕ್ ಎಫೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ದ ರೆಸೊನೆನ್ಸ್ ಎಫೆಕ್ಟ್ ಈಸ್ ಡಿಫೈನ್ಡ್ ಆ್ಯಸ್ the polarity produced in the molecule by interaction of 2 pi bonds or between a pi bond and lone pair of electrons present in an adjacent atom. ಅಂದರೆ ಈ ರೆಸೊನೆನ್ಸ್ ಎಫೆಕ್ಟ್ ಬಂದುಬಿಟ್ಟು ಡ್ಯೂ ಟು ದ ಇಂಟರಾಕ್ಷನ್ ಆಫ್ 2 pi bonds ಆರ್ ಬಿಟ್ವೀನ್ pi bond and lone pair ಎಲೆಕ್ಟ್ರಾನ್ನಿಂದ ಇದು ನಮಗೆ ಅಡ್ಜಸೆಂಟ್ ಆಟಮ್ಸ್ನಲ್ಲಿ ಇರೋದ್ರಿಂದ ಇದು ಈ ಒಂದು ರೆಸೊನೆನ್ಸ್ ಎಫೆಕ್ಟ್ ನಮಗೆ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಈ ಎಫೆಕ್ಟ್ ಬಂದುಬಿಟ್ಟು ನಮಗೆ ಟ್ರಾನ್ಸ್ಮಿಟೆಡ್ ಥ್ರೂ ಔಟ್ ದ ಚೈನ್ ಇರುತ್ತೆ. ಓಕೆ, ಈಗ ನೋಡಿದ್ರಲ್ಲ ಈ ರೆಸೊನೆನ್ಸ್ ಎಷ್ಟು ಚೇಂಜ್ ಆಗ್ತಾ ಹೋಗಿತ್ತು. ಒಂದು ಚೈನಲ್ಲಿ ಒಂದೇ ಮಾಲಿಕ್ಯೂಲ್ನಲ್ಲಿ ಇದು ಸರ್ಕಲ್ ಆಗಿ ಅಥವಾ ಒಂದು ಚೈನಲ್ಲಿ ಹೇಗಿರುತ್ತೆ ಆಟಮ್ಸ್, ಎಲ್ಲ ಆಟಮ್ಸ್ಗೆ ಇದು ನಮಗೆ ಪಾಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಎಫೆಕ್ಟ್ ಟ್ರಾನ್ಸ್ಮಿಟೆಡ್ ಥ್ರೂ ಔಟ್ ದ ಚೈನ್. ಈ ರೆಸೊನೆನ್ಸ್ ಎಫೆಕ್ಟ್ನ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ದಟ್ ಈಸ್ ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್ ಆ್ಯಂಡ್ ನೆಗೆಟಿವ್ ರೆಸೊನೆನ್ಸ್ ಎಫೆಕ್ಟ್. ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್ನ ಪ್ಲಸ್ ಆರ್ ಎಫೆಕ್ಟ್ ಅಂತ ಕರಿತೀವಿ. ನೆಗೆಟಿವ್ ರೆಸೊನೆನ್ಸ್ ಎಫೆಕ್ಟ್ನ ಮೈನಸ್ ಆರ್ ಎಫೆಕ್ಟ್ ಅಂತ ಕರಿತೀವಿ. ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟಲ್ಲಿ ನೆನಪಿರಲಿ, ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್ನಲ್ಲಿ ನಮಗೆ ಈ ಎಫೆಕ್ಟ್ ಏನಕ್ಕಾಗುತ್ತಂದರೆ ಇಟ್ ಈಸ್ ಡ್ಯೂ ಟು ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಅವೇ ಫ್ರಮ್ ದ ಆಟಮ್ ಆರ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಟ್ಯಾಚ್ ಟು ದ ಕಾಂಜುಗೇಟೆಡ್ ಸಿಸ್ಟಮ್. ಅಂದರೆ ಇಲ್ಲಿ ಒಂದು ಕಾಂಜುಗೇಟೆಡ್ ಸಿಸ್ಟಮ್ನಲ್ಲಿ ಯಾವುದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇರುತ್ತೆ. ಓಕೆ, ನಿಮಗೆ ಕಾಂಜುಗೇಟೆಡ್ ಸಿಸ್ಟಮ್ ಅಂದರೆ ಏನಂತ ಗೊತ್ತಾಯ್ತಲ್ವಾ. ಆ ಕಾಂಜುಗೇಟೆಡ್ ಸಿಸ್ಟಮ್ನಲ್ಲಿ ಒಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಥವಾ ಒಂದು ಆಟಮ್ ಇರುತ್ತೆ. ಆ ಆಟಮಿಂದ ಎಲೆಕ್ಟ್ರಾನ್ಸ್ಗಳು ಅವೇ ಆಗುತ್ತೆ, ಅಂದರೆ ದೂರ ಹೋಗುತ್ತೆ. ಅದನ್ನು ನಾವು ಪ್ಲಸ್ ಆರ್ ಎಫೆಕ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್, ಇದು ಏನಕ್ಕೆ ಪ್ಲಸ್ ಆರ್ ಎಫೆಕ್ಟ್ಗೆ ಇದು ಎಕ್ಸಾಂಪಲ್. ಓಕೆ, ಈ ರೀತಿ ಒಂದು ಕಾಂಪೌಂಡ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಯಾವುದು ಕಾಂಜುಗೇಟಿವ್ ಸಿಸ್ಟಮ್ ಇದೆ, ಸಿ ಈಗ ಇಲ್ಲಿ ಡಬಲ್ ಬಾಂಡ್ ಇದೆ ಅಲ್ವಾ. ನೆಕ್ಸ್ಟು ಇಲ್ಲಿ ಸಿಂಗಲ್ ಬಾಂಡ್, ನೆಕ್ಸ್ಟು ಒಂದು ಲೋನ್ ಪೇರ್ ಇದೆ. ಅಂದರೆ ಈ ರೀತಿ ಇದೆ ಅಲ್ವಾ, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಲೋನ್ ಪೇರ್, ಈ ರೀತಿ ನಮಗೆ ಇಲ್ಲೊಂದು ಕಾಂಜುಗೇಟಿವ್ ಸಿಸ್ಟಮ್ ಇದೆ. ಸೊ ಈ ಕಾಂಜುಗೇಟಿವ್ ಸಿಸ್ಟಮ್ನಲ್ಲಿ ಯಾವುದು ಒಂದು ಆಟಮ್ ಆರ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, NH2 ಅನ್ನೋದು ಒಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇಲ್ಲಿ ಅಲ್ವಾ. ಸೊ ಈ ವೇನಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ ಏನಕ್ಕಂದರೆ ಇದು ನಮಗೆ ಕಾಂಜುಗೇಟಿವ್ ಸಿಸ್ಟಮ್ ಇದು ಅಲ್ವಾ. ದಿಸ್ ಇಸ್ ದ ಕಾಂಜುಗೇಟಿವ್ ಸಿಸ್ಟಮ್. ಈ ಕಾಂಜುಗೇಟಿವ್ ಸಿಸ್ಟಮ್ನಲ್ಲಿ ಈ ರೀತಿ ಪ್ರೆಸೆಂಟ್ ಇದ್ದರೆ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಸಿ ಇಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇದೆ. ಎಲೆಕ್ಟ್ರಾನ್ ಜಾಸ್ತಿ ಇದ್ದರೆ ಮೂವ್ಮೆಂಟ್ ಯಾವ ಥರ ಇರುತ್ತೆ, ಈ ಥರ ಈ ಸೈಡಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿ ನಾವು ಇದನ್ನು ರೆಸೊನೆನ್ಸ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಬರೆದ್ರೆ ಈ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಏನಿದೆ, ಈ ಲೋನ್ ಪೇರ್ ಎಲೆಕ್ಟ್ರಾನ್ಸ್ಗಳು ಫಸ್ಟ್ ಇಲ್ಲಿ ಶಿಫ್ಟ್ ಆಗುತ್ತೆ ಅಲ್ವಾ. ಈ ರೀತಿ ನಾವು ಸ್ಟಾರ್ಟ್ ಮಾಡಿದ್ರೆ ಸೊ ಇಲ್ಲಿ ನಮಗೆ ಡಬಲ್ ಬಾಂಡ್ ಬರುತ್ತೆ. ಇಲ್ಲಿ ಸಿ ಎನ್ಗೆ ವೆಲೆನ್ಸಿ ಎಷ್ಟಾಯಿತು, 1 2 3 4 ಇದೆ. ಅಂದರೆ ನಮಗೆ N3 ಇಲ್ಲಿ 4 ಇದೆ. ಅದಕ್ಕೆ ಇಲ್ಲಿ ಒಂದು ಚಾರ್ಜ್ ರೈಸ್ ಆಗುತ್ತೆ. ಯಾವ ಚಾರ್ಜ್, ಇಲ್ಲಿ ಎಲೆಕ್ಟ್ರಾನ್ ನಮಗೆ ಈ ಕಡೆ ದೂರ ಹೋಗಿರೋದ್ರಿಂದ ಎನ್ನಿಂದ ಇಲ್ಲಿ ಪ್ಲಸ್ ಚಾರ್ಜ್ ನಮಗೆ ಅರೈಸ್ ಆಗುತ್ತೆ. ಓಕೆ, ಇಲ್ಲಿ ಶಿಫ್ಟ್ ಆದರೆ ಅಗೇನ್ ಇಲ್ಲಿ ಈ ಬಾಂಡ್ ಏನಾಗುತ್ತೆ, ಈ ಬಾಂಡ್ ಬಂದುಬಿಟ್ಟು ಇಲ್ಲಿ ಶಿಫ್ಟ್ ಆಗುತ್ತೆ. ಓಕೆ, ಇಲ್ಲಿ ಶಿಫ್ಟ್ ಆದರೆ ಇಲ್ಲಿ ಏನಾಗುತ್ತೆ, ಮೈನಸ್ ಚಾರ್ಜ್ ಡೆವಲಪ್ ಆಗುತ್ತೆ. ದ ರಿಮೈನಿಂಗ್ ಈ ಥರ ಬಾಂಡ್ಸ್ ಇರುತ್ತೆ. ಇಫ್ ಯು ಕನ್ಸಿಡರ್ ಹಿಯರ್
ಇಲ್ಲಿ ಏನಾಗ್ತಿದೆ, ಎಲೆಕ್ಟ್ರಾನ್ ಯಾವ ಕಡೆ ಮೂವ್ ಆಗ್ತಿದೆ, ಈ ಎನ್ನಿಂದ ದೂರ ಹೋಗ್ತಿದೆ. ಅಂದರೆ ಇಟ್ ಈಸ್ ಪಾಸಿಟಿವ್ ಆರ್ ಎಫೆಕ್ಟ್ ವೇ ದಿಸ್ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಅವೇ ಫ್ರಮ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಓಕೆ, ಇದು ನಮಗೆ ಅವೇ ಫ್ರಮ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಆಗ್ತಿದೆ, ಅದಕ್ಕೋಸ್ಕರ ಇದು ನಮಗೆ ಪಾಸಿಟಿವ್ ಎಫೆಕ್ಟ್. ನೆಗೆಟಿವ್ ಎಫೆಕ್ಟ್ ಅಂದರೆ ಇದು ಟುವರ್ಡ್ಸ್ ಈ ಕಡೆ ಉಲ್ಟಾ, ಟುವರ್ಡ್ಸ್ ಈ ಗ್ರೂಪ್ ಏನಿದೆ ಇದು ಟುವರ್ಡ್ಸ್ ಇದ್ರ ಕಡೆ ಇದು ಮೂವ್ ಆಗುತ್ತೆ. ಓಕೆ, ಇದನ್ನು ಕಂಟಿನ್ಯೂ ಮಾಡಬಾರಿರಿ, ಏನಾಗುತ್ತೆ. ಇಫ್ ಯು ರೈಟ್ ದಿಸ್ ಒನ್ ಅಗೇನ್ ಅಂದರೆ NH2. ಇವಾಗ ಇದು ಮುಗಿದಿದೆ ಅಲ್ವಾ, ಸೊ ಈ ಥರ ನಾವು ಬರೀಬೇಕು. ಇಲ್ಲಿ ಮೈನಸ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇದೆ, ಅಂದರೆ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಮೈನಸ್ ಇದೆ ಅಗೇನ್ ಈ ರೀತಿ ನಮಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಎಲೆಕ್ಟ್ರಾನ್ ನಮಗೆ ಮೂವ್ ಆಗುತ್ತೆ, ಈ ಎಲೆಕ್ಟ್ರಾನ್ ಇಲ್ಲಿ ಮೂವ್ ಆಗುತ್ತೆ, ಸೊ ಇಲ್ಲಿ ನಮಗೆ ಡಬಲ್ ಬಾಂಡ್ ಬರುತ್ತೆ. ಇಲ್ಲಿ ಡಬಲ್ ಬಾಂಡ್ನಲ್ಲಿರೋ ಎಲೆಕ್ಟ್ರಾನ್ ಏನಾಗುತ್ತೆ, ಇದು ಬಂದುಬಿಟ್ಟು ನಮಗೆ ಈ ಕಾರ್ಬನ್ ಮೇಲೆ ಮೂವ್ ಆಗುತ್ತೆ, ಸೊ ಮೈನಸ್ ಚಾರ್ಜ್ ನಮಗೆ ಇಲ್ಲಿ ಡೆವಲಪ್ ಆಗುತ್ತೆ. ರಿಮೈನಿಂಗ್ ಬಂದುಬಿಟ್ಟು ಇದು ಈ ರೀತಿ ಇರುತ್ತೆ ಪ್ಲಸ್. ಅಗೇನ್ ಇಫ್ ವಿ ರೈಟ್ ದಿಸ್ ಒನ್ ಅಂತ ಅಂದರೆ NH2 ಏನಿದೆ ಅಗೇನ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ನೆಗೆಟಿವ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ನೆಗೆಟಿವ್, ಈ ಥರ ಅವೇ ಅಂದರೆ ಇದು ಈ ಕಡೆ ಮೂವ್ ಆಗುತ್ತೆ ಇಲ್ಲಿ, ಸೊ ಡಬಲ್ ಬಾಂಡ್ ಇಲ್ಲಿ ರೈಸ್ ಆಗುತ್ತೆ. ಇಲ್ಲಿ ರೈಸ್ ಆಗೋದ್ರಿಂದ ಈ ಎಲೆಕ್ಟ್ರಾನ್ ಏನಾಗುತ್ತೆ ಇಲ್ಲಿ ಮೂವ್ ಆಗುತ್ತೆ, ಸೊ ಇಲ್ಲಿ ನಮಗೆ ಒಂದು ನೆಗೆಟಿವ್ ಚಾರ್ಜ್ ಬರುತ್ತೆ. ಓಕೆ, ರಿಮೈನಿಂಗ್ ಹಿಯರ್ ಆ್ಯಂಡ್ ಹಿಯರ್ ಪ್ಲಸ್ ಇದು ಈ ರೀತಿ ಇರುತ್ತೆ. ನೆಕ್ಸ್ಟ್ ಇದನ್ನು ಬರೆದ್ರೆ ಇಲ್ಲಿ ಈ ರೀತಿ ಇದೆ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಇದನ್ನು ಅಗೇನ್ ನಾವು ಈ ರೀತಿ ಬರೆದ್ರೆ ಏನಾಗುತ್ತೆ, NH2 ಇಲ್ಲಿ ಅಬ್ಸರ್ವ್ ಮಾಡಿ ಅಗೇನ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಮೈನಸ್ ಚಾರ್ಜ್, ಸೊ ಇಲ್ಲಿಂದ ಮೂವ್ ಆಗುತ್ತೆ. ಅಂದರೆ ಈ ಮೈನಸ್ ಇಲ್ಲಿಗೆ ಮೂವ್ ಆಗುತ್ತೆ, ಸೊ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಇಲ್ಲಿ ಡಬಲ್ ಬಾಂಡ್ ಬರೋದ್ರಿಂದ ಈ ಬಾಂಡ್ ಏನಿರುತ್ತೆ ಇದು ಇಲ್ಲಿಗೆ ಮೂವ್ ಆಗುತ್ತೆ, ಈ ಎಲೆಕ್ಟ್ರಾನ್ ಇಲ್ಲಿಗೆ ಮೂವ್ ಆಗುತ್ತೆ. ಓಕೆ, ಸೊ ಈ ಎಲೆಕ್ಟ್ರಾನ್ ಇಲ್ಲಿಗೆ ಮೂವ್ ಆದರೆ ಇಲ್ಲಿ ನ್ಯೂಟ್ರಲ್ ಆಗುತ್ತೆ. ದಿಸ್ ವಿಲ್ ಬಿ ಲೈಕ್ ದಿಸ್. ಇಲ್ಲಿ ಎಲೆಕ್ಟ್ರಾನ್ ಮೂವ್ ಆಗಿರೋದ್ರಿಂದ ನಮಗೆ ಪೇರ್ ಈ ಥರ ಲೋನ್ ಪೇರ್ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ದ ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ಇಲ್ಲಿ ಇದೆಲ್ಲ ನಮಗೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ಈ ರೀತಿ ಪ್ಲಸ್ ಆರ್ ಎಫೆಕ್ಟ್ನ ಯಾವುದೆಲ್ಲ ಗ್ರೂಪ್ಗಳು ತೋರಿಸುತ್ತೆ ಅಂದರೆ, ಓಕೆ, ಪ್ಲಸ್ ಆರ್ ಯಾವೆಲ್ಲ ಗ್ರೂಪ್ಗಳು ತೋರಿಸುತ್ತೆ ಅಂದರೆ ಹೆಲೋಜನ್ಸ್, ಓಕೆ, ಹೆಲೋಜನ್, OH ಗ್ರೂಪ್, ಓಕೆ, OR ಗ್ರೂಪ್, OCOR ಗ್ರೂಪ್, ಓಕೆ, NH2 ಗ್ರೂಪ್, ಹಿಯರ್ NH2 ಗ್ರೂಪ್ ತೋರಿಸ್ತಾ ಇದೆ. ನೆಕ್ಸ್ಟ್ NHR ಗ್ರೂಪ್ ತೋರಿಸುತ್ತೆ, NR2 ಗ್ರೂಪ್ ತೋರಿಸುತ್ತೆ, NHCOR ಗ್ರೂಪ್ಗಳು ತೋರಿಸುತ್ತೆ. ಇವೆಲ್ಲ ಗ್ರೂಪ್ ಇದ್ದಾಗ ನಮಗೆ ಪ್ಲಸ್ ಆರ್ ಎಫೆಕ್ಟ್ ಬರುತ್ತೆ. ಏನಕ್ಕೆ ಪ್ಲಸ್ ಆರ್ ಎಫೆಕ್ಟ್ ಬರುತ್ತೆ ಅಂದರೆ ಈ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಇದ್ದಾಗ ನಮಗೇನಾಗುತ್ತೆ, ಇಲ್ಲಿ ಅವೇ ಎಲೆಕ್ಟ್ರಾನ್ ಮೂವ್ಸ್ ಅವೇ ಫ್ರಮ್ ದೀಸ್ ಗ್ರೂಪ್ಸ್. ಓಕೆ, ಇಲ್ಲಿ ನಮಗೆ ಎಲೆಕ್ಟ್ರಾನ್ಗಳು ಅವೇ ಫ್ರಮ್ ದೀಸ್ ಗ್ರೂಪ್ಸ್ ಆಗುತ್ತೆ, ಅದಕ್ಕೆ ನಮಗಿಲ್ಲಿ ಪ್ಲಸ್ ಆರ್ ಎಫೆಕ್ಟ್ ಬರುತ್ತೆ. ನೆಕ್ಸ್ಟ್ ಮೈನಸ್ ಆರ್ ಎಫೆಕ್ಟ್. ಇಲ್ಲಿ ಮೈನಸ್ ಆರ್ ಎಫೆಕ್ಟಲ್ಲಿ ನಮಗೇನಾಗುತ್ತೆ, ಎಲೆಕ್ಟ್ರಾನ್ಸ್ ನಮಗೆ ಟುವರ್ಡ್ಸ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, ಓಕೆ, ಆರ್ ಆಟಮ್ ಇರುತ್ತೆ ಎಲೆಕ್ಟ್ರಾನ್ಸ್ಗಳು. ಫಾರ್ ಎಕ್ಸಾಂಪಲ್ ಈ ಮಾಲಿಕ್ಯೂಲನ್ನು ನಾವು ರೆಸೊನೆನ್ಸ್ ಬರೆದ್ರೆ ಏನಾಗುತ್ತೆ, ಸಿ ಹಿಯರ್ ಇವು ಹಾಗೆ ಇಡಿ. ಓಕೆ, ಮಿಕ್ಕಿರೋದಕ್ಕೆ ಬರೀರಿ. ಇಲ್ಲಿ ಯಾವ ಕಾನ್ಸರ್ವೇಟಿವ್ ಸಿಸ್ಟಮ್ ಇದೆ, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಅಲ್ವಾ. ಸೊ ಯಾವ ರೀತಿ ಆದರೂ ನೀವು ಸ್ಟಾರ್ಟ್ ಮಾಡ್ಬೋದು. ಸಿ ಹಿಯರ್ ಇಲ್ಲಿ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇದೆ ಅಲ್ವಾ. ಸೊ ಈ ಡಬಲ್ ಬಾಂಡಲ್ಲಿ ಈ ರೀತಿ ನಮಗೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆದರೆ ಇಲ್ಲಿ ನಮಗೆ ಒಂದು ಡಬಲ್ ಬಾಂಡ್ ರೈಸ್ ಆಗುತ್ತೆ ಅಲ್ವಾ. ಇಫ್ ಇದು ಇಲ್ಲಿ ಮೂವ್ ಆದರೆ ಅವಾಗ ಏನಾಗುತ್ತೆ, ಇದು ನಮಗೆ ಇಲ್ಲಿ ಮೂವ್ ಆಗುತ್ತೆ, ಸೊ ಮೈನಸ್. ಓಕೆ, ಈ ತರಹದ ಎಫೆಕ್ಟ್ ಏನು ಸ್ಟಾರ್ಟ್ ಆಗುತ್ತೆ ಅದನ್ನು ನಾವು ಮೈನಸ್ ಆರ್ ಎಫೆಕ್ಟ್ ಅಂತ ಕರಿತೀವಿ. ಇದು ನಮಗೆ ಕಂಟಿನ್ಯೂ ಆದರೆ ಏನಾಗುತ್ತೆ, ಈ ಮಿಕ್ಕಿರೋದು ನಮಗೆ ಬಾಂಡ್ಸ್ ಇದು ಈ ರೀತಿ ಇರುತ್ತೆ. ಎಲೆಕ್ಟ್ರಾನ್ ಇಲ್ಲಿ ಮೂವ್ ಆಗಿರೋದ್ರಿಂದ ಈ ಕಾರ್ನರಲ್ಲಿ ಏನಾಗುತ್ತೆ, ನಮಗೆ ಪ್ಲಸ್ ಚಾರ್ಜ್ ಬರುತ್ತೆ. ಬಿಕಾಸ್ ಈಗ 1 2 ಇದೆ ಅಲ್ವಾ, 1 ಹೆಚ್ಚಿರುತ್ತೆ. ಅಗೇನ್ ಇಫ್ ಯು ರೈಟ್ ದಿಸ್ ಒನ್ ಅಂತ ಅಂದರೆ ಇಲ್ಲಿ ಈ ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಅಲ್ವಾ, ಈ ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಅಂದರೆ ಇಲ್ಲಿ ನಮಗೆ ಡಬಲ್ ಬಾಂಡ್ ಇಲ್ಲಿ ಬರುತ್ತೆ, ಇಲ್ಲಿ ಒಂದು ಡಬಲ್ ಬಾಂಡ್ ಬರುತ್ತೆ. ಇಲ್ಲಿ ಎಲೆಕ್ಟ್ರಾನ್ ಕಳ್ಕೊಂಡಿರೋದ್ರಿಂದ ಇದಕ್ಕೆ ನಮಗೆ ಎಲೆಕ್ಟ್ರಾನ್ ಕಳ್ಕೊಂಡಿರೋದ್ರಿಂದ ಇಲ್ಲಿ ಪ್ಲಸ್ ಬರುತ್ತೆ. ಅಗೇನ್ ದಿಸ್ ಒನ್ ಮೈನಸ್ ಇಲ್ಲಿ ಹಾಗೆ ಇರುತ್ತೆ. ಸಿ ಹಿಯರ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಪ್ಲಸ್
ಅಲ್ವಾ, ಈ ಕಾಂಜುಗೇಟಿವ್ ಸಿಸ್ಟಮ್ನಲ್ಲಿ ಇದು ಇರೋದೀಗ. ಸೊ ಇಲ್ಲಿ ಈ ಪ್ಲಸ್ ಟುವರ್ಡ್ಸ್ ಪ್ಲಸ್ ನಮಗೆ ಇಲ್ಲಿ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರೋದೆ ಅಲ್ವಾ. ಸೊ ಟುವರ್ಡ್ಸ್ ನಮಗೆ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ, ಮೈನಸ್ ಲೋನ್ ಪೇರ್ ಅಂದರೆ ಜಾಸ್ತಿ ಇರುತ್ತೆ, ಕಂಡೀಷನ್ ಗೊತ್ತಲ್ವಾ. ಸೊ ಇಲ್ಲಿ ಟುವರ್ಡ್ಸ್ ಈ ಸೈಡ್ ಶಿಫ್ಟ್ ಆಗುತ್ತೆ. ಈ ಸೈಡ್ ಶಿಫ್ಟ್ ಆದರೆ ಏನಾಗುತ್ತೆ, ಈ ಕಡೆಯೂ ಶಿಫ್ಟ್ ಆಗುತ್ತೆ. ಈ ಬಾಂಡ್ ಬಂದುಬಿಟ್ಟು ಇಲ್ಲಿ ಶಿಫ್ಟ್ ಆಗುತ್ತೆ. ಇಲ್ಲಿ ಶಿಫ್ಟ್ ಆಗೋದ್ರಿಂದ ಇದು ನಮಗೆ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಇಲ್ಲಿ ಎಲೆಕ್ಟ್ರಾನ್ ಕಳ್ಕೊಳ್ಳೋದ್ರಿಂದ ಪ್ಲಸ್ ಚಾರ್ಜ್ ಬರುತ್ತೆ. ಮಿಕ್ಕಿರೋ ಬಾಂಡ್ ನಮಗೆ ಹಾಗೆ ಇರುತ್ತೆ. ಏನು ಇಫ್ ಯು ರೈಟ್ ದಿಸ್ ಒನ್ ಅಂತ ಅಂದರೆ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಪ್ಲಸ್ ಇದೆ. ಅಗೇನ್ ನಮಗೆ ಇದು ಇಲ್ಲಿ ಶಿಫ್ಟ್ ಆಗುತ್ತೆ, ಅಂದರೆ ನಮಗೆ ಇಲ್ಲಿ ನಮಗೆ ಡಬಲ್ ಬಾಂಡ್ ಬರುತ್ತೆ. ಈ ಪ್ಲಸ್ ಅವಾಗ ನಮಗೆ ಬ್ಯಾಲೆನ್ಸ್ ಆಗುತ್ತೆ. ಈ ಮೈನಸ್ ಏನಿರುತ್ತೆ ಅವಾಗ ಇದು ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿ ನಮಗೆ ಡಬಲ್ ಬಾಂಡ್ ಬರುತ್ತೆ. ಓಕೆ, ದ ರಿಮೈನಿಂಗ್ ಎಲ್ಲ ಹಾಗೆ ಇರುತ್ತೆ. ಸೊ ಇದು ನಮಗೇನಾಗುತ್ತೆ ಅಗೇನ್ ಇಲ್ಲಿ ಇದು ನಮಗೆ ಇಲ್ಲಿ ಆಪೋಸಿಟ್ ಇದೆ. ಈ ಬಾಂಡ್ ಇಲ್ಲಿದ್ದರೆ ನಮಗೆ ಈ ಬಾಂಡ್ ಇಲ್ಲಿ ಇಲ್ಲ, ಸಿಂಗಲ್ ಬಾಂಡ್ ಇಲ್ಲಿ ಡಬಲ್ ಬಾಂಡ್ ಇದೆ. ಸೊ ದೀಸ್ ಆರ್ ಪಾಸಿಬಲ್ 5 resonance structure for this compound, and here due to the electron movement towards substituent group, ಇಲ್ಲಿ substituent group towards ಇದು ಮೂವ್ ಆಗ್ತಿರೋದ್ರಿಂದ ಇಲ್ಲಿ ಟುವರ್ಡ್ಸ್ ಈ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದಲ್ವಾ NO2. ಸೊ ಇಲ್ಲಿ ಮೂವ್ ಆಗ್ತಿರೋದ್ರಿಂದ ಇದಕ್ಕೆ ನಾವು -R ಎಫೆಕ್ಟ್ ಅಂತ ಕರಿತೀವಿ. -R ಎಫೆಕ್ಟ್ನ ಯಾವೆಲ್ಲ ಗ್ರೂಪ್ಸ್ ನಮಗೆ ತೋರಿಸುತ್ತೆ ಅಂತಂದರೆ COOH, ಓಕೆ, CHO ಗ್ರೂಪ್, ಹಾಗೆ ಕೀಟೋನ್ ಗ್ರೂಪ್ ಇದ್ದರೆ, ಹಾಗೆ CN ಗ್ರೂಪ್ ಇದ್ದರೆ, NO2 ಗ್ರೂಪ್ ಇದ್ದರೆ, ಇದೆಲ್ಲ ಇದ್ದರೆ ನಮಗಲ್ಲಿ -R ಎಫೆಕ್ಟ್ ಇರುತ್ತೆ. ಅಂದರೆ ಎಲ್ಲ ಕಂಡೀಷನಲ್ಲಿ ನಮಗೇನಾಗುತ್ತೆ, ಇದು ಈ ಗ್ರೂಪ್ಸ್ ಇದ್ದರೆ ಅಲ್ಲಿ ನಮಗೆ ಟುವರ್ಡ್ಸ್ ಅಂದರೆ ಈ ಗ್ರೂಪ್ಗಳ ಕಡೆಗೆ ನಮಗೆ ಎಲೆಕ್ಟ್ರಾನ್ ಮೂವ್ಮೆಂಟ್ ಇರುತ್ತೆ. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಮೀಸೋಮೆರಿಕ್ ಎಫೆಕ್ಟ್. ಇದನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಸ್ನಲ್ಲಿ ಕೇಳ್ಬೋದು. ಅಂದರೆ ಈಗಾಗಲೇ ನೀವು ಇಂಡಕ್ಟಿವ್ ಎಫೆಕ್ಟ್ನ ಸ್ಟಡಿ ಮಾಡಿದ್ದೀರಲ್ವಾ, ಇಂಡಕ್ಟಿವ್ ಎಫೆಕ್ಟ್ಗೂ ಮೀಸೋಮೆರಿಕ್ ಎಫೆಕ್ಟ್ಗೂ ಏನು ಡಿಫರೆನ್ಸ್ ಅಂತ. ಓಕೆ, ಫಸ್ಟ್ ಒನ್, ಇಂಡಕ್ಟಿವ್ ಎಫೆಕ್ಟ್ನಲ್ಲಿ ಏನಾಗುತ್ತೆ, ಇಂಡಕ್ಟಿವ್ ಎಫೆಕ್ಟ್ನಲ್ಲಿ ಇಟ್ ಇನ್ವಾಲ್ವ್ಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್ ಅಲ್ವಾ. ಅಲ್ಲಿ ಸಿಗ್ಮಾ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ ಇಂಡಕ್ಟಿವ್ ಎಫೆಕ್ಟ್ನಲ್ಲಿ, ನೆನಪಿದೆ ಅಲ್ವಾ. ಮೀಸೋಮೆರಿಕ್ ಎಫೆಕ್ಟ್ನಲ್ಲಿ ಏನಾಗುತ್ತೆ, ಇಲ್ಲಿ ಮೀಸೋಮೆರಿಕ್ ಎಫೆಕ್ಟ್ನಲ್ಲಿ ಇಟ್ ಇನ್ವಾಲ್ವ್ಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪೈ ಎಲೆಕ್ಟ್ರಾನ್ಸ್. ಓಕೆ, ನಮಗೆ ಇಂಡಕ್ಟಿವ್ ಎಫೆಕ್ಟ್ನಲ್ಲಿ ಡ್ಯೂ ಟು ಇಟ್ ಇನ್ವಾಲ್ವ್ಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಸಿಗ್ಮಾ ಬಾಂಡ್, ಇಲ್ಲಿ ಏನಾಗುತ್ತೆ ಪಾರ್ಷಿಯಲ್ ಚಾರ್ಜ್ ಡೆವಲಪ್ ಆಗುತ್ತೆ ಇನ್ ಎ ಮಾಲಿಕ್ಯೂಲ್. ಮೀಸೋಮೆರಿಕ್ ಎಫೆಕ್ಟ್ನಲ್ಲಿ ನಮಗೆ ಕಂಪ್ಲೀಟ್ ಚಾರ್ಜ್ ಡೆವಲಪ್ ಆಗುತ್ತೆ ಆನ್ ಎ ಮಾಲಿಕ್ಯೂಲ್. ಇಂಡಕ್ಟಿವ್ ಎಫೆಕ್ಟ್ ಟೇಕ್ಸ್ ಪ್ಲೇಸ್ ಇನ್ ಬೋತ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಸಿಸ್ಟಮ್ಸ್ ಅಲ್ವಾ. ಬಟ್ ಮೀಸೋಮೆರಿಕ್ ಎಫೆಕ್ಟ್ ಬಂದುಬಿಟ್ಟು ನಮಗೆ ಮೀಸೋಮೆರಿಕ್ ಎಫೆಕ್ಟ್ ಹಾಕಬೇಕಂದ್ರೆ ಇಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಕಾಂಜುಗೇಟೆಡ್ ಸಿಸ್ಟಮ್. ಅಂದರೆ ನಮಗೆ ಕಾಂಜುಗೇಟೆಡ್ ಸಿಸ್ಟಮ್ ಅಂದರೆ ಏನು, ಒಂದು ಡಬಲ್ ಬಾಂಡ್ ಇರಬೇಕು. ಡಬಲ್ ಬಾಂಡ್ ಅಂದರೆ ಏನು, ಅನ್ಸ್ಯಾಚುರೇಟೆಡ್ ಅಲ್ವಾ. ನಮಗೆ ಇಂಡಕ್ಟಿವ್ ಎಫೆಕ್ಟ್ ಬಂದುಬಿಟ್ಟು ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇದ್ದರೂ ನಡೆಯುತ್ತೆ. ಬಟ್ ಮೀಸೋಮೆರಿಕ್ ಎಫೆಕ್ಟ್ನಲ್ಲಿ ಬಂದುಬಿಟ್ಟು ನಮಗೆ ಡಬಲ್ ಬಾಂಡ್ ಇರಲೇಬೇಕು ಮಾಲಿಕ್ಯೂಲ್ಸ್, ಅಂದರೆ ಅನ್ಸ್ಯಾಚುರೇಟೆಡ್ ಇರಲೇಬೇಕು ಮೀಸೋಮೆರಿಕ್ ಎಫೆಕ್ಟ್ನಲ್ಲಿ. ಇಂಡಕ್ಟಿವ್ ಎಫೆಕ್ಟ್ ಬಂದುಬಿಟ್ಟು ವೀಕ್ ಎಫೆಕ್ಟ್, ಮೀಸೋಮೆರಿಕ್ ಎಫೆಕ್ಟ್ ಬಂದುಬಿಟ್ಟು ಸ್ಟ್ರಾಂಗ್ ಎಫೆಕ್ಟ್. ಬೋತ್ ಆರ್ ಪರ್ಮನೆಂಟ್ ಎಫೆಕ್ಟ್. ಇಲ್ಲಿ ನಮಗೆ ವಿತೌಟ್ ಅಟ್ಯಾಕಿಂಗ್ ರಿಯೇಜೆಂಟೇ ಇಲ್ಲಿ ಎರಡು ನಮಗೆ ಎಫೆಕ್ಟ್ಗಳು ನಮಗಿಲ್ಲಿ ತೋರಿಸುತ್ತೆ. ಡ್ಯೂ ಟು ಇಲ್ಲಿ ನಮಗೆ ಎರಡು ಪರ್ಮನೆಂಟ್ ಎಫೆಕ್ಟ್ ಆಗಿರೋದ್ರಿಂದ ಇದನ್ನು ನಾವು ಡಿಫ್ರೆನ್ಸ್ನಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. Inductive effects not involves the delocalization of electrons, okay, but mesomeric effect involves delocalization of electrons. Inductive effect ನಲ್ಲಿ ಏನಾಗುತ್ತೆ, ಇಲ್ಲಿ ನಮಗೆ ಪಾರ್ಷಿಯಲ್ ಚಾರ್ಜ್ ಡೆವಲಪ್ ಆಗಿರುತ್ತಲ್ಲ, ನೆನಪಿದೆಯಾ. ಈ ಎಫೆಕ್ಟ್ ಬಂದುಬಿಟ್ಟು ಇಟ್ ಡಿಕ್ರೀಸಸ್ ಥ್ರೂ ದ ಡಿಸ್ಟೆನ್ಸ್ ಫ್ರಮ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, ಡಿಸ್ಕಸ್ ಮಾಡಿದ್ದೀವಲ್ವಾ. ಮೀಸೋಮೆರಿಕ್ ಎಫೆಕ್ಟ್ ಬಂದುಬಿಟ್ಟು ಸೇಮ್ ಇರುತ್ತೆ ಥ್ರೂಔಟ್ ದ ಚೈನ್, ಬಟ್ ಮೀಸೋಮೆರಿಕ್ ಎಫೆಕ್ಟ್ ವಿಲ್ ಬಿ ಸೇಮ್ ಥ್ರೂಔಟ್ ದ ಕಾಂಜುಗೇಟಿವ್ ಸಿಸ್ಟಮ್. ಇಲ್ಲಿ ಮೀಸೋಮೆರಿಕ್ ಎಫೆಕ್ಟ್ ಬಂದುಬಿಟ್ಟು ಥ್ರೂಔಟ್ ದ ಕಾಂಜುಗೇಟಿವ್ ಸಿಸ್ಟಮ್ನಲ್ಲಿ ನಮಗೆ ಸೇಮ್ ಇರುತ್ತೆ. ಬಟ್ ಇಂಡಕ್ಟಿವ್ ಎಫೆಕ್ಟ್ ಬಂದುಬಿಟ್ಟು ನಮಗಿದು ಡಿಕ್ರೀಸ್ ಆಗುತ್ತೆ. ಯಾವಾಗ ನಮಗೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪಿಂದ ನಾವು ದೂರ ಹೋದಂತೆಲ್ಲ ಈ ಎಫೆಕ್ಟ್ ನಮಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.